ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಒಂದೆರಡು ಶ್ಲೋಕಗಳು ಹೇಳ್ತೀನಿ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಯಃ ಪಿಬನ್ ಸತತಂ ರಾಮಚರಿತಾಮೃತಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸಮಕಲ್ಮಷಂ ಅಂಜನಾನಂದನಂ ವೀರಂ ಜಾನಕೀಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾಭಯಂಕರಂ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ನಿಂ ಜನಕಾತ್ಮಜಾಯಾಃ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿ ತಂ ಪ್ರಾಂಜಲಿರಂಜನೇಯಂ ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ವೈದೇಹೀ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಡಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಭಗವಂತನ ಭಕ್ತಿ ಹುಟ್ಟಬೇಕಂದರೆ ಕೆಲವು ಗುಣಗಳನ್ನು ನೋಡಿಕೊಂಡು ನಮ್ಮ ಮನಸ್ಸು ಅವರ ಮೇಲೆ ಪ್ರೀತಿಯನ್ನು, ಆದರವನ್ನು, ಭಕ್ತಿಯನ್ನು ಉಂಟು ಮಾಡಿಕೊಳ್ತದೆ. ಏನು ಅಂದರೆ, ಒಂದು, ನಾವು ಕಷ್ಟದಲ್ಲಿರುವಾಗ ನಮ್ಮನ್ನು ಅನುಗ್ರಹಿಸುವುದು. ಕಷ್ಟದಲ್ಲಿರುವಾಗ ಕಷ್ಟದಿಂದ ಪಾರಾಗುವಂತೆ ಯಾರು ಮಾಡ್ತಾರೋ ಅವರ ಮೇಲೆ ನಮಗೆ ಕೃತಜ್ಞತೆ, ಆದರ, ಪ್ರೀತಿ ಮುಂತಾದವುಗಳಾಗುತ್ತವೆ. ಅಂದರೆ ನಮಗೆ ಕಷ್ಟದಲ್ಲಿ ಉಪಕಾರ ಮಾಡುವಂಥವನಾಗಬೇಕು. ಅಂದರೆ ಅವರ ಗುಣವೇನು? ಒಂದು ದಯಾರ್ದ್ರ ಗುಣ ಇರಬೇಕು, ಉದಾರವಾದ, ಅಥವಾ ಅವರಲ್ಲಿ ಅತ್ಯಂತ ಒಂದು ಉತ್ತಮ ಸದ್ಗುಣಗಳಿರಬೇಕು. ಅಹೇತುಕ ದಯ. ಅಹೇತುಕ ದಯ ಅಂದರೆ ಕಾರಣ ನೋಡಲ್ಲ, ಸುಮ್ಮನೇ ದಯ ತೋರಿಸುವುದಷ್ಟೇ ಅಹೇತುಕ ದಯ. ಭಗವಂತನಿಗೆ ಪ್ರಾಣಿಗಳ ಮೇಲೆ ಅಹೇತುಕ ದಯ ಇದೆ. ಆದ್ದರಿಂದ ಭಗವಂತನಿಗೆ ಜೀವನ ಮೇಲೆ ಸಹಜವಾಗೇ ದಯ ಇದೆ. ಏಕೆ ಅಂದರೆ ಜೀವರು ಹಾಗೆ ಸ್ಥಿತಿಯಲ್ಲಿದ್ದಾರೆ. ಒಂದು ಕಾರಣ ಏನು ಹೇಳ್ತೀವಿ, ಜೀವರೇ ಅಂಥ ಸ್ಥಿತಿಯಲ್ಲಿದ್ದಾರೆ, ಎಂದಿಗೂ ದಯ ಬೇಕಾಗಿರುವ ಸ್ಥಿತಿಯಲ್ಲಿದ್ದಾರೆ, ಅದೊಂದು ಕಾರಣ. ಇನ್ನೊಂದೇನೆಂದರೆ ಭಗವಂತನ ಸ್ವಭಾವವೇ ಅಂಥದ್ದು, ಎಲ್ಲರನ್ನೂ ಸಹಜವಾಗಿಯೇ ಅನುಗ್ರಹ ಮಾಡ್ತಾನೆ. ಇದು ಎರಡೂ ಇದೆ ನೋಡಿ. ಬೆಂಕಿ ಸ್ವಭಾವವೇ ಬಿಸಿಯಾಗಿದೆ, ಯಾರೇ ಹತ್ತಿರಕ್ಕೆ ಬರಲಿ ಬಿಸಿ ಮಾಡ್ತದೆ. ನಾವು ಜೀವರು ಯಾವುದೇ ಒಂದು ಬೇಕಾಗಿರುವ ಸ್ಥಿತಿಯಲ್ಲೇ ಇದ್ದೇವೆ, ಇದು ಜನರು ತಿಳ್ಕೊಳ್ಳಬೇಕು. ಜೀವ ತನಗೆ ಎಷ್ಟು ಶಕ್ತಿ, ಸಂಪದ, ಸಾಮರ್ಥ್ಯ, ವಿದ್ಯೆ ಮುಂತಾದಗಳು ಎಷ್ಟಿದ್ದರೂ, ಬುದ್ಧಿ, ಏನೇನೋ ಸಾಮರ್ಥ್ಯಗಳಿದ್ದರೂ ಯಾವ ಸಾಮರ್ಥ್ಯವು ಜೀವನದಲ್ಲಿ ಜೀವಿಸುವುದಕ್ಕೆ ಪೂರ್ಣವಾಗಿ ಸಾಕಷ್ಟು ಇಲ್ಲ. ಸ್ವಲ್ಪ ಇದೆ ಎಲ್ಲರಿಗೂ, ಪ್ರತಿಯೊಬ್ಬನಿಗೆ ಏನೋ ಸ್ವಲ್ಪ ಶಕ್ತಿ ಇದೆ, ಏನೋ ಸ್ವಲ್ಪ ಸಂಪದ ಇದೆ, ಏನೋ ಸ್ವಲ್ಪ ಆರೋಗ್ಯ, ಏನೋ ಸ್ವಲ್ಪ ವಿದ್ಯಾ ಬುದ್ಧಿ ಇದ್ದೇ ಇದೆ. ಆದರೂ ಇದು ಯಾವುದೂ ಜೀವನ ಜೀವಿಸುವುದಕ್ಕೆ ಸಾಕಾಗಲ್ಲ. ಏಕೆ? ಜೀವನ ಅಂಥ ದೊಡ್ಡದ್ದು. ಏನು ದೊಡ್ಡದು ಅಂದರೆ ಆಯಾ ಸಂದರ್ಭದಲ್ಲಿ ಹೊಸ ಹೊಸ ಪರಿಸ್ಥಿತಿಗಳನ್ನು ತಂದು ಬಿಡುತ್ತದೆ. ನಿಮ್ಮ ಯಾವ ಶಕ್ತಿ ಸಾಕಾಗಲ್ಲ ಎಂದು ತೋರಿಸಿಬಿಡ್ತದೆ ಅಲ್ಲ. ನಿಮ್ಮ ಯಾವ ಶಕ್ತಿ, ಯಾವ ಬುದ್ಧಿ, ಯಾವ ತಿಳುವಳಿಕೆ, ಯಾವುದು ಸಾಕಾಗದೇ ಇರುವಂಥ ಕೆಲವು ಪರಿಸ್ಥಿತಿಗಳನ್ನು ತಂದು ಬಿಡ್ತದೆ. ಏಕೆ ಅಂದರೆ ಜಗಚ್ಚಕ್ರವೇ ಅಂಥದ್ದು.
ಜಗಚ್ಚಕ್ರ ಅಂದರೆ ನಡೆಯುವುದು, ಜಗತ್ತಿನ ಪ್ರವಾಹ. ಜಗತ್ತೇ ಅಂಥದ್ದು, ಏನೋ ಪರಿಸ್ಥಿತಿಗಳನ್ನು ತಂದು ಬಿಡ್ತದೆ. ಆವಾಗ ನಮಗೆ ಎಷ್ಟು ದೊಡ್ಡ ಶಕ್ತಿ ಸಾಮರ್ಥ್ಯವಿದ್ದರೂ ಇದು ಸಾಕಾಗಲ್ಲ ಎಂದು ಒಂದು ಕಡೆ ಅನಿಸುತ್ತದೆ. ಇದು ಅಲ್ಲ. ಆವಾಗ ಏನು ಮಾಡ್ತೀವಿ? ಇನ್ನೊಬ್ಬರ ಸಹಾಯ ತಗೊಳ್ತೀವಿ. ಇನ್ನೊಬ್ಬರು ಯಾರು ಅಂದರೆ ನಮ್ಮ ಪರಿಚಿತ ಜನರು, ಅಮ್ಮ ಅಪ್ಪ, ಸ್ನೇಹಿತರು, ನೆಂಟರು, ಬಂಧುಗಳು, ಅವರ ಸಹಾಯ ತಗೊಳ್ತೀವಿ. ಅವರ ಆರ್ಥಿಕವಾಗಿ ಕೊಡ್ತಾರೆ, ಇನ್ನೇನೋ ಬಗೆ ಬಗೆಯಾಗಿ ಅಧಿಕಾರ ಮುಂತಾದದ್ದು. ಕೆಲವೊಮ್ಮೆ ಅವರು ಕೊಡುವ ಸ್ಥಿತಿಯಲ್ಲಿಲ್ಲ, ಅವರು ಕೊಡ್ತೀವಿ ಹೇಳ್ತಾರೆ, ಕೊಡೋಕ್ಕಾಗಲ್ಲ. ಅಥವಾ ಅವರು ದೂರವಾಗಿದ್ದಾರೆ, ಅವರು ಕೊಡ್ತಾ ಇಲ್ಲ, ಏನೋ ಅನೇಕ ಕಾರಣಗಳಿರುತ್ತವೆ. ಕೆಲವೊಮ್ಮೆ ಇನ್ನೊಬ್ಬರಿಂದಲೂ ಸಹಾಯ ಬರುವ ಹಾಗಿಲ್ಲ. ಅವಾಗೇನು ಮಾಡ್ತೀವಿ? ಆದಿಭೌತಿಕ ಆಧ್ಯಾತ್ಮಿಕ ಅಂದರೆ ತಾನೇ. ತನ್ನ ಶಕ್ತಿ ಸಾಮರ್ಥ್ಯಗಳು ಸಾಕಾಗಲ್ಲ ಅಂದರೆ ತನ್ನ ಆಧ್ಯಾತ್ಮಿಕತೆ ಅಲ್ಪ ಇದೆ. ಆಧ್ಯಾತ್ಮಿಕ ಅಂದರೆ ದೇಹ, ಇಂದ್ರಿಯ, ಮನಸ್ಸುಗಳು ಮೂರು ಸೇರಿ ಅಧ್ಯಾತ್ಮ. ದೇಹ, ಇಂದ್ರಿಯ, ಮನಸ್ಸುಗಳು ತಾನು ಅಧ್ಯಾತ್ಮ. ಆದಿಭೌತಿಕ ಅಂದರೆ ಸುತ್ತಿರುವ ಸಮಾಜ, ನೆಂಟರು, ಬಂಧುಗಳು. ಈ ಇಬ್ಬರೂ ಸಾಕಾಗಲ್ಲ ಅಂದರೆ ತಾನು ಸಾಕಾಗಲ್ಲ, ತನ್ನ ಸುತ್ತಿರುವವರೂ ಸಾಲಲ್ಲ. మరి ಅವಾಗೇನು ಮಾಡಬೇಕು? ಇನ್ನೊಂದು ಮೂರನೆಯದು ಆದಿದೈವಿಕ. ಭಗವಂತನನ್ನು ಆಶ್ರಯಿಸಿ ಅವರನ್ನು ಬೇಡಿಕೊಳ್ಳಬೇಕು, ಪ್ರಾರ್ಥನಾ ಮಾಡಬೇಕು. ಆವಾಗ ನಮಗೇನು ಆ ಪ್ರಾರ್ಥನಾ ಬೇಡಿಕೆಯಿಂದ ನಮಗೊಂದು ಪುಣ್ಯಬಲ ಹೆಚ್ಚಾಗುತ್ತದೆ. ಆ ಪುಣ್ಯಬಲವೇ ಆ ಭಗವಂತನ ಏನದು ಆರಾಧನವೇ ನಮಗೆ ಒಂದು ಪುಣ್ಯಬಲವನ್ನು ಉಂಟು ಮಾಡಿ ಅದು ನಮಗೆ ಅನುಗ್ರಹ ಮಾಡ್ತದೆ. ಹೀಗೆ ಎಲ್ಲರಿಗೂ ಎಂಥ ವ್ಯಕ್ತಿಗಾದರೂ ಯಾವುದೇ ಒಂದು ಸಂದರ್ಭದಲ್ಲಿ ಭಗವಂತನ ಸಹಾಯ ಅಂದರೆ ತಾನು ಸಾಕಾಗದಿರುವ ಕಡೆ ಸುತ್ತಿರುವ ಜನರು, ಸಮಾಜ, ಸುತ್ತಿರುವ ಜನರನ್ನು ಸಮಾಜದಿಂದ ಸಹಾಯ ತಗೊಳ್ಳಬೇಕು. ಅವರು ಸಿಗ್ತಾ ಇಲ್ಲ, ಸಿಕ್ಕಿದ್ದರೂ ಸಾಕಾಗಲ್ಲ. ಆವಾಗೇನು ಮಾಡಬೇಕು? ಇನ್ನೊಂದು ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಆಶ್ರಯಿಸಬೇಕು. ಆ ಶಕ್ತಿ ಆದಿದೈವಿಕ. ಇಡೀ ಜಗತ್ತಿಗೆ ಅಂದರೇನು? ನಮಗೆ, ನಮ್ಮ ಸುತ್ತಿರುವ ಸಮಾಜಕ್ಕೆ, ನಮಗೆ ನಮ್ಮ ಸುತ್ತಿರುವ ಸಮಾಜಕ್ಕೂ ಆಧಾರವಾಗಿದ್ದಾನೆ. ಅವರಿಗೂ ಶಕ್ತಿ ಕೊಡುವವನು. ಪ್ರಕೃತಿಗೆ, ಸಮಾಜಕ್ಕೆ, ನಮಗೆ ಎಲ್ಲರಿಗೂ ಯಾರು ಶಕ್ತಿ ಕೊಡ್ತಾರೋ ಅವನೇ ಮೂಲ. ಅವನ ಅನುಗ್ರಹವನ್ನೇ ಪಡೆಯಬೇಕು, ಅವರನ್ನೇ ಆಶ್ರಯಿಸಬೇಕು ಅಲ್ಲವೇ? ಹೇಗೆ ವ್ಯಕ್ತಿಗತ ಜೀವನದಲ್ಲಿ ಇನ್ನೊಬ್ಬರನ್ನು ಆಶ್ರಯಿಸಿಕೊಳ್ತೀವೋ ಹಾಗೆಯೇ ಜಗತ್ತು ಒಂದು, ಇಡೀ ಜಗತ್ತಿನ ಪ್ರವಾಹವು ಒಂದು ಮನುಷ್ಯನ ಹಾಗೆ ನೋಡಿ. ಜಗತ್ತಿನ ಪ್ರವಾಹವು ಮನುಷ್ಯ ಹಾಗೆಯೇ. ಮನುಷ್ಯನ ಜೀವನದಲ್ಲಿ ಹುಟ್ಟುತ್ತಾನೆ, ಚಿಕ್ಕ ವಯಸ್ಸಿರುತ್ತದೆ, ಬೆಳೆಯುತ್ತಾನೆ, ಮಧ್ಯಮ ವಯಸ್ಸಾಗುತ್ತಾನೆ, ಮುದುಕನಾಗುತ್ತಾನೆ, ಪ್ರಾಣ ಬಿಡ್ತಾನೆ. ನಮ್ಮ ವ್ಯಕ್ತಿ ಜೀವನ ಹೇಗಿರುತ್ತದೋ ಅಂದರೆ ಹುಟ್ಟುವುದು, ಬೆಳೆಯುವುದು, ಮತ್ತೆ ಎಲ್ಲ ಸಾಧಿಸಿಕೊಳ್ಳುವುದು, ಮುದುಕನಾಗಿ ಪ್ರಾಣ ಬಿಡುವುದು. ನಾವು ಹೇಗಿರುತ್ತೀವೋ ಜಗತ್ತು ಹಾಗೆ ಇರುತ್ತದೆ. ಜಗತ್ತು ಒಂದು ಮನುಷ್ಯ, ವಿಶ್ವರೂಪ ಹೇಳ್ತೀವಿ. ವಿಶ್ವರೂಪ ಮನುಷ್ಯನಿಗೆ ಹಾಗೆ ಇರುತ್ತದೆ. ಅವನು ಹುಟ್ಟುತ್ತಾನೆ, ಬೆಳೆಯುತ್ತಾನೆ, ಇನ್ನು ಪರಾಕ್ರಮಾದಿ ಪೂರ್ಣ ಸಂಪನ್ನನಾಗ್ತಾನೆ, ಮತ್ತು ಮುದುಕನಾಗುತ್ತಾನೆ, ಪ್ರಾಣ ಬಿಡುತ್ತಾನೆ. ಅಂದರೆ ಅರ್ಥವೇನು? ಹುಟ್ಟುವುದು ಅಂದರೆ ಸೃಷ್ಟಿ. ಮೊದಲು ಚಿಕ್ಕನಾಗಿರುತ್ತಾನೆ. ಅದರಿಂದ ಕೃತಯುಗದಲ್ಲಿ ಜನರು ಇಷ್ಟು ಕೆಟ್ಟವರಿರಲಿಲ್ಲ. ಜನರು ಸ್ವಲ್ಪ ಸಜ್ಜನರಾಗಿದ್ದರು, ಮುಗ್ಧರಾಗಿದ್ದರು, ಬೇಕಾದಷ್ಟು ಪ್ರಕೃತಿ ಸಂಪದ ಇತ್ತು. ಕೃತಯುಗದಲ್ಲಿ ಹೇಗಿದೆ ಎಂದು ಪುರಾಣಗಳು, ಮಹಾಭಾರತ ಪುರಾಣಗಳು ವರ್ಣನ ಮಾಡ್ತವೆ. ಕೃತಯುಗದಲ್ಲಿ ಹೇಗಿತ್ತಂತೆ? ಪ್ರಕೃತಿ ಸಂಪದ ಬೇಕಾದಷ್ಟಿತ್ತು. ಜನರಿಗೆ ಹೆಚ್ಚು ಕೆಲಸನೇ ಮಾಡಬೇಕಾಗಿಲ್ಲ. ಏನದು ಫಸಲಿ, ನಮಗೆ ಬೇಕಾಗಿರುವ ಧಾನ್ಯಗಳು ಪ್ರಕೃತಿ ಬೆಳೆಸ್ತದೆ, ಅದರಿಂದ ತಗೊಂಡ್ರೆ ಸಾಕು. ಈಗ ನಾವು ಪ್ರತ್ಯೇಕವಾಗಿ ಬೆಳೆಸಬೇಕಾಗ್ತಾ ಇದೆ. ಏಕೆ ಅಂದರೆ ಪ್ರಕೃತಿ ಕೊಟ್ಟಿದ್ದು ಸಾಕಾಗ್ತಾ ಇಲ್ಲ. ನಮಗೆ ಭೋಗಪರಾಯಣತೆ ಹೆಚ್ಚಾಗಿದೆ. ಪ್ರಕೃತಿಯಿಂದಲೇ ಏನು ನದಿ ಇತ್ತು, ಮಳೆ ಆಗುತ್ತಿತ್ತು, ಇನ್ನೇನು ನದಿ ನೀರಿದೆ, ಮರ ಗಿಡಗಳಿವೆ, ಅರಣ್ಯ ಸಂಪದ, ಕಾಡು ಸಂಪದ, ಕಾಡಿನ ಸಂಪದ, ಅರಣ್ಯ ಸಂಪದದಿಂದಲೇ ನಮಗೆ ಬೇಕಾಗಿದ್ದೆಲ್ಲ ಸಿಗ್ತದೆ. ನೀರು ಇದೆ ಪ್ರಕೃತಿಯಲ್ಲಿ, ಬೆಂಕಿ ಇದೆ, ಅಷ್ಟು ಸಾಕು, ಇನ್ನೇನು ಬೇಕು? ಆ ಪ್ರಕೃತಿಯಿಂದಲೇ ಸಿಕ್ಕಿರುವ ವಸ್ತುವಿನಿಂದ ಒಂದು ವಾಸ ಗುಡಿಸಲು ಅಂಥದ್ದು ಕಟ್ಕೊಳ್ತಿದ್ದರು, ಆರಾಮಾಗಿ ಜೀವಿಸ್ತಿದ್ದರು. ಎಲ್ಲ ವಸ್ತುಗಳು ಬೇಕಾದಷ್ಟು ಸಂಪದ ಅಲ್ಲೇ ಇರುತ್ತದೆ ಬೇಕಾಗಿದ್ದು. ಭೋಗ ವಸ್ತುಗಳು ಹೆಚ್ಚೇನಿರಲಿಲ್ಲ ಆ ಕಾಲದಲ್ಲಿ. ಜನರ ಮನಸ್ಸು ಸೌಮ್ಯವಾಗಿ ಶಾಂತವಾಗಿತ್ತು.
ಯಾವಾಗ ಮನಸ್ಸು ಶಾಂತವಾಗಿರುತ್ತದೋ, ಸಮಾಧಾನವಾಗಿರುತ್ತದೋ ಹೆಚ್ಚಿನ ಆಸೆಗಳಿರುವುದಿಲ್ಲ. ಸಮಾಧಾನ ಕಮ್ಮಿ ಆದರೆ ಆಸೆಗಳು ಹೆಚ್ಚು. ಅದಕ್ಕೋಸ್ಕರನೇ ಜನರು ಏನೋ ಇಷ್ಟ ದೇವತಾ ಜಪ ಮಂತ್ರ ಮಾಡ್ಕೋ, ಪಾರಾಯಣ ಮಾಡ್ಕೋ, ಧ್ಯಾನ ಮಾಡು, ಇದು ಮಾಡಿದ್ದರೆ ಏನಾಗ್ತದೆ, ಮನಸ್ಸು ಸಮಾಧಾನವಾಗಿರುತ್ತೆ. ಮನಸ್ಸು ಎಷ್ಟು ಸಮಾಧಾನವಾಗಿರುತ್ತದೋ ಆರೋಗ್ಯವೂ ಚೆನ್ನಾಗಿರುತ್ತದೆ, ಆಸೆಗಳು ಹೆಚ್ಚಿರುವುದಿಲ್ಲ. ಆಸೆಗಳೆಂದರೇನು? ಇಂದ್ರಿಯದ ಭೋಗ, ಅಭಿಮಾನ ಸುಖ, ಅಹಂಕಾರ ಸುಖ, ಇಂದ್ರಿಯ ಸುಖ, ಮಮಕಾರ ಸುಖ ಅಲ್ಲವೇ? ಇಂದ್ರಿಯ ಸುಖ, ಮಮಕಾರ ಸುಖ, ಭೋಗ ಸುಖ, ಅಹಂಕಾರ ಸುಖ, ಇವೇ ಅಲ್ಲವೇ ಬೇಕಾಗಿತ್ತು. ಇಂದ್ರಿಯಗಳ ಹಿಂದೆ ನಾನು ಬುದ್ಧಿ ಇದೆ. ಅದು ಮನಸ್ಸು ಅಶುದ್ಧವಾಯಿತು ಅಂದರೆ ತೋಚಲ್ಲ, ಅದಕ್ಕೆ ಬೇಕು. ಇಂದ್ರಿಯಗಳು ಅಶುದ್ಧವಾಗ್ತವೆ, ತೋಚಲ್ಲ, ಅವುಗಳಿಗೆ ಬೇಕು. ಅಹಂಕಾರವು ತೋಚಲ್ಲ, ಅದಕ್ಕೆ ಬೇಕು. ಅಂದರೆ ಇಂದ್ರಿಯ ಮನಸ್ಸುಗಳು, ದೇಹ ಮುಂತಾದಿಗಳಿಗೆ ಏನೋ ಒಂದು ಅಸಂತೃಪ್ತಿ, ತೋಚಲ್ಲ, ಏನೋ ಬೇಕು, ಭೋಗ ಅನುಭವಿಸುವವರೆಗೂ ತೋಚಲ್ಲ. ಇದೆಲ್ಲ ಏಕೆ? ಸಮಾಧಾನವಿಲ್ಲ, ಅಷ್ಟೇ ಅಲ್ಲವೇ? ಮನಸ್ಸು ಸಮಾಧಾನವಾಗಿದ್ದರೆ ಯಾವುದು ಬೇಕಾಗಿಲ್ಲ, ಹೇಗಿದ್ದೀನೋ ಹಾಗೆ ಚೆನ್ನಾಗಿದೆ. ಶರೀರ ನಿರ್ವಾಹಕ್ಕೆ ವಸ್ತ್ರ ನೀರು ಇದ್ದರೆ ಸಾಕು, ಊಟ ವಸ್ತ್ರ ಇದ್ದರೆ ಸಾಕು, ಎಲ್ಲಿದ್ದರೂ ನಡೆಯುತ್ತದೆ. ಮನೋರಂಜನಕ್ಕೆಯೂ ಹೆಚ್ಚು ಬೇಕು. ಮನೋರಂಜನದಲ್ಲಿಯೂ ಈ ಕಾಲದಲ್ಲಿ ಮನೋರಂಜನೆ ಹೆಚ್ಚಾಯಿತು. ಜನರು ಏನ್ಕೊಳ್ತಾರೆ, ಮನೋರಂಜನಾ ಸಾಧನಗಳು ಹೆಚ್ಚಾಗಿ ಬಿಟ್ಟರೆ ಜನರಿಗೆ ವಿಕಾಸ ಹೆಚ್ಚಾಗ್ತಾ ಇದೆ. ನಾವು ಮಕ್ಕಳಾಗಿರುವಾಗ ಆಡಿಕೊಳ್ಳುವುದಕ್ಕೆ ಏನು ವಸ್ತು? ಮಣ್ಣು ಕಲ್ಲು ಏನೋ ಇದ್ದರೆ ಅದೇ ಆಡುವುದು ಅಷ್ಟೇ. ಏನು ವಸ್ತುವೇ ಇರುತ್ತಿರಲಿಲ್ಲ. ಏನೋ ಅಲ್ಲಿ ಸಿಕ್ಕಿದರೆ ಒಂದು ಕಲ್ಲು ತಗೊಂಡು ಬರ್ತಿದ್ವಿ, ಅಥವಾ ಏನೋ ಒಂದು ಮರದ ತುಂಡು ಏನೋ ಬಿದ್ದಿದ್ದರೆ ಅದು ತಗೊಂಡು ಬರೋದು, ಅದೇ ಆಟ ಆಡುವುದಷ್ಟೇ. ಆಟ ಅಂದರೆ ಏನು ಅಷ್ಟೇ. ಏನಾದರೂ ಒಂದು ಹಗ್ಗ ಸಿಕ್ಕಿತ್ತು ಅಷ್ಟೇ, ಆ ಹಗ್ಗದಿಂದಲೇ ಆಟ ಆಡ್ತಿದ್ದೆ. ಈ ಕಾಲದಲ್ಲಿ ಒಬ್ಬೊಬ್ಬರು ಮನೆಗೂ ನೋಡಿದ್ದರೆ ಒಂದೊಂದು ಮಾಲೆ ಅಲ್ಲವೇ? ಮಕ್ಕಳಿಗೆ ಒಬ್ಬೊಬ್ಬನಿಗೆ ಒಂದೊಂದು ಮಾಲೆ, ಅದು ಏನೋ ಯಾವ ವಸ್ತುಗಳೇ ಗೊತ್ತಿಲ್ಲ. ನಾವು ಯಾವಾಗಲೂ ನೋಡಲೇ ಇಲ್ಲ ನಾನು ಮಾಲ್ಗಳು ಅಂಗಡಿಗಳಿಗೆ ಹೋಗುವುದಿಲ್ಲವಲ್ಲ, ಅದು ಎಲ್ಲಿ ಗೊತ್ತಿಲ್ಲ. ಇಲ್ಲೊಂದು ಸಣ್ಣ ಮಕ್ಕಳು ಬಂದರು, ಈಗ ಇಲ್ಲೇ ಬೆಳಗ್ಗೆ ಬರ್ತಾರೆ, ಅಲ್ಲಿಂದ ಸಣ್ಣ ಮಕ್ಕಳು 3 years old, ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ ಸರಿಯಾಗಿ. ಸ್ವಲ್ಪ ಹಿರಿಯಾಗಿ ಬರುತ್ತದೆ, ಇನ್ನೊಬ್ಬರಿಗೆ ಮಾತಾಡೋಕ್ಕೆ ಬರಲ್ಲ, ಆದರೂ ಬಂದರು. ಇಲ್ಲೇನೋ ವಸ್ತುಗಳು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಬ್ಯಾಗ್ನಲ್ಲಿ ಒಂದು ಪ್ಲಾಸ್ಟಿಕ್ ತಿಂದರು, ಅದರಲ್ಲಿ ಒಂದು ಸೆಲ್ ಫೋನ್ ಇದ್ದಂತೆ. ಸೆಲ್ ಫೋನ್ ಹಾಗೆ ಮಕ್ಕಳ ಫೋನ್ ಇದೆ, ಏನೇನೋ ಪ್ಲಾಸ್ಟಿಕ್ನಿಂದ. ಇನ್ನೊಂದು ಕಾರ್ ಇದೆ, ಇನ್ನೇನೋ ಇದೆ. ಒಂದೇನೋ ಪುಸ್ತಕಗಳು ತಂದರು, ಅದಕ್ಕೇನೋ ಪೇಂಟಿಂಗ್ ಅಲ್ಲ, ಅದೇನೋ ಕಲರ್ ಪೆನ್ಸಿಲ್ನಿಂದ ಏನೇನೋ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ನೋಡಿದೆ, ಅದು ಸ್ವಲ್ಪ ಇದು ಮಾಡ್ತಾನೆ, ಅದು ಸ್ವಲ್ಪ ಮಾಡ್ತಾನೆ, ಮತ್ತು ಸೆಲ್ ಫೋನ್ ಆಟ ಆಡ್ತಾನೆ, ಮತ್ತು ಹಾರುತ್ತಾನೆ, ಮತ್ತೆ ಎಲ್ಲಿಗೋ ಹೋಗ್ತಾನೆ, ಮತ್ತೆ ಎಲ್ಲ ಬ್ಯಾಗಿನಲ್ಲಿ ಹಾಕೊಂಡು ಹೊರಟೋದ್ರು ಅಷ್ಟೇ. ಇಷ್ಟು ವಸ್ತುಗಳು ಏನು, ಇಷ್ಟು ವಸ್ತುಗಳು ಬೇಕಂತೆ. ಅಂದರೆ ವಿಕಾಸ ಅಂದರೆ ಏನು? ಭೋಗ ಸಾಧನಗಳು, ಮನೋರಂಜನಾ ಸಾಧನಗಳು ಹೆಚ್ಚಾಗಿದ್ದರೆ ವಿಕಾಸ. ಅಂದರೆ ಅರ್ಥವೇನು? ವಿಕಾಸಗೊಳ್ಳುವುದು ಅಂದರೆ ಹೆಚ್ಚಿನ ಸುಖ ಸಿಗ್ತಾ ಇದೆಯಾ ಇವರಿಗೆ? ಹೆಚ್ಚಿನ ಸುಖ ಇದೆಯಾ? ಭೋಗ ಸಾಧನಗಳು, ಮನೋರಂಜನಾ ಸಾಧನಗಳು ಹೆಚ್ಚಿದ್ದರೆ, ಹೆಚ್ಚು ಕಾಸ್ಟ್ಲಿ ವಸ್ತು ಹಣ ಖರ್ಚು ಮಾಡಿ ಹೆಚ್ಚು ತಂದರೆ ಹೆಚ್ಚಿನ ಸುಖ ಸಮಾಧಾನ ಹೆಚ್ಚಾಯಿತಾ? ಅಥವಾ ಇನ್ನೂ ನನಗದಿಲ್ಲ ಇದಿಲ್ಲ, ಇಷ್ಟು ಪೂರ್ವ ಕಾಲದಲ್ಲಿ ಹೇಳುತ್ತಿದ್ದರೆ ಅವ್ರಿಗೆ ಯಾವುದೇ ಒಂದು ವಸ್ತು ಸಿಕ್ಕಿದ್ದರೆ ಅವ್ರನ್ನ ನೋಡ್ಕೊಂಡು, ಅಯ್ಯೋ ಅವರಿಗೆಲ್ಲ ವಸ್ತುಗಳಿವೆ, ಇವರಿಗಿಲ್ಲ, ಅಯ್ಯೋ ಈ ಜನರಿಗೇನೋ ಆಗ್ತಾ ಇದೆ ಅಂದ್ಕೊಂಡರು. ಅಂತಾರೆ ಅಂದ್ಕೊಂಡು ಒಂದೆರಡು ವಸ್ತುಗಳು ಎಲ್ಲೋ ಸಿಟಿಗೆ ಹೋದರೆ ತಂದು ಕೊಡ್ತಿದ್ದರು. ನಾವು ಹಳ್ಳಿ ಜನರು ಸಿಟಿಗೆ ಹೋದರೆ ಯಾವುದೇ ಒಂದೆರಡು ವಸ್ತು ಅವರು ನೋಡಿದ್ದರೆ ಇಡೀ ಊರು ಮಕ್ಕಳು ನೋಡಲಿಕ್ಕೆ ಬರುತ್ತಿದ್ದರು. ಏನೋ ಇತ್ತಂದೆ ನೋಡೋದಕ್ಕೆ, ಅವ್ರಿಗೇನೋ ವಸ್ತು ಇದೆ, ಅದು ನೋಡಲಿಕ್ಕೆ ಎಲ್ಲರೂ ನೋಡಿ ಅಯ್ಯೋ ಇದೆ ಅಂತ ಎಲ್ಲರಿಗೆ ಹೇಳಿಬಿಡುತ್ತಿದ್ವಿ. ಅವ್ರ ಹತ್ರ ಏನೋ ಅವರ ಅಪ್ಪ ತಂದರು. ಆ ಒಂದೇ ಎರಡೇ ವಸ್ತು ಇರುತ್ತಿತ್ತು. ಈಗ ಅದು ಹೋಯಿತು. ಒಬ್ಬೊಬ್ಬರ ಮನೆಗೆ ಹೋದೆ, ಒಂದು ರೂಮೇ ಸಪ್ರೇಟ್ ಕಟ್ಟರು. ಆ ರೂಮ್ನಲ್ಲಿ ಏನಿಟ್ಟರು? ಒಂದು ಏಣಿ ಇಟ್ಟರು. ಏಣಿಯಿಂದ ಮೇಲೆ ಹತ್ತುತ್ತಾರೆ. ಆ ಮೇಲೆ ನೋಡಿದ್ದರೆ ಅಯ್ಯೋ ಒಂದು ಟ್ರಾಫಿಕ್ ಜಾಮ್ ಆಗಿರುವಷ್ಟು ಕಾರುಗಳು ಅಲ್ಲಿ ಮೇಲೆ. ಟ್ರಾಫಿಕ್ ಜಾಮ್ ಆದರೆ ಎಷ್ಟು ಕಾರುಗಳು ನಿಂತಿರ್ತೋ ಅಷ್ಟು ಕಾರುಗಳು. ಕೆಳಗೆ ಇನ್ನೇನು, ಆ ರೂಮೆಲ್ಲ ಅವೇ ವಸ್ತುಗಳು. ಒಂದು ರೂಮ್, ಒಬ್ಬ ಮಗುಕ್ಕೆ ರೂಮೆಲ್ಲ ತುಂಬಿ ವಸ್ತುಗಳು. ಅಮ್ಮಯ್ಯ, ಒಂದು ಅಂಗಡಿ ಆಗಿಬಿಟ್ಟಿತಪ್ಪ. ಇಷ್ಟಿದ್ದರೆ ಆ ಮಕ್ಕಳು ಬೆಳೆದಿರುವ ಮಕ್ಕಳು, ಅಂಥ ಮಕ್ಕಳು ಅತ್ಯಂತ ಸಂಸ್ಕಾರವಂತರು, ಸಮಾಧಾನರು. ಆ ಒಂದು ರಾಮಚಂದ್ರನೋ ಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿ 5 ವರ್ಷಕ್ಕೆ ಉಪನಯನ, 8ನೇ ವರ್ಷಕ್ಕೆ ಅಯ್ಯೋ ಒಂದು ಸನ್ಯಾಸಿ ಆಗಿಬಿಟ್ಟ. ರಾಮಚಂದ್ರ 13-14ಕ್ಕೆ ಯುದ್ಧ ಮಾಡಿ ರಾಕ್ಷಸ ಸಂಹಾರ ಮಾಡುವಷ್ಟು ಬುದ್ಧಿವಂತ, ಸಂಸ್ಕಾರವಂತ ಆಗಿದ್ದ. ವಿಶ್ವಾಮಿತ್ರ ಬಂದು ಈಗ ಬರ್ತಾನೆ ಇವತ್ತು.
ಅಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಸಂಸ್ಕಾರವಂತರಾಗಿದ್ದಾರೆ. ಅಂದರೆ ಮನಸ್ಸು ಅಷ್ಟು ಸಮಾಧಾನವಾಗಿದೆಯಾ, ಅಷ್ಟು ಬುದ್ಧಿ ಏನಿಲ್ಲ. ಅಷ್ಟು ವಸ್ತುಗಳು ಕೊಟ್ಟರು ಮತ್ತು ಅಪ್ಪ ನನಗೇನು ಕೊಟ್ಟರು, ನನಗೆ ಅದಿಲ್ಲ, ನನಗಿದಿಲ್ಲ, ಮತ್ತೆ ಹೇಳ್ತಾನೆ ಏನು ನನಗೆ ಇನ್ನೇನೋ ಕಾರಿಲ್ಲ, ಇಲ್ಲ ಇನ್ನೂ ಏನೋ ಇರುತ್ತವೆ ಗೊತ್ತಿಲ್ಲ, ಇನ್ನೇನೋ ಬೇಕಂತೆ ಅವ್ರಿಗೆ. ಏನೊಂದು ರಿವಾಲ್ವರ್ ಬೇಕಂತೆ, ಇನ್ನು ಏನು ಬೇಕಾಗ್ತದೋ ಗೊತ್ತಿಲ್ಲ. ಒಂದು ರಿವಾಲ್ವರ್ ಆ ರಿವಾಲ್ವರೇ ಅಲ್ಲ, ಮಷಿನ್ ಗನ್ ನೋಡಿದೆ ಒಬ್ಬರ ಹತ್ತಿರ. ಯಾರೋ ಮಕ್ಕಳು ಅದು ತೋರಿಸ್ಬಿಟ್ರೆ ಈಗ ಟೊಕಟೊಕ ಶಬ್ದ ಮಾಡ್ತಿದೆ, ಅದು ಮಷಿನ್ ಗನ್. ಹಾಗೆ ಏಕೆ ಮಾಡ್ತೀವಪ್ಪ ಅಂದರೆ ಮಷಿನ್ ಗನ್ನಿಂದ ಶೂಟ್ ಮಾಡ್ತೀನಿ. ಅಯ್ಯೋ ಇಷ್ಟೆಲ್ಲ ಇರುತ್ತದೆ ನಮ್ಗೆ ಗೊತ್ತೇ ಇಲ್ಲ. ಅದು ಯಾವಾಗಲೂ ನೋಡಲೇ ಇಲ್ಲ. ಪ್ಲಾಸ್ಟಿಕ್ ವಸ್ತುಗಳು ನೋಡಲಿಲ್ಲ. ಯಾವುದೇ ಒಂದು ಮರದ ಒಂದೆರಡು ವಸ್ತುಗಳು ಇರುತ್ತಿತ್ತು, ಒಂದು ಏನೋ ಅಷ್ಟೇ. ಇಲ್ಲದಿದ್ದರೆ ಅಲ್ಲೆಲ್ಲ ಏನದು ರೋಡ್ ಮೇಲೆ ಹೋದರೆ ಕಲ್ಲುಗಳು ಸಿಗ್ತೀವಿ ನೋಡಿ, ಆ ಕಲ್ಲುಗಳು ತಗೊಂಡು ಬಂದು ಆಟ ಆಡ್ತಿದ್ವಿ ಅಷ್ಟೇ. ಅಂದರೆ ವಸ್ತುಗಳು, ಭೋಗ ಸಾಧನ, ಮನೋರಂಜನೆ ಹೆಚ್ಚಾದರೆ ಮನಸ್ಸು ತೃಪ್ತವಾಗಿ ಸಮಾಧಾನವಾಗಿ ಆನಂದವಾಗಿದೆಯಾ? ಆತ್ಮಬಲ ಬೆಳೆಯುತ್ತಾ ಇಲ್ಲ. ಪರಾಧೀನತ, ಬಹಿರ್ಮುಖತ, ಹೊರಗಿನ ವಸ್ತುಗಳು ಹೆಚ್ಚು ಬೇಕು, ಹೊರಗಿನ ವಸ್ತುಗಳು ಹೆಚ್ಚು ಬೇಕು ಅಲ್ಲವೇ? ಹೊರಗಿನ ವಸ್ತುಗಳು ಹೆಚ್ಚು ಬೇಕು. ಅದು ಇನ್ನೂ ಇದ್ದರೂ ಅದು ಸಾಕಾಗಲ್ಲ. ಮತ್ತೆ ಇನ್ನೊಬ್ಬರು ನೋಡಿ ಮತ್ತೆ ಅದು ತಿಂಗಳಿಗೆ ಮತ್ತೆ ಬದಲಾಯಿಸಬೇಕು, ಏನು ಸಾಕಾಗಲ್ಲ. ನಾನು ತುಂಬ ಹಿರಿಯನಾದ ನಂತರ ಬೆಲೂನ್ ನೋಡಿದೆ. ಬೆಲೂನೇ ನೋಡಲಿಲ್ಲ ಆ ಕಾಲದಲ್ಲಿ. ತುಂಬ ಹಿರಿಯನಾದ ನಂತರ ಯಾರ ಹತ್ರ ಬೆಲೂನ್ ಇದೆ ಅಂದರೆ ಅವ್ರ ಪಕ್ಕ ಮನೆಗೆ ಹೋಗಿ ಬಂದೆ, ಅಯ್ಯೋ ಬೆಲೂನ್ ಇದೆ ಅಂತ. ಹೀಗಿರುತ್ತದೆ ಅಂತೆ. ಅಂದರೆ ಭೋಗ ವಸ್ತುಗಳು ಎಷ್ಟೆಷ್ಟು ಇದ್ದರೆ ಅದರಿಂದ ಪರಾಧೀನತೆ ಹೆಚ್ಚಾಗ್ತಾ ಇದೆ ಹೊರತು ಸಮಾಧಾನವಿಲ್ಲ. ಇದು ನಿಜವಾದ ವಿಕಾಸ. ಇದು ಮನುಷ್ಯನಿಗೆ ಎಷ್ಟು ಪರಾಧೀನತೆ ಕಮ್ಮಿ ಆಗ್ತದೋ, ತನ್ನಲ್ಲೇ ಸಮಾಧಾನವಾಗಿರುತ್ತಾನೋ, ಪ್ರಪಂಚವೆಲ್ಲ ಇಲ್ಲೇ ಸಿಕ್ಕಿಬಿಟ್ಟಿತು ಅಲ್ಲವೇ? ಪ್ರಪಂಚದಿಂದ ಪಡೆಯತಕ್ಕದ್ದು ಇಲ್ಲಿ ಸಿಕ್ಕಿತು ಅಂದರೆ ಪ್ರಪಂಚವು ಇಲ್ಲೇ ಸಿಕ್ಕಿತು. ನಿಮ್ಮ ಮನಸ್ಸಿನಲ್ಲೇ ಪ್ರಪಂಚ, ನೀನೇ ಪ್ರಪಂಚ. ಅಂದರೆ ಅರ್ಥವೇನು? ಪ್ರಪಂಚದಿಂದ ಪಡೆಯತಕ್ಕದ್ದು ನಿಮಗೆ ಸಿಕ್ಕಿಬಿಟ್ಟಿತಲ್ಲ, ಅದು ಬೇಕು, ಅದು ಕಲಿಯಬೇಕು. ಅದು ನಿಜವಾದ ನಾಗರಿಕತೆ, ಅದು ವಿಕಾಸ. ವಿಕಾಸಕ್ಕೆ ಅರ್ಥವಿಲ್ಲ ಈ ಕಾಲದ ವಿಕಾಸಕ್ಕೆ. ಕೃತಯುಗದಲ್ಲಿ ವಸ್ತುಗಳು ಕಮ್ಮಿ ಇತ್ತಂತೆ. ಏನು ಕಾಡು ಇತ್ತು, ಮರ ಗಿಡಗಳು ಅಷ್ಟೇ. ಮರ ಗಿಡಗಳಲ್ಲಿ ಏನು ಅದೇ ಆಟ. ಮರ ಗಿಡಗಳು ನೋಡೋದೇ ಸಾಕಷ್ಟು ಆಟ. ಆ ಮರದಿಂದ ಏನದು ಎಲೆಗಳು ಬೀಳುತ್ತವೆ, ಅದೇ ಇರುತ್ತಿತ್ತು. ಎಲೆಗಳು ಬೀಳುತ್ತವೆ, ಅದೇನೋ ತುಂಡುಗಳು ಬೀಳುತ್ತವೆ, ಅವೇ ಆಟ ಆಡೋದಷ್ಟೇ. ಮರಗಳು ಬೇಕಾದಷ್ಟಿದ್ದರೆ ಮರಗಳಿಂದಲೇ ಏನೇನೋ ಬೀಳುತ್ತವೆ. ಆ ಬಿದ್ದಿರುವ ವಸ್ತುಗಳನ್ನೇ ಆಟ ಆಡೋದು. ಪ್ರಕೃತಿ ಸಹಜ ಸಿದ್ಧವಾಗಿತ್ತು. ಅದರಿಂದ ಕೃತಕ ವಸ್ತುಗಳು ಹೆಚ್ಚು ಬೇಕಾಗಿಲ್ಲ ಕೃತಯುಗದಲ್ಲಿ. ಸಮಾಜವು ಈ ಕಾಲದಲ್ಲಿರುವಷ್ಟು ಇಷ್ಟು ನಿಯಮಬದ್ಧವಾಗಿ ನಡೆಯುವುದು ಇಲ್ಲ. ಏಕೆಂದರೆ ಜನರು ಕಮ್ಮಿ, ಕಾಡು, 4-6 ಮನೆಗಳು. ಯಾವುದು ನಿಯಮ ಬೇಕಪ್ಪ? ಯಾರಿಗೆ ಬೇಕೋ ತಗೊಳ್ತಾರೆ, ಆಟ ಆಡ್ತಾರೆ, ಮುಗೀತದೆ. ಅದು ಕೃತಯುಗದಲ್ಲಿ ಹಾಗಿತ್ತು. ಯಾವಾಗ ತ್ರೇತಾಯುಗ ಬಂತೋ, ಹೇಗೆ ಹೇಳಿದ್ದೀನಲ್ಲ, ಮನುಷ್ಯ ಹೇಗೆ ಬೆಳೆಯುತ್ತಾನೋ ಈಗ ಬೆಳೆಯುತ್ತಾನೆ, ಸ್ವಲ್ಪ ಯುವಕನಾಗುತ್ತಾನೆ. ತ್ರೇತಾಯುಗದ ಮಧ್ಯಕ್ಕೆ ಕೊನೆಗೂ ಬಂದರೆ ಅವನು ಮಧ್ಯ ವಯಸ್ಸಕ್ಕೂ ಬರ್ತಾನೆ. ಈಗ ದ್ವಾಪರ ಯುಗದಲ್ಲಿ ಇನ್ನೂ ಕಮ್ಮಿ ಆಗ್ತಾನೆ. ಈಗ ದ್ವಾಪರ ಯುಗದ ಕೊನೆಗೂ ಬಂದರೆ ಪೂರ್ತಿ ಮುದುಕನಾಗ್ತಾನೆ. ಯಾರು? ವಿಶ್ವರೂಪ, ಜಗತ್ತೇ. ಕಲಿಯುಗದಲ್ಲಿ ಮುದುಕನಾಗೇ ಇರುತ್ತಾನೆ. ಈಗ ಅದಕ್ಕೋಸ್ಕರನೇ ಕಲಿಯುಗವೆಲ್ಲ ಹೀಗಿದೆ. ಕಲಿಯುಗ ಮುಗಿಯುವ ಹೊತ್ತಿಗೆ ಪ್ರಳಯವೇ ಆಗಿಬಿಡ್ತದೆ. ಯಾರಿಗೆ? ವಿಶ್ವರೂಪಕ್ಕೆ. ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ವಾರ್ಧಕ್ಯ ಮತ್ತು ಮರಣ ಇರುತ್ತದೋ ವಿಶ್ವರೂಪಕ್ಕೂ ಹಾಗೇ ಇರುತ್ತದೆ. ಅದರಿಂದಲೇ ನಾವು ಸೃಷ್ಟಿ ಪ್ರಳಯ ಒಂದೇ ಹೇಳ್ತೀವಿ. ಸೃಷ್ಟಿ ಪ್ರಳಯ ಅಲ್ಲ, ಜೀವನವು ನೋಡು. ಜೀವನ ಕಾಲದಲ್ಲಿ ಹೇಗಿರುತ್ತದೆ, ಮನುಷ್ಯನ ಹಾಗೆ ಬೆಳೆಯುತ್ತದೆ. ಅದಕ್ಕೋಸ್ಕರ ಪೂರ್ವಕಾಲದಲ್ಲಿ ಎಷ್ಟೆಷ್ಟು ಆಂತರಿಕ ಸಮಾಧಾನವಿರುತ್ತದೋ ಹೊರಗಿನ ವಿಕಾಸ ಅಷ್ಟು ಬೇಕಾಗಿರಲಿಲ್ಲ. ಈಗ ಏನಾಗ್ತದೆ, ಹೊರಗಿನದೇ ಹೆಚ್ಚು ಬೇಕಾಗಿದೆ. ಏಕೆಂದರೆ ಮನಸ್ಸಿನಲ್ಲಿ ಒಂದು ಚೂರು ಸಮಾಧಾನವಿಲ್ಲ. 1 ಸೆಕೆಂಡು 1 ನಿಮಿಷ ಸುಮ್ಮನೆ ಕೂತಿರೋಕ್ಕಾಗಲ್ಲ. ಯಾರೋ ಒಬ್ಬರು ಬೇಕು, ವಸ್ತು ಬೇಕು, ಟಿ ವಿ ಬೇಕು, ಸೆಲ್ಫೋನ್ ಬೇಕು, ಯಾವುದೇ ಒಂದು ಬೇಕು. ಎಲ್ಲವೂ ಹೋಗಿಬಿಟ್ರೆ ಜನರು ಹುಚ್ಚು ಹೇಗಾಗ್ತಾರೋ ನೋಡಿ. ಏಕೆಂದರೆ ಹೊರಗಿನ ವಸ್ತುಗಳು ಹೆಚ್ಚಾಗ್ತಾಯಿವೆ. ಈಗ ಇದು ವಿಕಾಸ ಅಂದರೆ ಇದು. ಆದ್ದರಿಂದ ಭಗವಂತ ಅವತರಿಸಿ ಜನರಿಗೆ ಒಂದು ಜೀವನ ಮಾರ್ಗ ಹೇಳಿಕೊಡ್ತಾನೆ. 2 ಇರುತ್ತದೆ.
ಸಮಾಜ ವ್ಯವಸ್ಥೆಯಲ್ಲಿ ತಪ್ಪು ವ್ಯವಸ್ಥೆ ಇದ್ದರೆ ತಪ್ಪು ವ್ಯವಸ್ಥೆಯನ್ನು ಸರಿ ಮಾಡ್ತಾನೆ. ಈ ವ್ಯವಸ್ಥೆಯನ್ನು ಕೆಡಿಸುವಂಥ ದುಷ್ಟರು ಅಸುರರು, ಯಾರೇ ಆಗಲಿ, ಯಾರು ನೀವು ನಾವೇ ಅಸುರರು, ಯಾರೂ ಅಲ್ಲ. ವ್ಯವಸ್ಥೆಯನ್ನು, ಧರ್ಮ ವ್ಯವಸ್ಥೆಯನ್ನು ಕೆಡಿಸುವಂಥವರು ಅಸುರರು. ಸ್ವಾರ್ಥಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದಲ್ಲವೇ ವ್ಯವಸ್ಥೆಯನ್ನು ಇನ್ನೊಬ್ಬರಿಗೆ ತೊಂದರೆ ಕೊಡುವ ಹಾಗೆ ಬದಲಾಯಿಸಿಬಿಡ್ತಾರೆ. ಸ್ವಾರ್ಥಿಗಳು, ಅಹಂಕಾರಿಗಳು ಅಧಿಕಾರವು ಹೆಚ್ಚಿದ್ದರೆ ಹಾಳು ಮಾಡ್ತಾರೆ. ಅಧಿಕಾರ ಹೆಚ್ಚಿದ್ದರೆ ವ್ಯವಸ್ಥೆಯನ್ನು ಹಾಳು ಮಾಡಿ ಸಜ್ಜನರು ಬದುಕಕ್ಕಾಗದೆ ಮಾಡಿಬಿಡ್ತಾರೆ. ಏನೋ ನೀರಿರುತ್ತದೆ, ನೀರು ಯಾರಿಗೆ ಪೂರ್ವಕಾಲದಲ್ಲಿ ನದಿ ಕೆರೆಗಳು ಬೇಕಾದಷ್ಟಿತ್ತು, ಅಲ್ಲವೇ ಬಾವಿಗಳು ಬೇಕಾದಷ್ಟಿತ್ತು. ಈಗೇನು ಮಾಡಿದರು? ನೀರೇ ಸಿಗದಂತೆ ಮಾಡಿಬಿಟ್ಟರು. ಆಧುನಿಕ ನಾಗರಿಕತೆ ಹೇಗಾಯಿತು ಅಂದರೆ ನೀರೇ ಸಿಗದಂತೆ ಮಾಡಿಬಿಟ್ಟರು. ಈಗ ಏನಾಯಿತು? ಎಲ್ಲರೂ ಬಾಟಲ್ ಕೊಂಡುಕೊಂಡೇ ಕುಡಿಯಬೇಕು ಅಲ್ಲವೇ? ಈ ಬಾಟಲ್ ಪದ್ಧತಿ ಏಕೆ ಬಂದಿದೆ? ಇದು ನಾಗರಿಕತೆ, ಇದು ಬೆಳೆಸಿ ನಾವು ಹಿಂದಿನಕ್ಕಿಂತ ಚೆನ್ನಾಗಿದೆಯಾ? ನೀರು ಎಲ್ಲ ಕಡೆ ಸಿಗ್ತಿತ್ತು, ನೀರು ಕೊಂಡ್ಕೊಳ್ಳಬೇಕಾಗೇ ಇಲ್ಲ. ಹಣ ಕೊಟ್ಟು ನೀರು ಕೊಂಡ್ಕೊಳ್ತಾ ಕುಡಿಯಬೇಕಾ? ಇದೇನು ಬುದ್ಧಿಯಪ್ಪ? ಎಲ್ಲರಿಗೆ ಹಣ ಬೇಕು. ಪೂರ್ವ ಕಾಲದಲ್ಲಿ ಭಿಕ್ಷುಕರು, ಯಾರೋ ಬ್ರಹ್ಮಚಾರಿಗಳು, ಸನ್ಯಾಸಿಗಳು ನೀರು ಎಲ್ಲಿಯಾದರೂ ಸಿಗ್ತದೆ. ಈಗ ಸನ್ಯಾಸಿಗೂ ಹಣ ಬೇಕಾಯಿತು. ಏಕೆ? ನೀರು ಕುಡಿಯೋದಕ್ಕಾದ್ರೆ ಹಣ ಬೇಕು. ನೀರು ಏನು ಅವ್ರು ಭಿಕ್ಷಾ ಮಾಡಿದ ನೀರು ಯಾರಾದರೂ ಕೊಡ್ತಾರೆ? ಎಲ್ಲಾದರೂ ನದಿ ಕೆರೆ ಸಿಗ್ತದೆ? ಎಲ್ಲಿ ಇಲ್ಲ. ಬಾವಿ ಇಲ್ಲ, ನದಿ ಇಲ್ಲ, ಕೆರೆ ಇಲ್ಲ. ಆ ನೀರು ಕೆರೆಗಳು ಭಯಂಕರ ದರ್ಟಿ ಆಗಿಬಿಟ್ಟಿವೆ, ನೇರಾಗಿ ಕುಡಿಯೋಕ್ಕೆ ಆಗಲ್ಲ. ಕುಡಿದ್ರೆ ಅಷ್ಟೇ, ಹಿಂಗೆ ಸ್ಟಮಕ್ ಇನ್ಫೆಕ್ಷನ್ನೇ, ಹಿಂಗಷ್ಟೇ. ಈಗ ಏನು ಮಾಡಬೇಕು? ಮತ್ತು ಅದಕ್ಕೆ ಹಣ ಕೊಡಬೇಕು. ಪೂರ್ವ ಕಾಲದಲ್ಲಿ ಹೇಳಿರುವ ಸರ್ವಸಂಗ ಪರಿತ್ಯಾಗ ಅಂದರೆ ಈ ಕಾಲದಲ್ಲಿ ಬಾಟಲು ಬೇಕು, ಎಲ್ಲ ಬೇಕು. ಅವು ಸರ್ವಸಂಗ ಪರಿತ್ಯಾಗ, ಹಣ ಮುಟ್ಟಬಾರದು ಎಂದು ಹೇಳುತ್ತಿದ್ದರು. ಹೌದು, ನಾವು ಹಾಗೇ ಇದ್ದೀವಿ ಕೆಲವು ವರ್ಷ. ಏನು ಹಣ ಮುಟ್ಟಬಾರದು. ಈಗ ನಂತರ ಏನು ಕುಡಿಯೋದಕ್ಕೆ ನೀರು ಬೇಕಾಯಿತು. ನೀರು ಬೇಕಂದರೆ ಮತ್ತೆ ಈ ನೀರು ಎಲ್ಲಿ ಸಿಗಲ್ಲ. ನೀವು ಎಲ್ಲಿ ಹೋದರೆ ಯಾರಾದರೂ ಫ್ರೀ ನೀರು ಕೊಡ್ತಾರಾ? ಕೇಳಿ, ಯಾರಾದರೂ ನೀರು ಫ್ರೀ ಕೊಡ್ತಾರಾ ನೋಡ್ತೀನಿ. ಎಲ್ಲಿಯಾದರೂ ಫ್ರೀ ನೀರು ಕೊಡ್ತಾರಾ? ಯಾರೂ ಕೊಡಲ್ಲ. ನಿಮ್ಗೆ ಎಷ್ಟು ಬೇಕು ಅಂತ ಹೇಳ್ತಾರೆ. ಯಾವ ಬಾಟ್ಲು ನೀರು ಅಂದರೆ ಇಲ್ಲೆಲ್ಲ ಅಲ್ಲಿ ಹೋಗಿ ಅಲ್ಲಿ ಕೊಂಡ್ಕೊ ಅಂತ ಹೇಳಿಬಿಡ್ತಾರೆ. ನೀರು ಕೊಡ್ತಾರೋ ನಿಮಗೆ? ಈಗ ಹಾಗೆ ಆಗಿಬಿಟ್ಟಿದೆ. ವ್ಯವಸ್ಥೆಯನ್ನು ಕೆಡಿಸುವವನಿದ್ದರೆ, ಧಾರ್ಮಿಕ ವ್ಯವಸ್ಥೆ ಅಂದರೆ ಯಾವ ಜೀವನ ಜೀವಿಸಿ ತಾವು ಅಂತರ್ಮುಖರಾಗಿ ಇಹಲೋಕ ಪರಲೋಕ ಸಾಧಿಸಿಕೊಂಡು ಇನ್ನೂ ಶುದ್ಧವಾಗಿ ಅಂತರ್ಮುಖವಾಗುತ್ತಾರೋ ಆ ತರಹ ಒಂದು ಸಾಮಾಜಿಕ ವ್ಯವಸ್ಥೆ, ಕುಟುಂಬ ವ್ಯವಸ್ಥೆ, ವ್ಯಕ್ತಿಗತ ಜೀವನ ಇರಬೇಕು. ಧಾರ್ಮಿಕ ವ್ಯವಸ್ಥೆ ಅಂದರೆ ಏನು? ವ್ಯಕ್ತಿಗತ ಜೀವನವೂ ಇರಬೇಕು, ಕುಟುಂಬ ವ್ಯವಸ್ಥೆ ಇರಬೇಕು, ಸಾಮಾಜಿಕ ವ್ಯವಸ್ಥೆ ಇರಬೇಕು, ಇಡೀ ರಾಷ್ಟ್ರ ವ್ಯವಸ್ಥೆ ಇರಬೇಕು. ಆವಾಗ ಜೀವಿಸೋಕ್ಕಾಗುತ್ತದೆ. ಇಲ್ಲದಿದ್ದರೆ ಸ್ವಲ್ಪ ಹಾಳಾದರೆ ಸ್ವಲ್ಪ ಕರೆಕ್ಷನ್ ಮಾಡ್ತೀವಿ, ಇನ್ನೂ ಸ್ವಲ್ಪ ಹಾಳಾದರೆ ಇನ್ನೂ ಸ್ವಲ್ಪ ಕರೆಕ್ಷನ್, ರಿನೋವೇಷನ್. ಏನೋ ಬಾಗಿಲು ಒಡೆದು ಹೋಯಿತು ಅಂದರೆ ಇನ್ನೊಂದು ಮಾಡ್ತೀವಿ. ಬಹಳ ದಿವಸ ಆಯಿತು ಅಂದರೆ ಗೋಡೆ ಒಡೆದು ಹೋದರೆ ಇನ್ನೊಂದು ಗೋಡೆ ಇಟ್ಕೆಗಳು ಹಾಕಿ ಮಾಡ್ತೀವಿ. ಇನ್ನೂ ಎಷ್ಟು ಹೋಯಿತು ಅಂದರೆ ಈಗ ಮನೆ ನಿಲ್ಲುವ ಹಾಗಿಲ್ಲ, ಇದೀಗ ಒಡೆದೇ ಹೋಗುತ್ತದೆ. ಆವಾಗೇನು ಮಾಡ್ತೀವಿ? ಈಗ ಮನೆ ಬಿಟ್ಟು ಇನ್ನೊಂದು ಕಟ್ಕೊಳ್ಳಬೇಕಾಗ್ತದೆ. ಮನೆಯೇ ಬಿಡಬೇಕು. ಇಲ್ಲಿದ್ದರೆ ಭಯಂಕರ ಇದು ಬೆಳೆ ಬೀಳುತ್ತದೆ ನೋಡಿ. ತುಂಬ 100 ವರ್ಷ ಆಯಿತು, ಈಗ ನಿಲ್ಲಲ್ಲ ಅಂದರೆ ಈಗ ಬೀಳುತ್ತದೆ. ಹಾಗೆ ವ್ಯವಸ್ಥೆವೇ ಪೂರ್ತಿ ಹಾಳಾಗ್ತಾ ಇದ್ದರೆ ಇದನ್ನು ರೆನೋವೇಟ್ ಮಾಡೋದಕ್ಕೆ ಅವಕಾಶವಿದ್ದರೆ ಅವತಾರ ಆಗಿ ಬರ್ತಾನೆ. ಈಗ ರೆನೋವೇಷನ್ ಆಗಲ್ಲ ಅಂದರೆ ಪ್ರಳಯ ಕಾಲ ಆಗಿ ಭಗವಂತ ಕಾಲಸ್ವರೂಪನೇ ಭಗವಂತ ಜಗತ್ತೆಲ್ಲ ನುಂಗಿ ಬಿಡ್ತಾನೆ. ಪಂಚಭೂತಗಳಲ್ಲಿ ಮುಳುಗಿ ಹೋಗುತ್ತದೆ ಜಗತ್ತು ಅಷ್ಟೇ. ಪಂಚಭೂತದಿಂದ ಹುಟ್ಟಿ ತೋರುಕೊಂಡಿರುವ ಜಗತ್ತು, ಪ್ರಾಣಿಗಳು, ಮರಗಿಡಗಳು, ಮನುಷ್ಯರು ಅಂದ್ರೇನು, ಮನುಷ್ಯ ಸಮಾಜ ಇದು ಮತ್ತೆ ಪಂಚಭೂತಗಳಲ್ಲಿ ಮುಳುಗಿ ಹೋಗ್ತವೆ. ಪಂಚಭೂತಗಳು ಹಾಳಾಗ್ತವೆ. ಎಲ್ಲಿಯಾದರೂ ಪಂಚಭೂತಗಳು ಶುದ್ಧವಾಗಿದೆಯಾ ನೋಡು. ನೀರು ಅಶುದ್ಧ, ಗಾಳಿ ಅಶುದ್ಧ, ಪೃಥ್ವಿ ಅಶುದ್ಧ, ಎಲ್ಲವೂ ಅಶುದ್ಧ. ಬದುಕಕ್ಕಾಗಲ್ಲ. ಈಗ ಸ್ವಲ್ಪ ಆಗ್ತಾ ಇದೆ. ನಾನು ಹಿಂದೆ ನಗುತ್ತಾ ಹೇಳುತ್ತಿದ್ದೆ, ಅದು ನಿಜವಾಗಿ ಬಂದಿದೆ. ಆಕ್ಸಿಜನ್ ಕೇಂದ್ರಗಳು ಬರುತ್ತವೆ ಅಂತೆ, ಆಕ್ಸಿಜನ್ ಸೆಂಟರ್ಗಳು. ಅಲ್ಲಿ ಹೋಗಿರಬಹುದು. ಅಲ್ಲಿ ಹೋಗಿ 1 ಗಂಟೆ ಡೈಲಿ 1 ಗಂಟೆ ಹೋಗಿ ಕೂತ್ಕೊಂಡು ಬರಬೇಕು. ಜಿಮ್ ಇದ್ದಂತೆ ಒಂದು ಆಕ್ಸಿಜನ್ ಕೇಂದ್ರ ಬರುತ್ತದೆ, ಜಿಮ್ ಹಾಗೆ. ಅಲ್ಲಿ ಹೋಗಿ 1 ಗಂಟೆ ಕೂತಿರಬೇಕು. ಎಲ್ಲರೂ ಹೋಗಬೇಕು, ಇಲ್ಲದಿದ್ದರೆ ಬದುಕಕ್ಕಾಗಲ್ಲ. ಅವ್ರು ಹೇಳ್ತಾರೆ, ನಿಮಗೆ ರೋಗ ಬರ್ತಾ ಇದೆ ಅಂತ ಆಕ್ಸಿಜನ್ ಸೆಂಟರ್ನಲ್ಲಿ 1 ಗಂಟೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮಾಡ್ತಾನೆ. ಎಲ್ಲರೂ ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಳ್ತಾನೆ. 1 ಗಂಟೆ ಅಲ್ಲಿ ಕೂತ್ಕೊಂಡು ಆಕ್ಸಿಜನ್ನಲ್ಲಿ ಬರಬೇಕು. ಈಗ ಇನ್ನೂ ನಂತರ ಹೇಳ್ತೀನಿ, ನಿಮ್ಮ ಮನೆಗೆ ಒಂದು ಆಕ್ಸಿಜನ್ ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರು ಮಾರ್ತಾನೆ. ಮನೆಯಲ್ಲಿ ಒಂದು ಪಕ್ಕಕ್ಕೆ ಆಕ್ಸಿಜನ್ ಮಾಡ್ಕೊಂಡು ಅಲ್ಲಿ ಕೂತಿರಬೇಕು. ಆಕ್ಸಿಜನ್ ಕೊಂಡುಕೊಂಡು ಬದುಕಬೇಕಾಗ್ತದೆ. ನೀರು ಕೊಂಡುಕೊಂಡು ಕುಡಿಯುತ್ತಾ ಇದ್ದೀವಲ್ಲ, ಆಕ್ಸಿಜನ್ನು ಕೊಂಡುಕೊಂಡು ಬದುಕಬೇಕಾಗ್ತದೆ.
ಆಕ್ಸಿಜನ್ನು ಅಶುದ್ಧ, ನೀರು ಅಶುದ್ಧ. ಈಗ ಮಣ್ಣು ಯಾವುದು ಮುಟ್ಟಕ್ಕಾಗಲ್ಲ. ಮಣ್ಣು ಈಗಲೇ ಅಶುದ್ಧವಾಗಿದೆ. ಮಣ್ಣು ಎಷ್ಟು ಅಶುದ್ಧವಾಗ್ತಾ ಇದೆ ಅಂದರೆ ಪೃಥ್ವಿಯನ್ನು ಮುಟ್ಟಕ್ಕಾಗಲ್ಲ. ಪೃಥ್ವಿ ಅಶುದ್ಧ, ಅದನ್ನು ರಿಪೇರ್ ಮಾಡೋಕ್ಕೆ ಆಗಲ್ಲ. ನೀರು ಅಶುದ್ಧ, ಗಾಳಿ ಅಶುದ್ಧ ಆದರೆ ಇನ್ನೇನು ಮಾಡಬೇಕಪ್ಪ? ಪ್ರಳಯ ಬಂದೇ ಬಿಡ್ತದೆ. ಪ್ರಳಯ ಅಂದರೆ ಏನು? ಎಲ್ಲರೂ ತಾವೇ ಸತ್ತು ಹೋಗ್ತಾರೆ. ಒಂದು ದೊಡ್ಡ ಎಪಿಡೆಮಿಕ್ ಅಂದರೆ ಏನು? ಒಂದು ಕರೋನಾ ಅಂಥದ್ದು ಬಂದುಬಿಡ್ತದೆ. ಈಗ ತಾನೇ ಹೋಲ್ ಮನುಷ್ಯ ಸಮಾಜ ಎಲ್ಲರೂ ಹೋಗಬೇಕು. ಅದೇ ಪ್ರಳಯ ಅಂದರೆ ಏನು? ಪ್ರಳಯ ಇರುತ್ತದ? ಕರೋನಾ ಬಂದಿಲ್ಲವಾ? ಅದು ಸಣ್ಣ ಪ್ರಳಯ ಅಲ್ಲವಾ? ಅದೇ ಹೆಚ್ಚಾಗಿ ಬಿಟ್ಟರೆ ಗ್ರಾಮಗಳು ನಗರಗಳು ಗ್ರಾಮಗಳು ನಗರಗಳೇ ಅಲ್ಲ, ಒಂದು ರಾಜ್ಯವೇ ಹೋಗುತ್ತದೆ, ಒಂದು ದೇಶವೇ ಹೋಗಿಬಿಡ್ತದೆ. ಹೋಗಲ್ಲವಾ? ಅದೇ ಪ್ರಳಯ. ಪ್ರಳಯ ಇರುತ್ತದ? ಎಲ್ಲಿದೆ ಸೈಂಟಿಫಿಕ್ ಪ್ರೂಫನ್ನೇ? ಕರೋನಾ ಅಲ್ಲವಾ ಪ್ರೂಫ್? ಇನ್ನೇನು ಇದೆ ಸೈಂಟಿಫಿಕ್ ಪ್ರೂಫ್? ಇನ್ನೇನು ಪ್ರೂಫ್ ಬೇಕು? ಅದು ಬಂದುಬಿಟ್ರೆ ಬರೀ ಪ್ರಕೃತಿ ಇನ್ನಾದರೆ ಯಾವ ನೀರು ಮುಟ್ಟಕ್ಕಾಗಲ್ಲ, ಗಾಳಿ ಮುಟ್ಟಕ್ಕಾಗಲ್ಲ, ಯಾವುದು ಆಕ್ಸಿಜನ್ ತಿನ್ನಕ್ಕ. ಆಕ್ಸಿಜನು ಹಾಗೇ ಇರುತ್ತದೆ. ಆಕ್ಸಿಜನ್ನಲ್ಲಿ 25% ಶುದ್ಧಿ, 75% ಅಶುದ್ಧವೇ. ಆಕ್ಸಿಜನ್ ತೊಗೊಂಡರೂ ಅದರಲ್ಲಿ 25% ಆಕ್ಸಿಜನ್. ಇದೇನಪ್ಪ? ಆಕ್ಸಿಜನ್ನಲ್ಲಿ 75% ಅಶುದ್ಧವೇ ಇದ್ದರೆ 25ನಿಂದ ಹೇಗೆ ಬದುಕಕ್ಕಾಗ್ತದೆ? ಹಾಗೆ ಆಗಿಬಿಟ್ಟರೆ ಈಗ ಎಲ್ಲೇ ಹೋಗು ಹೀಗೆ ಇರುತ್ತದೆ. ಆವಾಗ ಏನಾಗಬೇಕು? ಪ್ರಳಯ ಆಟೋಮೆಟಿಕ್ ಬರುತ್ತಾ ಇದೆ, ಹತ್ತಿರಕ್ಕೆ ಬರುತ್ತಾನೇ ಇದೆ. ತಾನೇ ಯಾರು ಬದುಕಕ್ಕಾಗಲ್ಲ. ಪ್ರಪಂಚ ಮುಳುಗೆ ಹೋಗುತ್ತೆ. ಆಧುನಿಕ ಸೈನ್ಸ್ ಏನು ಮಾಡ್ತಾ ಇದೆ? ಪ್ರಳಯಕ್ಕೆ ತಯಾರು ಮಾಡ್ತಾ ಇದೆ ಅಲ್ಲವೇ? ಆಧುನಿಕ ಸೈನ್ಸ್, ನಮ್ಮ ಪ್ರಾಚೀನ ಸೈನ್ಸ್ ಚೆನ್ನಾಗಿತ್ತು. ಪ್ರಾಚೀನ ಸೈನ್ಸು ಮನುಷ್ಯ ಸಮಾಜಕ್ಕೆ ಉಪಯೋಗವಾಗುತ್ತಿತ್ತು. ಆಧುನಿಕ ಸೈನ್ಸ್ ಏನು ಮಾಡ್ತದೆ? ಮನುಷ್ಯರನ್ನು ಗುಲಾಮಿ ಮಾಡಿ, ಪ್ರಕೃತಿಯನ್ನು ಅಶುದ್ಧ ಮಾಡಿ, ಅನಾವಶ್ಯಕ ಭೋಗಗಳನ್ನು ತಂದು ಮನುಷ್ಯರನ್ನು ಕೆಡಿಸುವಂಥದ್ದು, ಪ್ರಕೃತಿಯನ್ನು ನಾಶ ಮಾಡುವಂಥದ್ದು ಹೆಚ್ಚೆಚ್ಚು ಆಗ್ತಾಯಿದೆ. ಇದೇ ಒಂದು ಅಸುರ. ಸೈನ್ಸೇ ಒಂದು ಅಸುರ. ಈ ಅಸುರ ಅಂದರೆ ನಿಮಗೆ ಬೇಜಾರಾಗ್ತದೆ. ನಾನೇನು ಮಾಡಲಿ? ಇರುವುದು ಅಸುರ ಅಲ್ಲದಿದ್ದರೆ ಇನ್ನೇನು? ಸೈನ್ಸೇ ಒಂದು ಅಸುರ ಆಗಿಬಿಟ್ಟಿತ್ತು. ಮಾರ್ಕೆಟಿಂಗ್ ಇನ್ನೊಂದು ಅಸುರ. ರಾಜಕಾರಣಿಗಳು ಮೂರನೇ ಅಸುರ. ಮೂವರು ಅಸುರ. ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಗೆ ಮೂವರಿದ್ದರೆ ನಾಶಕ್ಕೆ ಮೂವರಿರ್ತಾರೆ ಅಲ್ಲವೇ? ಸೈನ್ಸ್ ಒಂದು ಅಸುರ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಮಾರ್ಕೆಟಿಂಗ್ ಅದೊಂದು ಎರಡು ಅಸುರ. ಇಂಡಸ್ಟ್ರಿ ಆ್ಯಂಡ್ ಮಾರ್ಕೆಟಿಂಗ್ ಈ ಎರಡೇ ಕಲಿಯುಗ. ಈ ಎರಡು ಹಿಂದೆ ಇತ್ತ? ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಲ್ಲ, ಮಾರ್ಕೆಟಿಂಗ್ ಇಲ್ಲ. ಇಂಡಸ್ಟ್ರಿ ಆ್ಯಂಡ್ ಅಂದರೆ ಎಕನಾಮಿಕ್ ಅಂದರೆ ಇದು ಎಕನಾಮಿಕ್ ಅಸುರ. ಇವನ್ ಆರ್ಥಿಕ ಅಸುರ, ಒಂದು ಪ್ರಾಕೃತಿಕ ಅಸುರ. ಪ್ರಕೃತಿಯನ್ನು ನಾಶ ಮಾಡಿಬಿಟ್ಟರೆ ಪ್ರಾಕೃತಿಕ ಅಸುರ, ಎಕನಾಮಿಕ್ಸ್ ನಾಶ ಮಾಡಿಬಿಟ್ಟರೆ ಎಕನಾಮಿಕ್ ಅಸುರ. ಈಗ ರಾಜಕಾರಣಿಗಳು ನಾಶ ಮಾಡಿಬಿಟ್ರೆ ಒಂದು ರಾಜಕಾರಣಿ ಅಸುರ. ಸೋಷಿಯೋ ಪೊಲಿಟಿಕಲ್ ಅಸುರ. ಒಬ್ಬರು ಅಸುರರಿದ್ದಾರೆ? ಎಲ್ಲಿರುತ್ತಾರೆ ಅಸುರರನ್ನು ನೋಡುವುದಕ್ಕೆ ಒಂದು ಕಣ್ಣು ಬೇಕು. ಈಗ ನಾನು ಹೇಳಿದ್ದೆ ನೋಡಿ, ಇದೇ ಕಣ್ಣು. ಈ ಕಣ್ಣು ನೋಡಿದರೆ ಈಗ ಗೊತ್ತಾಯಿತು. ಅಸುರರು ದರ್ಶನ ಆಗಬೇಕು. ಅಸುರರ ದರ್ಶನ ಆಗಬೇಕಂದ್ರೆ ಒಂದು ದೃಷ್ಟಿ ಬೇಕು. ನಮಗೆ ಅಸುರರನ್ನು ನೋಡುವ ದೃಷ್ಟಿಯೇ ಇಲ್ಲ. ಈಗ ಭಗವಂತನ ಯಾವಾಗ ದರ್ಶನ ಆಗ್ತಾನೆ? ಈಗ ನಾನು ಹೇಳಿದ ನಂತರ ನಿಮಗೆ ಪ್ರಾಕೃತಿಕ ಅಸುರ ಸಿಕ್ಕಿದ್ದನ ಕಂಡು ಬಂತ ಅಲ್ಲವ? ಎಕನಾಮಿಕ್ ಅಸುರ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆ್ಯಂಡ್ ಮಾರ್ಕೆಟಿಂಗ್ ಫೋರ್ಸಸ್ ಎರಡೂ ನಿಮ್ಮನ್ನು ಗುಲಾಮಿ ಮಾಡ್ತಾರೆ. ಈಗ ಇವನ ಅಸುರ ಸಿಕ್ಕಿಬಿಟ್ಟನ? ದರ್ಶನವಾಯಿತು, ಅಸುರ ದರ್ಶನ ಮಾಡಿಸ್ತೀನಿ, ಅಸುರ ದರ್ಶನ. ಈ ತರಹನೇ ದೇವತಾ ದರ್ಶನವೂ ಆಗಬೇಕು. ಶಾಸ್ತ್ರವಾಕ್ಯ ಹೇಳಿದ್ದರೆ ದೃಷ್ಟಿ ವ್ಯಾಪಕವಾಗಿ ಜಗತ್ತಿನಲ್ಲಿ, ನಿಮ್ಮಲ್ಲಿ, ನಮ್ಮಲ್ಲಿ, ಇಡೀ ಪ್ರಪಂಚದಲ್ಲಿರುವಂಥ ಒಂದು ಎಲ್ಲರಲ್ಲಿ ಅನುಗತವಾಗಿರುವಂಥ ಒಂದು ವ್ಯಾಪಕ ತತ್ವ ಇದೆ ನೋಡಿ. ದಟ್ ಪ್ರಿನ್ಸಿಪಲ್ ದರ್ಶನವೇ ದರ್ಶನ, ಭಗವದ್ ದರ್ಶನ. ಒಂದು ವ್ಯಾಪಕ ದೃಷ್ಟಿಯ ದರ್ಶನವೇ ದರ್ಶನ. ಇನ್ನೇನು? ಈಗ ಅಸುರ ದರ್ಶನ ಆಗ್ತಾಯಿದೆ. ಅಸುರ ಒಂದು ತತ್ವ. ಪ್ರಕೃತಿ ಎಲ್ಲ ಕಡೆ ಶುದ್ಧವಾಗ್ತಾಯಿದೆ, ಇನ್ಕ್ರೀಸಿಂಗ್ಲಿ ಆಗ್ತಾಯಿದೆ. ಇನ್ನೇನು ಪ್ರಕೃತಿ ಎರಡು ಬಗೆ. ಇಲ್ಲಿರುವ ಪಂಚಭೂತಗಳು ನಾಶವಾಗ್ತಾಯಿದೆ. ಗಾಳಿ ಅಶುದ್ಧಿ, ನೀರು ಅಶುದ್ಧಿ, ಪ್ರಕೃತಿ ಅಶುದ್ಧಿ. ಅಷ್ಟೇ ಅಲ್ಲದೆ ಅಲ್ಲಿ ಮೇಲಿನಿಂದ ಸ್ಪೇಸ್ ರಿಸರ್ಚ್ ಮಾಡ್ತಾ ಇದ್ದಾರೆ. ನಮ್ಮ ಟಿ ವಿಗಳು, ಸೆಲ್ಫೋನ್ಗಳು ನಡೆಯಬೇಕಂದ್ರೆ ಅದೇನು ಸೆಟ್ಲೈಟ್ಸ್ ಕಳಿಸಬೇಕು. ಎಷ್ಟು ಸೆಟ್ಲೈಟು? ಒಂದಾ ಎರಡ? ಮೊದಲು ಅಂದ್ಕೊಂಡ್ರು ಅಯ್ಯೋ ಒಂದೆರಡು ಅಂದರೆ ಏನೋ ಅಂದ್ಕೊಂಡ್ರು. ಈಗ ಬೆಂಗಳೂರು ರೋಡ್ ಮೇಲೆ ಇರುವಂಥ ಟ್ರಾಫಿಕ್ ಜಾಮ್ ಅಷ್ಟು ಸೆಟ್ಲೈಟ್ಗಳಿವೆ ಗೊತ್ತಾ? ನೀವು ಕೇಳಿ, ಅವರನ್ನು ಕೇಳಿ. ಟ್ರಾಫಿಕ್ ಜಾಮ್ ಆಗುವಷ್ಟು ಸೆಟ್ಲೈಟ್ಗಳಿವೆ ಅಂತರಿಕ್ಷದಲ್ಲಿ.
ಅದಕ್ಕೆ ಡಬಲ್ ಆಗಿಬಿಟ್ಟರೆ ಏನಾಗಲಿ ಗತಿ? ಈಗ ಎಷ್ಟು ಸೆಟ್ಲೈಟ್ಗಳಿವೆಯೋ ಇದಕ್ಕಿಂತ ಡಬಲ್ ಆಗಿಬಿಟ್ಟರೆ ಈಗ ರೇಡಿಯೇಷನ್ಸ್ ಭಯಂಕರ, ಹೊಸ ಹೊಸ ರೋಗಗಳು, ಯಾವುದು ಏನಾಗ್ತದೋ ಗೊತ್ತಾಗಲ್ಲ. ನಿಮ್ಮ ಮನೆ ಊರು ಏನಾಗ್ತದೋ ಗೊತ್ತಾಗಲ್ಲ. ನಿಮ್ಮ ಶರೀರದಿಂದ ಎಷ್ಟು ರೇಡಿಯನ್ಸ್ ನಿಮ್ಮ ಶರೀರ ಮೂಲಕನೇ ಹೋಗ್ತವೆ ಅಲ್ಲವೇ? ಸೆಲ್ಫೋನ್ ಮಾಡ್ತದೆ ನೋಡಿ, ಅದು ರೇಡಿಯೇಷನ್ ಇದೆ. ಎಲ್ಲರೂ ನಾವೆಲ್ಲರೂ ಟಿ ವಿ ಅದೇನು ಹೇಳ್ತಾರೆ, ಆ್ಯಂಟೆನ್ನ ಅಲ್ಲ, ಟಿ ವಿ ಟವರ್ಗಳು. ಒಬ್ಬೊಬ್ಬರು ನಾವೇ ಟಿ ವಿ ಟವರ್ಗಳಾಗಿಬಿಡ್ತೀವಿ. ಏಕೆಂದರೆ ಎಷ್ಟೆಷ್ಟು ರೇಡಿಯೇಷನ್ಸು ಎಲ್ಕೊಳ್ತೀವಿ, ನಾವೇ ಟಿ ವಿ ಸೆಂಟರ್ಗಳಾಗಿಬಿಡ್ತೀವಿ. ಈಗ ಅವಾಗೇನು ಮಾಡಬೇಕು? ಇನ್ನು ಈಗ ಅದು ತಿನ್ನಬೇಕು, ಇನ್ನೇನೋ ಹಾಕ್ಕೊಳ್ಳಬೇಕು, ಬಟ್ಟೆ ಹಾಕ್ಕೋ, ಇನ್ನೇನೋ ಹಾಕ್ಕೋ, ಹೊರಗೆ ಓಪನ್ ಮಾಡಬೇಡ, ಹಾಗಿರಬೇಕು. ಚಂದ್ರಮಂಡಲಕ್ಕೆ ಹೋದಾಗ ಅವನು ಬಟ್ಟೆ ಹಾಕ್ಕೊಳ್ತಾನೆ ನೋಡಿ, ಇಷ್ಟಿಷ್ಟು ಮೆಟಲಿಕ್ ಬಟ್ಟೆ ಪೂರ್ತಿ ತಲೆಯಿಂದ ಮೇಲಕ್ಕೆ ಒಂದು ಚೂರು ಹೊರಗೆ ಕಂಡು ಬರಬಾರದು, ಶರೀರ ಪೂರ್ತಿ ಮುಚ್ಚಿಕೊಂಡು ಬಿಡ್ತಾನೆ. ಭಾರತ ದೇಶದಲ್ಲಿ ಭೂಮಿ ಮೇಲೇ ಹಾಗೆ ಆಗುತ್ತದೆ. ಈಗ ಅವಾಗೇನು ಮಾಡಬೇಕು? ಪೂರ್ತಿ ಕವರ್ ಮಾಡಿಕೊಂಡೇ ನಡೆಯಬೇಕು. ಎಲ್ಲರೂ ಒಬ್ಬೊಬ್ಬರು ರೋಬೋ ಹಾಗೆ ನಡೆಯಬೇಕು. ವೇದವ್ಯಾಸರು ಭವಿಷ್ಯತ್ತು ಕಲಿಯುಗ ಹೇಗಿರುತ್ತದೆ ಎಂದು ವೇದವ್ಯಾಸ ಬರೆದಿದ್ದಾರು ಎಂದು ಹೇಳ್ತಾರೆ. ನಾನು ಹೇಳಬಹುದು, ಭವಿಷ್ಯತ್ತು ಹೇಗಿರುತ್ತದೆ ನನಗೂ ಬರುತ್ತದೆ. ಇಷ್ಟೊತ್ತು ಹೇಳಿದ್ದೀನಲ್ಲ, ಇನ್ನೂ ಹೇಳ್ಬೋದು, ಸಾಕು, ಸ್ವಲ್ಪ ಹೇಳಿದೆ ನೋಡಿ. ಈ ಟ್ರೆಂಡ್ ನೋಡಿದ್ದರೆ ಹಾಗೆ ಆಗ್ತದೆ ಅಲ್ವಾ? ಇನ್ನೂ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದರೆ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಎಷ್ಟಿರುತ್ತೋ ಟ್ರೈನ್ ಬರುವಕ್ಕೆ ಮುಂಚೆ, ಅದು ಬಾಂಬೆ ಲೋಕಲ್ ಟ್ರೈನ್ ಬರುವಕ್ಕೆ ಮುಂಚೆ ಟ್ರಾಫಿಕ್ ಎಷ್ಟಿರುತ್ತದೆ ನೋಡಿ. ಲೋಕಲ್ ಟ್ರೈನ್ ಬರುವಕ್ಕೆ ಮುಂಚೆ ಇಲ್ಲಿದ್ದರೆ ಜಾಗನೇ ಇಲ್ಲ. ಈ ಮನುಷ್ಯಕ್ಕೆ ಮಧ್ಯದಲ್ಲಿ 1 ಇಂಚು ಜಾಗ ಇಲ್ಲ, ಅಷ್ಟು ಪ್ಲ್ಯಾಟ್ಫಾರ್ಮ್ ಎಲ್ಲ ತುಂಬಿ ಇರುತ್ತದೆ. ಅಂಥದ್ದು ಇಡೀ ಭಾರತ ದೇಶ ಮನುಷ್ಯರು ತುಂಬಿದ್ದರೆ ಹೇಗಾಗಬೇಕು? ಮನೆಗಳೆಲ್ಲ ರೈಲ್ವೆ ಬೆರ್ತ್ಗಳಾಗಿಬಿಡ್ತವೆ. ರೈಲ್ವೆ ಬೆರ್ತ್ಗಳ ಹಾಗೆಯೇ ಇರಬೇಕು ಮನೆಗಳೆಲ್ಲ. ಎಲ್ಲರ ಮನೆ ರೈಲ್ವೆ ಬೆರ್ತೆ. ಈಗಲೇ ನೋಡಿ, ನಾನು ಹೊಳೆನರಸೀಪುರಕ್ಕೆ ಹೋಗ್ತಾ ಇದ್ದರೆ ಮೊದಲೆಲ್ಲ ದಾರಿಯಲ್ಲಿ ಖಾಲಿ ಇತ್ತು. ಈಗ ಒಂದು ನೆಲಮಂಗಲವರೆಗೂ, ಈಗ ಇನ್ನು ಮೇಲೆ ನೆಲಮಂಗಲ ದಾಟಿದ ನಂತರನೂ ಆಗ್ತಾಯಿದೆ. ಈಗ ಇನ್ನು ಮೇಲೆ ಇಲ್ಲಿಂದ ಶುರು ಮಾಡಿದ್ದರೆ ಹೊಳೆನರಸೀಪುರವರೆಗೂ ನಾನ್ ಸ್ಟಾಪ್ ಮನೆಗಳೇ. ಇಲ್ಲಿಂದ ದಿಲ್ಲಿ ಹೋಗುವವರೆಗೂ ನಾನ್ ಸ್ಟಾಪ್ ಮನೆಗಳೇ ಇದ್ದರೆ ಇವರು ಸಿಟಿನಿಂದ ಸಿಟಿಗೆ ಹೋಗ್ತಾ ಇದ್ದೀವಿ, ಸಿಟಿಯಲ್ಲೇ ಇದ್ದೀವಿ. ಆವಾಗ ಯಾವ ಸಿಟಿ ಹೇಳೋಕ್ಕೆ ಆಗಲ್ಲ. ಓಲ್ ಇಂಡಿಯಾ ಈಸ್ ಒನ್ ಸಿಟಿ. ಈಗ ಎಲ್ಲರ ಮನೆಗಳು ಏನಾಗ್ತವೆ? ಟ್ರೈನ್ ಬೋಗಿಯಲ್ಲಿ ಡಬ್ಬಿ ಇರುತ್ತದೆ ನೋಡಿ, ಈಗ ಅಷ್ಟೇ ಎಲ್ಲರದ್ದು ಬರ್ತೆ. ಈ ಪಕ್ಕಕ್ಕೊಬ್ಬರು ಇಲ್ಲೊಬ್ಬರು, ಈ ಕೈ ಇಟ್ಟರೆ ಇಲ್ಲೊಬ್ಬರ ಮೇಲೆ ಕೂತಿರ್ತಾರೆ, ಈ ಕೈ ಇಟ್ಟರೆ ಇಲ್ಲೊಬ್ಬರು, ಅಷ್ಟೇ. ನೀವು ಇಷ್ಟು ಕೂತಿರುವಷ್ಟೇ ಜಾಗ ಅಲ್ಲ. ರೈಲ್ವೆ ಬೋಗಿಯಲ್ಲೇ ಒಂದು ದಿವಸ ಪ್ರಯಾಣವೇ ಎಷ್ಟು ಕಷ್ಟ ಆಗ್ತದೆ ಅಪ್ಪ. ಯಾವಾಗ ಇಳಿದು ಬಿಡ್ತೀವ ಎಂದು ನೋಡ್ತಾ ಇರ್ತೀವಿ, ಕಾಯ್ತಾ ಇದ್ದೀವಿ. ಏನು ಇಲ್ಲಿ ಅಲಗಾಡೋಕ್ಕೆ ಆಗಲ್ಲ. ಅಂಥದ್ದು ನಿಮ್ಮ ಇಡೀ ಜೀವನವೇ ಇದ್ದರೆ ಏನು ಮಾಡಬೇಕು? ಬಾಂಬೆಯಲ್ಲಿ ಹಾಗೆ ಆಗ್ತಾನೇ ಇದೆ. ಮುಂಬೈಯಲ್ಲಿ ಹೀಗೆ ಇದೆ. ಮುಂಬೈ ಹೋಯ್ತು ಹೆಸರು, ಏನು ಹೇಳ್ತಾರೆ? ಮುಂಬೈ ಹೇಳ್ತಾರೆ, ಮರಾಠಿ ಹೆಸರು. ಮುಂಬೈ ಎನ್ನುವುದು ಮರಾಠಿಯಲ್ಲಿ ಹೇಳ್ತಾರೆ. ಮುಂಬಾದೇವಿ ಎಂದು ಒಂದು ದೇವಿ ಮಂದಿರ ಇದೆ, ಮುಂಬಾದೇವಿ. ಅದಕ್ಕೋಸ್ಕರ ಮುಂಬಾಪುರಿ ಎಂದು ಪೂರ್ವಕಾಲದಲ್ಲಿ ಹೇಳುತ್ತಿದ್ದರು. ನಂತರ ಮುಂಬೈ, ಆ ಮುಂಬೈಯನ್ನೇ ಇವರು ತಂದುಬಿಟ್ರು ಆ ಹೆಸರು. ಮುಂಬಾದೇವಿ ಮಂದಿರ ಇದೆ. ಇದು ವಿಕಾಸವ ಹೇಳಿ? ಏನಾಗ್ತಾ ಇದೆ ಅಂದರೆ ಪ್ರಕೃತಿ ಅಶುದ್ಧ ಆಗ್ತಾ ಇದೆ. ಈಗ ಮೇಲಿನಿಂದ ಸೆಟಲೈಟ್ಗಳು ಈಗ ಎಷ್ಟಿವೆಯೋ ಇದಕ್ಕೆ 4 ಪಟ್ಟು ಸೆಟಲೈಟ್ಗಳು ಆಗಿಬಿಟ್ಟರೆ ಈಗ ಇಲ್ಲಿಂದಲೇ ಕಂಡು ಬರ್ತಾನೆ ಇರ್ತದೆ. ಒಂದು ನಂತರ ಇನ್ನೊಂದು ಹೋಗ್ತಾನೆ ಇರ್ತದೆ ಟ್ರಾಫಿಕ್. ಹಾಗೆ ಸೆಟಲೈಟ್ ನಂತರ ಸೆಟಲೈಟ್. ಅಯ್ಯೋ ಏನಾಗಬೇಕು? ಈಗ ರೇಡಿಯೇಷನ್ ಎಷ್ಟಾಗುತ್ತದೆ? ಈಗ ಎಲ್ಲಿರಬೇಕು ನಾವು? ಟ್ರೈನ್ ಗೊತ್ತಾ? ಟ್ರೈನಿನ ಗೋಡೆಗಳು ಎಷ್ಟು ದಪ್ಪಗಾಗಿರುತ್ತವೆ, ಅಷ್ಟು ದಪ್ಪ ಬಟ್ಟೆ ಉಟ್ಕೊಳ್ಳಬೇಕಾಗ್ತದೆ, ಕೋಟ್ಗಳು. ಟ್ರೈನ್ ಗೋಡೆಗಳು ಇರುತ್ತದೆ ನೋಡಿ, ಅಷ್ಟು ದಪ್ಪ ಗೋಡೆಗಳು ಹಾಕ್ಕೊಂಡು ಬದುಕಬೇಕು. ಆವಾಗ ನಿಮಗೇನು ಅನಿಸುತ್ತದೆ? ಭಗವಂತ, ನಾವು ಪುರಾಣದಲ್ಲಿ ಕೇಳಿದ್ದೀವಿ ಪ್ರಳಯ ಬರುತ್ತದೆ ಅಂತೆ,
ಈಗ ನಾವೇ ಕೇಳ್ಕೊಡ್ತೀವಿ ಪ್ರಳಯ ತೊಗೊಂಡು ಬಾ, ಅದೇ ಒಳ್ಳೆಯದು ನಮಗೆ. ಭಗವಂತ ಎಲ್ಲರೂ ಬೇಡ್ಕೊಳ್ತಾರೆ. ಆವಾಗ ಭಗವಂತ, ಈಗ ಜನರು ಹೇಳ್ತಾ ಇದ್ದಾರೆ ಪ್ರಳಯ ಅಂದರೆ ಭಗವಂತ ಪ್ರಳಯ ಏಕೆ ಮಾಡಬೇಕು? ನೀನೇ ಕೇಳ್ಕೊಳ್ತೀವಿ ನಾಳೆ ದಿವಸ, ಭಗವಂತ ನೀವು ಪ್ರಳಯ ಮಾಡಿದ್ದರೆ ನಮಗೆ ಒಳ್ಳೆಯದಾಗ್ತದೆ, ನೀವು ಪ್ರಳಯ ಮಾಡು, ನಮಗಿದು ಬೇಡ ಸಾಕಾಯಿತು, ಪ್ರಳಯ ಮಾಡು. ಪ್ರಳಯ ಇಲ್ಲದ್ರೆ ನಾವು ಬದುಕೋಕ್ಕಾಗಲ್ಲ. ಇವರೇನೋ ಏನದು ಬೇರೆ ಚಂದ್ರಮಂಡಲ ಇನ್ನೇನು ಕುಜಗ್ರಹ ಅಂಗಾರಕ ಗ್ರಹ ಎಲ್ಲೆಲ್ಲೋ ಹೋಗ್ತಿ ಅದೆಲ್ಲವೂ ಸಕ್ಸಸ್ ಆಗಲ್ಲ, ಯಾರೂ ಹೋಗಲ್ಲ. ಯಾರೋ ಒಬ್ಬರಿಬ್ಬರು ಹೋಗಿ ಏನೇನೋ ಮಾಡ್ತಾರೆ ಬರ್ತಾರೆ, ಬಟ್ ಎಲ್ಲಿ ಹಾಕಲು ಇಲ್ಲಿ ಕೊನೆಗೆ ಇಲ್ಲೇ ಇರ್ತದೆ. ಯಾರೂ ಹೋಗೋಕ್ಕಾಗಲ್ಲ, ಬಿಕಾಸ್ ಇಂಪಾಸಿಬಲ್ ಟು ಲಿವ್ ದೇರ್. ಏಕೆಂದರೆ ಈ ಮನುಷ್ಯ ಜೀವನಕ್ಕೆ ಇಲ್ಲಿರುವಂಥ ವಾತಾವರಣ ಎಲ್ಲಿ ಅನುಕೂಲತೆ ಬೇರೆ ಎಲ್ಲಿಯೂ ಇಲ್ಲ. ಅಂದರೆ ನೋಡಿ, ಪ್ರಕೃತಿ ಅಶುದ್ಧ ಆಗ್ತಾ ಇದೆ, ಆ ಶರೀರವೂ ಹಾಗೆ ಆಗ್ತದೆ, ಮತ್ತು ವಾಯು ಎಲ್ಲವೂ ಹಾಗೆ ಬಿಟ್ಟರೆ, ಸಮಾಜ ಹೀಗೆ ಆಗಿಬಿಟ್ಟರೆ, ಈಗ ಎಲ್ಲಿ ನೀತಿ ಧರ್ಮ ಭಕ್ತಿ ನೀವು ಎಷ್ಟು ಪುಸ್ತಕದಲ್ಲಿ ಹೇಳಿದ್ದರೂ ಬದುಕಕ್ಕೆ ಆಗಲ್ಲ. ಯಾವ ನೀತಿ ಧರ್ಮ? ನೀವು ನೀತಿ ಧರ್ಮ ಹೇಳಿದರೆ ಬದುಕಕ್ಕೆ ಆಗಲ್ಲ. ನೀವು ಅನ್ಯಾಯವಾಗಿ ಬದುಕಬೇಕು, ಸುಳ್ಳು ಹೇಳೇ ಬದುಕಬೇಕು. ಇವತ್ತು ಊಟ ಬೇಕಂದರೆ ಸುಳ್ಳು, 3 ಸುಳ್ಳು ಹೇಳಿದರೆ ಒಂದು ಊಟ ಸಿಗ್ತದೆ ಅಲ್ಲವೇ? 3 ಇಡ್ಲಿ ಬೇಕಂದರೆ 3 ಸುಳ್ಳು, 4ನೇದು ಬೇಕಂದರೆ ಇನ್ನೊಂದು ಸುಳ್ಳು. ಸುಳ್ಳು ಹೇಳುವವರೆಗೆ ನೀವು ಬದುಕಕ್ಕೆ ಆಗಲ್ಲ. ಹಾಗೆ ಆಗಿಬಿಟ್ಟರೆ ಏನಾಗಬೇಕು ಸಮಾಜ? ಈಗ ಭಗವಂತ ಹೇಳ್ತಾನೆ, ನನ್ನ ಅವತಾರದಿಂದ ಪ್ರಯೋಜನವಿಲ್ಲ, ನಾನು ಪ್ರಳಯವನ್ನೇ ತಂದು ಬಿಡ್ತೀನಿ ಎಂದು ಹೇಳ್ತಾರೆ. ಜನರು ಕೆಲವರು ಬೇಡ ಬೇಡ ಹೇಳ್ತಾರೆ. ಬೇಡ ಅಂದರೆ ಇದು ಇಷ್ಟವಾ ಅಂದರೆ ಅಲ್ಲ, ಮರಿ ಏನು ಬೇಕು? ಕೆಲವರು ಬುದ್ಧಿವಂತರು ಹೇಳ್ತಾರೆ, ಹೌದು ಭಗವಂತನೇ ಪ್ರಳಯನೇ ಒಳ್ಳೆಯದು, ಮಾಡಿಬಿಡು, ಅದೇ ಒಳ್ಳೆಯದು. ಇಂಕಷ್ಟೇ. ಕರೋನಾ ಅಂಥದ್ದು ಬಂದು ಬಿಡ್ತದೆ, ಅದಕ್ಕಿಂತ ದೊಡ್ಡದು ಯಾರು ಏನು ಮಾಡೋಕ್ಕಾಗಲ್ಲ. ಸ್ವೀಪಿಂಗ್ ಗಾಳಿಯಿಂದ ಇಲ್ಲಿ ಬಂದರೆ ಹೋಲ್ ತಿಂಗ್ ಹೋಗ್ತದೆ, ಇಂಕಷ್ಟೇ. ಆವಾಗ ಏನು ಮಾಡ್ತದೆ? ಪಂಚಭೂತಗಳು ರೆಸ್ಟ್ ಮಾಡ್ಕೊಳ್ತವೆ. ಪಂಚಭೂತಗಳು ರೆಸ್ಟ್ ಮಾಡಿ ಮರ ಗಿಡಗಳು ಬೆಳೆದು 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 ಅವೇ ಮರಗಳು ಬೆಳೆಯುತ್ತವೆ, ಮತ್ತೆ ಸತ್ತು ಹೋಗ್ತವೆ, ಮತ್ತೆ ಬೆಳೆಯುತ್ತವೆ, ಮತ್ತೆ ಸತ್ತು. ಪೂರ್ತಿ ಭಾರತ ದೇಶವೆಲ್ಲ ಕಾಡೇ ಕಾಡು, ಅನೇಕ ವರ್ಷಗಟ್ಟಲೆ ಇರಬೇಕು. ಆವಾಗ ಪ್ರಕೃತಿ ಎಲ್ಲ ಶುದ್ಧವಾಗ್ತದೆ. ಆಗಬೇಕಲ್ಲ, ನೀರು ಶುದ್ಧ ಆಗುತ್ತದೆ, ಮತ್ತು ಪೃಥ್ವಿ ಶುದ್ಧವಾಗುತ್ತದೆ, ಗಾಳಿ ಪೂರ್ತಿ 100% ಆಕ್ಸಿಜನ್ ಆಗುತ್ತೆ. ಆವಾಗ ಭಗವಂತ ಯೋಚನೆ ಮಾಡ್ತಾನೆ, ಮತ್ತೆ ಸೃಷ್ಟಿ ಮಾಡಬೇಕು. ಇದೆ ನಮ್ಮ ಪುರಾಣಗಳು ಕಲ್ಪಿತ ಕಥೆ, ಮೈಥಾಲಜಿ ಹೇಳ್ತಾರೆ. ಮೈಥಾಲಜಿ ಅಲ್ಲಪ್ಪ, ಇದೆ ಸೈನ್ಸೇ, ಇದೇ ಹೇಳುತ್ತದೆ. ಮತ್ತು ಆಗೇನು ಹ್ಯೂಮನ್ ಸೊಸೈಟಿ ಮತ್ತೆ ಬರ್ತದೆ, ಮತ್ತೆ ಎಲ್ಲ ಹುಟ್ಟುವುದು ಅದೆಲ್ಲ ಆವಾಗ ನಡೆಯುತ್ತೆ. ಎಲ್ಲೋ ಒಂದು ಕಡೆ ಇರುತ್ತಾರೆ ಮನುಷ್ಯರು, ಬದುಕಲ್ಲ ಎಂದಲ್ಲ, ಯಾರೋ ಕೆಲವರೇ ಇರುತ್ತಾರೆ. ನಮ್ಮ ಶಾಸ್ತ್ರ ಅದು ಹೇಳ್ತದೆ. ಮತ್ಸ್ಯಾವತಾರದಲ್ಲೇನು, ಕೆಲವರೇ ಮನುಷ್ಯರು ಎಲ್ಲೋ ಮೂಲೆಗೆ ಕಾರ್ನರ್ನಲ್ಲಿ ಬದುಕುತ್ತಾರಂತೆ. ಕೆಲವು ಯಾವುದೇ 1-2 ಕುಟುಂಬಗಳಷ್ಟೇ. ಆ ಕೆಲವೇ ಕುಟುಂಬಗಳು 4 ಕುಟುಂಬಗಳು ಬದುಕುತ್ತಾರೆ. ಅವರಿಂದ ಮತ್ತೆ ಸಮಾಜ ಬೆಳೆದು 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 ಮತ್ತೆ ಎಲ್ಲ ಆವಾಗ ಪ್ರಕೃತಿ ಬೇಕಾದಷ್ಟಿದೆ. ಕೃತಯುಗ, ಮತ್ತೆ ಅದು ಬೆಳೆದು ಬೆಳೆದು ಮತ್ತೆ ಕಲಿಯುಗ, ಮತ್ತೆ ಕಲಿಯುಗ. ಈಗ ನಾವಿದ್ದೀವಲ್ಲ, ಇದೇ ಬರುತ್ತೆ. ಪುನರಪಿ ಜನನಂ ಪುನರಪಿ. ಮನುಷ್ಯ ಜನ್ಮ ಹೇಗೆ ಹುಟ್ಟುತ್ತಾ ಬೆಳೆಯುತ್ತಾ ಸಾಯುತ್ತಾ ಇರುತ್ತದೋ, ಪ್ರಕೃತಿಯೂ ಹಾಗೆ ಹುಟ್ಟುತ್ತದೆ, ಬೆಳೆಯುತ್ತದೆ, ಸಾಯುತ್ತದೆ, ಹುಟ್ಟುತ್ತದೆ, ಬೆಳೆಯುತ್ತದೆ. ಇದೇ ಪ್ರಪಂಚ ಅಷ್ಟೇ. ಅದಕ್ಕೋಸ್ಕರ ಮಧ್ಯದಲ್ಲಿ ಆಗಾಗ ಜನವನ್ನು ಸ್ವಲ್ಪ ರಿಪೇರರ್. ಭಗವಂತ ಯಾರು? ರಿಪೇರರ್ ಅಷ್ಟೇ. ಅವತಾರ ಅಂದ್ರೇನು? ರಿಪೇರರ್ ಅಂದ್ರೆ ಅರ್ಥ. ಬಂದು ಎಲ್ಲ ರಿಪೇರಿ ಮಾಡಿ ಹೋಗುತ್ತಾನೆ. ಸ್ವಲ್ಪ ಸಾಮಾಜಿಕ ವ್ಯವಸ್ಥೆಯನ್ನು ಸರಿ ಮಾಡ್ತಾನೆ, ಜನರ ಬುದ್ಧಿ ಸ್ವಲ್ಪ ಹೇಳ್ಕೊಡ್ತಾನೆ. ಅತಿ ದುಷ್ಟರಿದ್ದರೆ ಅವ್ರನ್ನ ಜೈಲಿಗೆ ಹಾಕಿಬಿಡು, ಇಲ್ಲದ್ರೆ ಸಾಯಿಸೇ ಬಿಡು. ಈಗ ಅವ್ರು ಏನು ಮಾಡಿದರೂ ಕೇಳಲ್ಲ ಅಂದರೆ ಕೆಲವರನ್ನು ಸಾಯಿಸಿಬಿಡು, ಅವ್ರು ಬದುಕಲ್ಲ. ಅವ್ರು ಹೋಗಿಬಿಟ್ರೆ ಮಿಕ್ಕ ಜನರು ಸರಿಯಾಗ್ತಾರೆ. ಇಲ್ಲದಿದ್ದರೆ ಎಲ್ಲರನ್ನು ಕಡಿಸ್ತಾನೆ. ಕೆಲವರನ್ನು ಸಾಯಿಸಿಬಿಡುವುದು, ಕೆಲವರನ್ನು ಸರಿ ಮಾಡುವುದು, ಕೆಲವರು ಸ್ವಲ್ಪ ಉತ್ತಮರಿಗೆ ಸಜ್ಜನಿಗೆ ಮಾರ್ಗದರ್ಶನ ತೋಡು. ಸೊ ದಟ್ ಇನ್ನೂ ಕೆಲವು ದಿವಸ ನಡೆಯುತ್ತದೆ ಪ್ರಪಂಚ. ಸರಿ ಮಾಡಿದ್ದರೆ ಇನ್ನೂ ಕೆಲವು ದಿವಸ, ಇನ್ನೂ ಸರಿ ಮಾಡಿದರೆ ಇನ್ನೂ ಕೆಲವು ದಿವಸ. ಈಗ ಪೂರ್ತಿ ಸರಿ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿಗೆ ಬಂತು. ಅವರು ಹೇಳ್ತಾರೆ, ಪೂರ್ವಕಾಲದಲ್ಲಿ ಗಡಿಯಾರ ತೊಗೊಂಡು ಹೋದರೆ ಅವ್ರು ರಿಪೇರ್ ಮಾಡಿಕೊಡುತ್ತಿದ್ರು ಅಲ್ಲವೇ? ಯಾವುದೇ ವಸ್ತು, ಪ್ರತಿಯೊಂದು ವಸ್ತುವಿಗೆ ರಿಪೇರರ್ ಇರುತ್ತಿತ್ತು, ಪ್ರತಿಯೊಂದು. ಈ ಕಾಲದಲ್ಲಿ ಹೇಳಿದರೆ ದೊಡ್ಡದು ಪ್ರಿಂಟರ್ ತರಿಸಿದ್ದೀವಿ ನಾವು. ಅವ್ರು ಹೇಳ್ತಾನೆ, ಸ್ವಾಮೀಜಿ ಇದು ರಿಪೇರ್ ಆಗಲ್ಲ ಅಂತ ಬಿಸಾಕಿಬಿಟ್ರು ಅಷ್ಟೇ. ಗಡಿಯಾರ ಇದು ಬಿಸಾಕಿ ಇನ್ನೊಂದು ತಗೋ ಅಷ್ಟೇ, ರಿಪೇರಿಂಗೇ ಇಲ್ಲ. ಪೂರ್ವಕಾಲದಲ್ಲಿ ಪ್ರತಿಯೊಂದಕ್ಕೂ ರಿಪೇರ್ ಆಗುತ್ತಿತ್ತಂದರೆ ಪೂರ್ವಕಾಲದಲ್ಲಿ ಅವತಾರ ಪುರುಷರು ಬರುತ್ತಿದ್ದರು. ಈ ಕಾಲದಲ್ಲಿ ಅವತಾರ ಬೇಡ, ಏನು ಮಾಡಬೇಕು? ಯೂಸ್ ಆ್ಯಂಡ್ ಥ್ರೋ
ಅಲ್ಲ, ಜಗತ್ತನ್ನು ಯೂಸ್ ಮಾಡು, ಥ್ರೋ ಮಾಡಿ ಇನ್ನೊಂದು ಹೊಸ ಜಗತ್ತು ಯೂಸ್ ಆ್ಯಂಡ್ ಥ್ರೋ ಆಗಿಬಿಟ್ಟು. ಈಗ ಹಾಗೆ ಆಗ್ತದೆ, ವಸ್ತುಗಳು ಥ್ರೋ ಆ್ಯಂಡ್ ದೆನ್ ವೇಸ್ಟ್. ಈಗ ಹಾಗೆ ಆಗಿಬಿಟ್ಟಿದೆ. ಭಗವಂತ ಅದೇ ಮಾಡ್ತಾನೆ, ಇನ್ನೇನು ಮಾಡಿ. ಈಗೇನು ಈ ಪ್ರಪಂಚ ರಿಪೇರ್ ಮಾಡೋಕ್ಕಾಗಲ್ಲ. ಸಮಾಜವು ಎಷ್ಟು ಕೆಟ್ಟು ಹೋಯ್ತಂದರೆ ಏನು ಹೇಳಿದ್ದರೂ ಕೇಳಲ್ಲ, ಅವ್ರಿಗೆ ಅರ್ಥವೇ ಆಗಲ್ಲ. ಮಂದಬುದ್ಧಿ ಆಗ್ತಾ ಇದ್ದಾರೆ ಜನರು. ಎಷ್ಟು ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಆಹಾರ ವಿಹಾರದಲ್ಲಿ ನಿಗ್ರಹ ಇರುತ್ತದೋ, ತಪಸ್ಸು, ಜಪ, ಧ್ಯಾನ, ಚಿಂತನ, ಮನಸ್ಸು ಶುದ್ಧವಾಗುತ್ತದೆ, ಸೂಕ್ಷ್ಮವಾಗುತ್ತದೆ. ಶುದ್ಧ ಸೂಕ್ಷ್ಮವಾಗಿದ್ದರೆ ನಿಗೂಢ ತತ್ವಗಳು ಹೃದಯಕ್ಕೆ ಹೊಳೆಯುತ್ತವೆ. ಇಲ್ಲದಿದ್ದರೆ ಹೇಳಿದ್ದರೂ ಅರ್ಥವಾಗ್ತಾ ಇಲ್ಲ, ನಿಗೂಢತೆ ಇಲ್ಲ. ಮನಸ್ಸಿಗೆ ಸೂಕ್ಷ್ಮ ತತ್ವವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಯೋಗ್ಯತೆ ಇಲ್ಲ. ಸ್ಥೂಲವೇ ತಿಳ್ಕೊಳ್ತಾನೆ ಹೊರತು ಮಂದಬುದ್ಧಿಗೆ ಸೂಕ್ಷ್ಮತೆ ಏನಾದರೂ ಹೇಳಿದ್ದರೆ ನೋಡಿ, ಸತ್ಯ, ಅಹಿಂಸಾ, ಪರೋಪಕಾರ ನಮ್ಮದು ಅವರಿಗೆ ಕೊಡುವುದೇಕೆ? ಪರೋಪಕಾರಪ್ಪ ಅಂದರೆ ಅದೇಕೆ? ಅವ್ರು ನಮಗೆ ಕೊಡ್ತಾರೆ, ನಾವೇಕೆ ಕೊಡುವುದು ಅನಿಸುತ್ತೆ. ಅವ್ರಿಗೆ ತಪ್ಪು ಅನಿಸುತ್ತದೆ, ನಮ್ಮ ವಸ್ತು ಹೋಗಿ ಅವ್ರಿಗೇಕೆ ಕೊಡುವುದು? ಅಯ್ಯೋ ಇದು ಭಯಂಕರ ತಪ್ಪು ಅನಿಸುತ್ತದೆ. ಅವ್ರಿಗೆ ಹೇಗೆ ಅರ್ಥ ಮಾಡಿಸೋದಪ್ಪ? ಪರೋಪಕಾರ ಮಾಡುವುದರಲ್ಲಿ ಅದು ಒಳ್ಳೆಯದಂದರೆ ಹೇಗೆ ಅರ್ಥ ಮಾಡಿಸೋದು? ನಿಮಗೆ ಒಳ್ಳೆಯದಂದರೆ ಏನು ಒಳ್ಳೆಯದು? ನನ್ನ ವಸ್ತು ಅವ್ರಿಗೆ ಕೊಟ್ಟರೆ ನನ್ನದು ಕಲ್ಕೊಂಡು ಬಿಟ್ಟೆ, ನನಗೇನಾದರೂ ಸಿಕ್ಕಿತಾ? ಹೇಗೆ ಪ್ರೂವ್ ಮಾಡು? ನಾನು ಇನ್ನೊಬ್ಬರಿಗೆ ಉಪಕಾರ ಮಾಡಿದರೆ ನನಗೇನು ಪುಣ್ಯ ಬರುತ್ತೆ? ಅದು ಎಲ್ಲಿರುತ್ತದೆ ಅಂತ ಹೇಳ್ತಾರೆ. ಪುಣ್ಯ ಅಂದರೆ ಏನು? ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಏನಾದರೂ ಹಣ ಹೆಚ್ಚು ಬರ್ತದೆ? ಹೀಗೆ ಮಾತಾಡ್ತಾರೆ. ಹಣ ಬರಲ್ಲಪ್ಪ, మరి ಏನು ಬರುತ್ತದೆ? మరి ಏನು ಬರಲ್ಲ ಅಂದರೆ మరి ಅದೇನು ಪುಣ್ಯ? ಪುಣ್ಯ ಅಂದರೆ ಕಲ್ಕೊಳ್ಳುವುದೇ. ಇಂಥವನಿಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀರಿ ಹೇಳಿ? ಪುಣ್ಯ ಅಂದರೆ ಏನು ಹೇಳ್ತೀರಿ ಅವರಿಗೆ? ಅಂದರೆ ಯಾರ ಬುದ್ಧಿ ಅತ್ಯಂತ ಸ್ಥೂಲವೇ ಆಗಿರುತ್ತದೋ ಆ ಸೂಕ್ಷ್ಮತ. ನೀವಿಲ್ಲಿ ಉಪಕಾರ ಮಾಡಿದ್ದರೆ ಈ ಉಪಕಾರ ಅನ್ನುವುದು ಎಲ್ಲರ ಮನಸ್ಸಿನಲ್ಲಿ ಇವನು ಸಜ್ಜನ ಎನ್ನುವುದು ಗೊತ್ತಿರುತ್ತದೆ. ವಿಶ್ವರೂಪನ ಹಿರಣ್ಯಗರ್ಭ ಬ್ರಹ್ಮದೇವನ ಮನಸ್ಸಿನಲ್ಲಿ ನೀವು ಮಾಡಿರುವ ಸಜ್ಜನತ ಅಲ್ಲಿರುತ್ತದೆ. ಅಲ್ಲಿಂದ ನಿಮಗೆ ಉತ್ತಮ ಉಪಕಾರ, ನಿಮಗೆ ಆ ಪುಣ್ಯಬಲವೇ ಮತ್ತೊಂದು ಪರಿಸ್ಥಿತಿಗಳು ಅನುಕೂಲವಾಗಿ ಬರುತ್ತವೆ. ನಿಮಗೆ ಆರ್ಥಿಕ, ಸಾಮಾಜಿಕ ಅಂದರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುವುದು, ವಸ್ತುಗಳು ಅನುಕೂಲವಾಗುವುದು, ನೆಂಟರು, ಬಂಧುಗಳು, ಸಮಾಜ ನಿಮಗೆ ಉಪಕಾರ ಮಾಡುವುದು, ಯಾರೋ ಅಜ್ಞಾತ ರೂಪವಾಗಿ ಅವರ ಮೂಲಕ ನಿಮಗೆ ಉಪಕಾರ ಬರುತ್ತದೆ. ಏಕೆ? ನೀವು ಮಾಡಿರುವ ಪುಣ್ಯಕರ್ಮ ಇವರ ಮೂಲಕ ಉಪಕಾರವಾಗಿ ಬರುತ್ತದೆ. ಇದಕ್ಕಿದಕ್ಕೆ ಕನೆಕ್ಷನ್ ಏನು ಅಂದರೆ, ಕನೆಕ್ಷನು ಬುದ್ಧಿವಂತರು ಶುದ್ಧವಾಗಿರಲಿ, ಅಂತರ್ಮುಖವಾಗಲಿ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸಾತ್ವಿಕ ಹೃದಯಕ್ಕಿದು ಅರ್ಥವಾಗ್ತದೆ. ಇಲ್ಲದಿದ್ದರೆ ಸಾಮಾನ್ಯರಿಗೆ ಹೇಗೆ ಹೇಳೋಕ್ಕಾಗ್ತದೆ? ನನ್ನದು ಕಲ್ಕೊಂಡ್ರೆ ನನಗೇನು ಉಪಕಾರ? ಅವರೇಕೆ ಕೊಡ್ತಾರೆ? ನಮಗೇನು ಕೊಡಲ್ಲ, ಅವರು ಸುಮ್ಮನೆ ಕೊಡಲ್ಲ. ಇಂಥ ಸ್ಥೂಲ ಬುದ್ಧಿ ಇರುವವನಿಗೆ ಪುಣ್ಯ ಅಂದರೆ ಹೇಗೆ ಹೇಳುವುದು? ಹೇಳಿದ್ದರೆ ಏನು ಅರ್ಥವಾಗ್ತದೆ? ಹಾಗೆ ಇನ್ನೂ ಮುಂದು ಕಲಿಯುಗ ಬುದ್ಧಿ ಹೆಚ್ಚಾದರೆ ಜನರಿಗೆ ಯಾವುದು ಹೊಳೆಯುವುದೇ ಇಲ್ಲ. ಬಹಿರ್ಮುಖತೆ ಹೆಚ್ಚಾಗುತ್ತದೆ, ಬುದ್ಧಿ ಬಹಿರ್ಮುಖತೆ ಆಗುತ್ತದೆ. ಸೂಕ್ಷ್ಮತೆ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆಯೇ ಇಲ್ಲ. ಪೂರ್ವಕಾಲದಲ್ಲಿ ಪುಣ್ಯ ಅಂದರೆ ತಕ್ಷಣವೇ ಎಲ್ಲರೂ ಒಪ್ಕೊಳ್ತಿದ್ದರು. ಹೌದೌದು, ಒಳ್ಳೆಯದು ಮಾಡಿದ್ದರೆ ಅದೇ ನಮಗೆ ಒಳ್ಳೆಯದಾಗಿ ಮತ್ತೊಂದು ರೂಪವಾಗಿ ನಮಗೆ ಬರುತ್ತದೆ ಎಂದು ಅವರಿಗೇನೋ ಕಣ್ಣಿನಿಂದ ನೋಡಿದ ಹಾಗೆ ಸ್ಪಷ್ಟತೆ ಇತ್ತು. ಇದು ಹೇಗೆ ತೋರಿಸು ಎಂದು ಹೇಳ್ತಾರೆ. ಈ ಕಣ್ಣಲ್ಲಪ್ಪ, ಹೃದಯದ ದೃಷ್ಟಿಗೆ, ಅಂತರ್ದೃಷ್ಟಿಗೆ ಗೊತ್ತಾಗಬೇಕು. ಅಂತರ್ದೃಷ್ಟಿಯೇ ಇಲ್ಲ, ಮುಚ್ಚಿ ಹೋಗ್ತಾನೇ ಇದೆ. ಪ್ರತಿ ದಿವಸ ಭೋಗಪರಾಯಣರಾಗಿ ಮಮಕಾರ, ಅಹಂಕಾರ, ಅಭಿಮಾನ, ಅಹಂಕಾರ ಇದರಲ್ಲೇ ಮುಳುಗಿದ್ದರೆ ಆ ಅಂತರ್ದೃಷ್ಟಿ ಎಲ್ಲಿಂದ ಬರಬೇಕು? ಅಂತರ್ದೃಷ್ಟಿ ಮುಚ್ಚಿ ಹೋಗಿ ಅದು ಡಿಮ್ ಆಗಿಬಿಟ್ಟು ಕಣ್ಣು ಮುಚ್ಚಿ ಹೋಗಿ ಕುರುಡರಾಗಿ ಬಿಡ್ತಾಯಿತ್ತು. ಅಂತರ್ದೃಷ್ಟಿಗೆ ಕುರುಡರಾಗಿ ಬಿಡ್ತಾಯಿದ್ದೆ. ಆ ಅಂತರ್ದೃಷ್ಟಿ ಜಾಗರಣವಾಗಿರುವವರಿಗೆ ಹೆಚ್ಚು ಹೇಳಬೇಕಾಗೇ ಇಲ್ಲ. ಅಥವಾ ಏನೋ ಸ್ವಲ್ಪ ಹೇಳಿದ್ದರೂ ತಕ್ಷಣವೇ ಅರ್ಥ ಮಾಡ್ಕೊಳ್ತಾರೆ. ಸ್ವಲ್ಪ ಹೇಳಿದ್ದರೆ ಆ ದೃಷ್ಟಿ ಎಷ್ಟೆಷ್ಟಿರುತ್ತದೋ ಅದು ಕೃತಯುಗ. ಆ ದೃಷ್ಟಿ ಡಿಮ್ ಆಗ್ತಾ ಇರುತ್ತದೋ, ಕಣ್ಣು ಮುಚ್ಚಿ ಹೋಗ್ತಾ ಇರುತ್ತದೋ ಇತರ ಯುಗಗಳು. ಕಲಿಯುಗದಲ್ಲಿ ಅಂಥ ದೃಷ್ಟಿ ಇರುವುದು ಕಮ್ಮಿ. ಈಗ ನಾವು ಇಂಕ ಪ್ರಾರಂಭದಲ್ಲೇ ಇದ್ದೀವಿ, ಕಲಿಯುಗದ ಪ್ರಾರಂಭ. ಇನ್ನೂ ಮುಂದೆ ಹೋದರೆ ಏನಾಗ್ತದೋ ಗೊತ್ತಿಲ್ಲ, ಭಯಂಕರ. ಇಷ್ಟೊತ್ತು ನಾನು ಹೇಳಿದ್ದು ಹೇಗೆ ಗೊತ್ತಾಗ್ತದೆ? ಇದು ಒಂದು ಅಂತರ್ದೃಷ್ಟಿ ಅಲ್ಲವೇ? ಈ ದೃಷ್ಟಿ ಜಾಗೃತವಾದರೆ ಎಷ್ಟೋ ವಿಷಯಗಳು ಕೂತಿದ್ದರೆ ಕಂಡು ಬರ್ತವೆ, ಅದೇ ಕಂಡು ಬರ್ತದೆ. ಈ ದೃಷ್ಟಿ ಜಾಗೃತವಾಗಬೇಕು. మరి ಈ ಋಷಿಗಳು ಬರೆದಿದ್ದರೆಂದರೆ ಈ ಅಂತರ್ದೃಷ್ಟಿಯಿಂದಲೇ ಇದೆಲ್ಲ ಹೇಳಿಬಿಟ್ಟರು. ಆದ್ದರಿಂದ ಭಗವಂತನ ಅವತರಣ ಎಂಬುದು ಹೇಗೆ ನಮ್ಮ ನಾವು ವ್ಯಕ್ತಿಯನ್ನೇ ಒಂದು ಯೂನಿಟ್ ಆಗಿ ನೋಡ್ತಾ ಇದ್ದೀವಿ. ಯೂನಿಟ್ ಅಂದರೆ ನೀವೇನು ಹೇಳ್ತಾರೋ ಒಂದು ಯೂನಿಟ್.
ಇಕಾಯಿ ಎಂದು ಹಿಂದಿಯವರು ಹೇಳ್ತಾರೆ, ನೀವು ಕನ್ನಡಿಗರು ಏನು ಹೇಳ್ತಾರೆ ಗೊತ್ತಿಲ್ಲ, ಒಂದು ಅಂಶನ ಆಯಿತು. ಸೊ ಒಂದು ವ್ಯಕ್ತಿ ಒಂದು ಯೂನಿಟ್ ಅಲ್ಲ, ಇಡೀ ಪ್ರಪಂಚವೂ ಒಂದು ಯೂನಿಟ್, ಇಡೀ ಪ್ರಪಂಚವು ಇಡೀ ಸಮಾಜ ಒಂದು ಯೂನಿಟ್ ಅದು. ಏಕೆಂದರೆ ಶರೀರಗಳು ಮನುಷ್ಯರು ಒಬ್ಬರಿಗೊಬ್ಬರು ಸೇರಿಕೊಂಡು ನಮ್ಮ ಎಲ್ಲ ಶರೀರಗಳೆಲ್ಲ ಅವಯವಗಳು ಸೇರಿಕೊಂಡು ಒಂದು ವಿಶ್ವರೂಪ, ಒನ್ ಯೂನಿಟ್. ಇಡೀ ಜಗತ್ತು ಈಸ್ ಒನ್ ಪರ್ಸನ್, ವಿಶ್ವರೂಪ, ಯೂನಿವರ್ಸಲ್ ಬೀಯಿಂಗ್ ಎಂದು ಹೇಳ್ತಾರೆ. ನಾವೆಲ್ಲರೂ ಶರೀರೇಂದ್ರಿಯಗಳು. ಪೂರ್ವಕಾಲದಲ್ಲಿ ಕುಟುಂಬ ಎಂದು ಒನ್ ಯೂನಿಟ್ ಆಗಿತ್ತು ನೋಡಿ. ಈ ಕಾಲದಲ್ಲಿ ಅದರಲ್ಲಿಯೂ ಮತ್ತೆ ಭೇದ ಆಯಿತು, ಅವರು ಬೇರೆ ಇವರು ಬೇರೆ, ಅವರಿಗಿವರಿಗೂ ಸಂಬಂಧವೇ ಇಲ್ಲ. ಪೂರ್ವಕಾಲದಲ್ಲಿ ಕುಟುಂಬವೆಲ್ಲ ಒಂದು ಯೂನಿಟ್ ಇತ್ತು. ಒಬ್ಬರಿಗೆ ಏನಾದರೂ ಆಗಿದ್ದರೆ ಇಡೀ ಕುಟುಂಬಕ್ಕೆ ಅದೇ ಆಗುತ್ತಿತ್ತು ದುಃಖ, ದುಃಖ ಸುಖ. ಒಬ್ಬನಿಗೇನಾದರೆ ಇನ್ನೊಬ್ಬರಿಗೆ, ಇಡೀ ಕುಟುಂಬಕ್ಕೆ. ಅದಕ್ಕೋಸ್ಕರ ಪೂರ್ವಕಾಲದಲ್ಲಿ ಯಾರಾದರೂ ನೆಂಟರು ಸತ್ತು ಹೋದರೆ ಇಡೀ ಕುಟುಂಬಕ್ಕೆ ಅಶೌಚ, ಸೂತಕ ಬಂದುಬಿಡ್ತದೆ. ಏಕೆ? ಎಲ್ಲರ ಮನಸ್ಸು ಒಟ್ಟಾಗಿರುತ್ತಿತ್ತು. ಈಗ ಅವರು ಸತ್ತೋದರೆ ಇವರಿಗೇನೂ ಆಗಲ್ಲ, ಏಕೆಂದರೆ ಟೂ ಮಚ್ ಇಂಡಿವಿಜುವಲಿಸ್ ಆಯಿತು. ಅತಿಯಾಗಿ ವೈಯಕ್ತಿಕ ದೃಷ್ಟಿಯಾಗಿ ಅವರು ಬದುಕಿದ್ದರೂ ಇವರಿಗೆ ಏನೂ ಆಗಲ್ಲ. ಏಕೆಂದರೆ ಅವರು ನನಗಿಲ್ಲವೇ ಇಲ್ಲ ಅಂದಂತೆ ತನ್ನನ್ನು ತಾನು ಹೀಗೆ ಗೋಡೆ ಕಟ್ಕೊಂಡಿದ್ದಾನೆ. ಕುಟುಂಬವೇ ಅಲ್ಲ, ಆ ಕಾಲದಲ್ಲಿ ಇಡೀ ಸಮಾಜಕ್ಕೆ ನೋಡುತ್ತಿದ್ದರು. ಪೂರ್ವಕಾಲದ ರಾಜ ಒಂದು ತಪ್ಪು ಮಾಡಿದ್ದರೆ ಇಡೀ ರಾಜ್ಯಕ್ಕೆ ಬಹಿಷ್ಕಾರ, ಇಡೀ ರಾಜ್ಯಕ್ಕೆ ಬಹಿಷ್ಕಾರ. ಪಾಪ ಇಡೀ ರಾಜ್ಯಕ್ಕೆ ಬರುತ್ತದೆ. ಶಾಪ ಕೊಟ್ಟರೆ, ರಾಜು ತಪ್ಪು ಮಾಡಿದ್ದರೆ ಇಡೀ ರಾಜ್ಯಕ್ಕೆ ಶಾಪ ಅಂಟುತ್ತಿತ್ತು. ಅಯ್ಯೋ, ಅದು ಏಕೆ ಅಂದರೆ ಇಡೀ ರಾಜ್ಯವು ಒಂದು ಕುಟುಂಬ ಆಗಿರುತ್ತಿತ್ತು. ಒಂದು ದೇಶ, ಪ್ರಜೆಗಳು ಎಲ್ಲರೂ ಸೇರಿಕೊಂಡು ಇಡೀ ರಾಜ್ಯ ಒಂದು ಕುಟುಂಬ. ಅದು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ ಈಗಿನ ಜನರಿಗೆ ಊಹಿಸ್ಕೊಳ್ಳೋಕ್ಕಾಗಲ್ಲ. ಹಳ್ಳಿಯಲ್ಲಿತ್ತು ನಾನಿರುವಾಗ, ಒಂದು ಹೋಲ್ ವಿಲೇಜ್ ಒಂದು ಮನೆ ಆಗಿರುತ್ತಿತ್ತು, ಒಂದೇ ಕುಟುಂಬ. ಹಾಗೆ ಇಡೀ ಗ್ರಾಮ ಒಂದು ಕುಟುಂಬ. ಹಾಗೆ ಎಲ್ಲರಿಗೂ ಗೊತ್ತು, ಯಾರ ಮನೆಯಲ್ಲಿ ಏನಾಗ್ತಾ ಇದೆ ಎಲ್ಲರಿಗೂ ಗೊತ್ತು. ಯಾರ ಮನೆಗೆ ನೆಂಟರು ಬಂದರೆ ಗೊತ್ತಾಗ್ತದೆ. ಅವ್ರ ಮನೆಯಲ್ಲಿ ಏನಾದರೂ ಹೊಸ ವಸ್ತು ಕೊಂಡುಕೊಂಡು ಬಂದರೆ ಇಡೀ ಗ್ರಾಮಕ್ಕೆ ಗೊತ್ತಾಗ್ತದೆ. ಏನಾದರೂ ವಸ್ತು ಬಂದರೆ, ಹೊಸ ಶರ್ಟು ಹೊಸದು ತಂದರೆ ಇಡೀ ಗ್ರಾಮಕ್ಕೆ, ಅವರ ಶರ್ಟ್ ತಗೊಂಡು ಎಲ್ಲರ ಗ್ರಾಮಕ್ಕೆ ಗೊತ್ತಾಗ್ತದೆ. ಅದು ನೋಡಿ ಬಂದು ಕಳ್ಳತನ ಮಾಡಿದ್ದರೂ ಮಾಡೋಕ್ಕೆ ಆಗಲ್ಲ. ಮನೆಗೂ ಏನಾದರೂ ಹೊಸ ವಸ್ತು ಬಂದರೆ ಜನರು ಕೇಳ್ತಾರೆ, ಇದು ಎಲ್ಲಿಂದ ಬಂತು ಎಂದು ಕೇಳ್ತಾರೆ. ಯಾವಾಗ ತೊಗೊಂಡು ಬಂದಿದ್ದಿ ಎಂದು. ಇಲ್ಲಿ ಗೆಟ್ ಕಾಟ್, ಗೊತ್ತಾಗೇ ಬಿಡ್ತದೆ ಜನರಿಗೆ. ಅದರಿಂದ ನಿಮ್ಮ ಮನೆಯಲ್ಲಿ ಏನೇನು ವಸ್ತುಗಳಿವೆಯೇ, ಎಷ್ಟು ಕುರ್ಚಿಗಳಿವೆ ಎಲ್ಲರಿಗೂ ಗೊತ್ತು. ಹೊಸದು ಬಂದರೆ ಎಲ್ಲರೂ ಕೇಳ್ತಾರೆ, ಎಲ್ಲಿಂದ ಬಂತು. ಕಳ್ಳತನ ಮಾಡೋಕ್ಕೆ ಆಗಲ್ಲ. ನಾನು ನೋಡಿದಾಗಲೇ ಗ್ರಾಮ ಒಂದು ಯೂನಿಟ್ ಆಗಿತ್ತು. ಈಗ ಗೊತ್ತಾಗ್ತದೆ, ಮನೆಯಲ್ಲೇ ಏನಾದರೂ ಹೊಸ ವಸ್ತು ಬಂದರೆ, ಇಂಥದ್ದು ಕಾರ್ಯಾಲಯದಲ್ಲಿ ಯಾವ ವಸ್ತು ಬಂದರೆ ಇದು ನಮ್ಮದೋ ಹೊರಗಿನವ್ರದೋ ಯಾರಾದರೂ ಮರೆತು ಹೋದರೆ ಗೊತ್ತೇ ಆಗಲ್ಲ. ಹಾಗೆ ಆಗಿಬಿಟ್ಟಿತ್ತು. ಏಕೆಂದರೆ ಯಾರ್ಯಾರು ತಮ್ಮದೇ ನೋಡ್ಕೊಳ್ಳೋರು, ಏನು ನೋಡೋದೇ ಇಲ್ಲ. ಅಂದರೆ ಇದು ಯುಗಧರ್ಮ ಅಂದರೆ ಅರ್ಥವೇನೆಂದರೆ, ಈ ತರಹ ಒಂದು ಸಾಮಾಜಿಕ ವ್ಯವಸ್ಥೆ, ಸಮಷ್ಟಿ ಜನರಲ್ಲಿರುವಂಥ ಮನೋಭಾವನ ಬದಲಾವಣೆ, ಇದನ್ನು ಯುಗ ಎಂದು ಹೇಳಿದ್ದೀರಿ. ಯುಗ ಅಂದರೆ ಒಂದು ತರಹ ಮನೋಭಾವ ಎಲ್ಲರಲ್ಲಿದ್ದು ಒಂದು ಸಾಮಾಜಿಕ, ಒಂದು ಆರ್ಥಿಕ, ಒಂದು ಪ್ರಾಕೃತಿಕ ಜೀವನ ಜೀವಿಸಿದ್ದರೆ ಅದೊಂದು ಯುಗ. ಅದೆಲ್ಲ ಬದಲಾಯಿಸಿ ಎಲ್ಲರೂ ಸ್ವಾರ್ಥರಾಗಿ, ಪ್ರಕೃತಿ ಬದಲಾಯಿಸಿತು, ನಾವು ಬದಲಾಯಿಸಿದ್ದೇವೆ, ನಮ್ಮ ಯೋಚನೆಗಳು ಎಲ್ಲವೂ ಚೇಂಜ್ ಆಗಿಬಿಟ್ರೆ ಅದು ಇನ್ನೊಂದು ಯುಗ ಆಯಿತು. ಮತ್ತೆ ಪೂರ್ತಿ ಬದಲಾಯಿಸಿದ್ದರೆ ಇನ್ನೊಂದು ಯುಗ ಆಯಿತು. ಯುಗ ಅಂದರೆ ಏನು ಅಂಥದ್ದು ಇರುತ್ತದೆ. ಈಗ ನೋಡು, ಆಗುತ್ತಾ ಇಲ್ಲವ? ಇದೇ ಯುಗ. ಈ ದೃಷ್ಟಿ ಇಷ್ಟು ವ್ಯಾಪಕ ಇಟ್ಕೊಂಡ್ರೆ ನಿಮಗೆ ಯುಗಗಳೆಲ್ಲ ಅರ್ಥವಾಗ್ತವೆ. ಯುಗಗಳು ಅರ್ಥವಾಗ್ತದೆ, ಹಿಂದಿಂದ ಅರ್ಥವಾಗ್ತದೆ, ಮುಂದಿಂದು ಅರ್ಥವಾಗ್ತದೆ. ಭವಿಷ್ಯತ್ತು ಏನಾಗಬಹುದು ಎನ್ನುವುದು ಯೋಚನೆ ಮಾಡಬಹುದು, ತಿಳ್ಕೊಳ್ಳಬಹುದು. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಭಗವಂತನ ಅವತರಣ ಆಗುತ್ತದೆ. ಕೆಲವರು ಎಕ್ಸ್ಟ್ರಾರ್ಡಿನರಿ ಥಿಂಕಿಂಗ್, ಚೈಲ್ಡ್ ಪ್ರಾಡಿಜಿ ಎಂದು ಹೇಳ್ತಾರೆ ನೋಡಿ, ಬಾಲ ಮೇಧಾವಿ ಏನು ಹೇಳ್ತಾರೆ, ನೀವು ಕನ್ನಡದಲ್ಲಿ ಏನು ಹೇಳ್ತಾರೆ? ಬಾಲ ಮೇಧಾವಿ, ಚಿಕ್ಕ ವಯಸ್ಸಿನಲ್ಲೇ ಊಹಿಸ್ಕೊಳ್ಳೋಕ್ಕಾಗದಂಥ ಮೇಧಾವಿ. ಅವ್ರು 5 ವರ್ಷ 10 ವರ್ಷಕ್ಕೆ ಏನೇನೋ ಹೇಳಿಬಿಡ್ತಾನೆ. ಹೇಗೆ ಬಂತು ಅಂದರೆ ಅವ್ರು ಹೇಳ್ತಾನೆ ಅಷ್ಟೇ. ಅಂಥವೇ ಶಂಕರಾಚಾರ್ಯ ಅಷ್ಟೇ, 5 ವರ್ಷ ಮಗುಕ್ಕೆ ಏನೇನೋ ಎಲ್ಲ ಹೇಳ್ಬಿಡೋದು. ಅವ್ರು ಅಂದ್ಕೊಂಡ್ರೆ ಏನು ಬುದ್ಧಿಯಪ್ಪ, ಇವೊಂದು ಆಶ್ಚರ್ಯ. ಗುರುಕುಲಕ್ಕೆ ಕಳಿಸಿದರೆ ಹೇಳಿದ್ದೆಲ್ಲ ತಕ್ಷಣ ಒಂದು ಸಲ ಕೇಳಿದರೆ ಎಲ್ಲ ಕಲ್ತುಕೊಂಡ ಅಷ್ಟೇ. 5 ವರ್ಷದಲ್ಲೇ ಗುರುಗಳು ಎಲ್ಲ ಹೇಳಿಬಿಟ್ಟ, 4 ವೇದಗಳು ಕಲ್ತುಕೊಂಡು ಬಿಟ್ಟ. ಗುರುಗಳೇ ಹೇಳಿದೆ, ನನ್ನ ಹತ್ರ ಇನ್ನು ಏನಿಲ್ಲಪ್ಪ, ನನಗೆ ಗೊತ್ತಿದ್ದೆಲ್ಲ ಹೇಳಿಬಿಟ್ಟೆ, ಇನ್ನಂತ ಏನು. ಅವ್ರು ಮನೆಗೆ ಬಂದುಬಿಟ್ಟ. ಮನೆಗೆ ಬಂದುಬಿಟ್ಟ. ಏನಪ್ಪ ಇಷ್ಟೇಕೆ ಬಂದಿದ್ದೆಪ್ಪ ಅಂದರೆ ಎಲ್ಲ ಮುಗೀತು. ಗುರುಗಳೆಲ್ಲ ಹೇಳಿಕೊಟ್ರು. ಹೇಳು ಅಂದರೆ ಎಲ್ಲ ಹೇಳಿಬಿಟ್ಟ. ಅಯ್ಯೋ ಇದೇನಪ್ಪ,
ಗುರುಗಳನ್ನು ಕರೆದು ಹೇಳಿದರೆ ಹೌದು ಅವರಿಗೆಲ್ಲ ನಾನು ಹೇಳತಕ್ಕದ್ದೇನೋ ಎಲ್ಲ ಹೇಳಿಬಿಟ್ಟೆ, ಇವರಿಗೆಲ್ಲ ಬುದ್ಧಿ ಬಂದುಬಿಟ್ಟಿತ್ತು, ಇನ್ನೇನು ಹೇಳತಕ್ಕದ್ದು ಉಳಿಯುವುದೇ ಇಲ್ಲ. ಅವರು 8ನೇ 7ವರೆಗೆ ಬಂದೇ ಬಿಟ್ಟ ಮನೆಗೆ ಅಷ್ಟೇ, ಎಲ್ಲ ಗುರುಕುಲ ಮುಗಿದೇ ಬಿಟ್ಟಿತ್ತು. 8 ವರ್ಷಕ್ಕೆ ಇವರು ಉಪನಯನ ಮಾಡಿ ಶಾಲೆಗೆ ಗುರುಕುಲಕ್ಕೆ ಕಳಿಸ್ತಾರೆ, ಇವರು 8 ಮನೆಗೆ ಮುಗಿಸ್ಕೊಂಡೇ ಮನೆಗೆ ಬಂದ. ಆ ತರಹ ಕೆಲವರು ಎಕ್ಸ್ಟ್ರಾರ್ಡಿನರಿ ಥಿಂಕಿಂಗ್, ಅಸಮಾನವಾದ ಥಿಂಕಿಂಗ್, ಅಸಮಾನ ಶಕ್ತಿ ಬಾಲ್ಯಕಾಲದಿಂದಲೇ ಹುಟ್ಟುವಿಕೆಯಿಂದಲೇ ಇರುತ್ತದೆ. ಅದು ಕಾರಣವೇನು ಅಂದರೆ ಪೂರ್ವಜನ್ಮ ಪುಣ್ಯ. ಅದಕ್ಕೋಸ್ಕರ ಅಂಥವರನ್ನು ಕಾರಣ ಜನ್ಮರು ಎಂದು ಹೇಳ್ತೀವಿ. ಒಂದು ಜೀವರೇ ಪೂರ್ವಜನ್ಮ ಪುಣ್ಯ ಬಲದಿಂದ ತಪೋಬಲದಿಂದ ನಮಗಿಂತ ಸ್ವಲ್ಪ ಹೆಚ್ಚಿನ ಶಕ್ತಿ, ಹೆಚ್ಚಿನ ಸಾಮರ್ಥ್ಯ, ಹೆಚ್ಚಿನ ವಿವೇಕ, ಹೆಚ್ಚಿನ ಬುದ್ಧಿ, ಹೆಚ್ಚಿನ ಉದಾರತ ಸದ್ಗುಣಗಳಿದ್ದರೆ ಅವರನ್ನು ಕಾರಣ ಜನ್ಮ ಹೇಳ್ತೀವಿ. ಕೆಲವರು ಪೂರ್ವಜನ್ಮ ಪುಣ್ಯದಿಂದ ಅಲ್ಲ, ಅವರಿಗೆ ಪೂರ್ವಜನ್ಮ ಇಲ್ಲ, ಉತ್ತರ ಜನ್ಮ ಇಲ್ಲ, ನೇರಾಗಿ ಸಕಲ ಸದ್ಗುಣ ಸಂಪನ್ನನಾಗಿ ಪ್ರಕಟವಾಗಿ ಕಂಡು ಬರ್ತಾನೆ. ಅಂಥವರು ನೇರಾಗಿ ಕಾರಣ ಜನ್ಮನೂ ಹೇಳೋಕ್ಕಾಗಲ್ಲ, ಇವು ನೇರಾಗಿ ಅವತಾರ ಪುರುಷನೇ. ಅವರಿಗೆ ಕರ್ಮ ಯಾವುದು? ಯಾವ ಕರ್ಮ ಅಂದರೆ ಅವರಿಗೆ ವೈಯಕ್ತಿಕ, ನಮಗೆ ಪೂರ್ವಜನ್ಮ ಕರ್ಮ ಇರುತ್ತದೆ. ಕಾರಣ ಜನ್ಮರಿಗೆ ಪೂರ್ವಜನ್ಮ ಪುಣ್ಯ ಬಲದಿಂದ ಬರುತ್ತಾರೆ. ಅವತಾರರಿಗೆ ಪೂರ್ವಜನ್ಮ ಪುಣ್ಯ ಇಲ್ಲಿ ಏನಿಲ್ಲ. ಭಕ್ತರ ಸಮಾಜದ ಪುಣ್ಯ, ನಿಮ್ಮದು ನಮ್ಮದು ಎಲ್ಲರ ಪುಣ್ಯ ಸೇರಿಸಿಕೊಂಡು ನಿಮಗೋಸ್ಕರ ಬಂದುಬಿಡ್ತಾರೆ. ಜನರ ಪುಣ್ಯವೇ ಅವರಿಗೆ ಪೂರ್ವಜನ್ಮ ಇಲ್ಲವಲ್ಲ ಭಗವಂತನಿಗೆ, ಅದರಿಂದ ಪೂರ್ವಜನ್ಮ ಇಲ್ಲ, ಅದರಿಂದ ಪುಣ್ಯ ಪಾಪ ಇಲ್ಲ. ಭಗವಂತನು ಯಾವ ಕಾರಣದಿಂದ ಮನುಷ್ಯ ಶರೀರ ಧರಿಸ್ತಾನೆ? ಅವರಿಗೆ ತನ್ನ ಪುಣ್ಯ ಇಲ್ಲವಲ್ಲ, ಪುಣ್ಯ ಪಾಪ ಎರಡೂ ಇಲ್ಲ. ಹೇಗೆ? ಯಾರು ಪುಣ್ಯ ಪಾಪ ಇಟ್ಕೊಂಡನಿಗೆ? ಭಕ್ತರು. ಯಾರಿಗೆ ಬೇಕೋ. ಇದು ಅರ್ಥವಾಗ್ತದೆ ನಿಮಗೆ? ಇನ್ನೊಂದು ಉದಾಹರಣೆ ಹೇಳ್ತೀನಿ, ಅರ್ಥವಾಗ್ತದೆ. ನಾನು ಹುಟ್ಟಿದ್ದರೆ ಯಾರೇ ಆಗಲಿ, ಈ ಶರೀರ ನನಗೋಸ್ಕರ ಉಪಯೋಗವಾಗ್ತದೆ. ನನಗೋಸ್ಕರನೇ ಅಲ್ಲ, ನಾನು ಸಮಾಜದಲ್ಲಿದ್ದರೆ ಇತರರಿಗೆ ನಾನು ಕಂಡು ಬರ್ತಾ ಇದ್ದೇನೆ. ಇತರರಿಗೆ ನನ್ನಿಂದ ಸ್ವಲ್ಪ ಅಪಕಾರ ಏನೇನೋ ಆಗುತ್ತದೆ. ಅಂದರೆ ಈ ಶರೀರದ ಪ್ರಯೋಜನ ನನಗೆ ಅಲ್ಲದೆ ನನ್ನ ಸುತ್ತಿರುವವರಿಗೂ ಇರುತ್ತದೆ. ಅದರಿಂದ ನಾನು ಯಾರ್ಯಾರನ್ನು ಭೇಟಿ ಮಾಡ್ತೀನೋ, ಯಾರ ಜೊತೆಗೆ ವಾಸ ಮಾಡ್ತೀನೋ ಅದು ನನ್ನ ಪೂರ್ವ ಕರ್ಮಕ್ಕೆ ಅನುಗುಣವಾಗಿ ನಡೆಯುತ್ತೆ. ಅಂದರೆ ಶರೀರ ಪಡ್ಕೊಳ್ಳುವುದು ನನ್ನ ಕರ್ಮವೇ ಅಲ್ಲ, ನಾನು ಯಾರ್ಯಾರ ಜನರ ಮಧ್ಯೆ ಇರುತ್ತೀನೋ ಅವರ ಕರ್ಮನೂ ಸೇರಿಸಿಕೊಂಡು, ನಾನು ಯಾರ್ಯಾರನ್ನು ಭೇಟಿ ಮಾಡ್ತೀನೋ ತಾಯಿ ತಂದೆಗಳ ಕರ್ಮ, ನೆಂಟರ ಕರ್ಮ, ಅಣ್ಣ ಅಕ್ಕ ಅವರು, ನನ್ನ ತಂಗಿ ತಮ್ಮ ಅವರು, ಸುತ್ತು ನೆಂಟರು ಬಂಧುಗಳು, ಯಾರ್ಯಾರನ್ನು ಭೇಟಿ ಮಾಡ್ತೀನೋ ಅವರ ಕರ್ಮಗಳೂ ಸೇರಿಸಿಕೊಂಡು, ಅವರಿಗೆ ಕಂಡು ಬರ್ತೀನಿ. ನನ್ನ ಕರ್ಮಗಳು ಸೇರಿಸಿಕೊಂಡರೆ ನನಗೆ ಉಪಯೋಗ. ನನ್ನ ಶರೀರ ನನಗೆ ಉಪಯೋಗ, ಇನ್ನೊಬ್ಬರಿಗೆ ಉಪಕಾರ, ಇನ್ನೊಬ್ಬರಿಗೆ ಉಪಯೋಗ. ಇಬ್ಬರಿಗೆ ಆಗುತ್ತದೆ ಅಲ್ಲವಾ? ಇಬ್ಬರಿಗೆ ಆಗುತ್ತದೆ. ಅಂದರೆ ನನಗೆ ಉಪಯೋಗ ನನ್ನ ಕರ್ಮಕ್ಕೆ ಅನುಗುಣವಾಗಿ, ಇನ್ನೊಬ್ಬರಿಗೆ ಉಪಯೋಗ ಅವರ ಕರ್ಮಗಳಿಗೆ ಅನುಗುಣವಾಗಿ. ಅದರಿಂದ ಯಾರ್ಯಾರಿಗೆ ಕರ್ಮಗಳಿರುತ್ತವೋ ಅವರನ್ನೇ ಭೇಟಿ ಮಾಡ್ತೀವಿ. ಕೆಲವರನ್ನು ಪ್ರಯತ್ನ ಮಾಡಿದ್ದರೂ ಭೇಟಿ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಪ್ರಯತ್ನ ಮಾಡು, ಈಗ ಹೋಗ್ತೀವಿ ಅಂತಾರೆ, ಯಾವುದೋ ಕಾರಣ ಬರುತ್ತದೆ, ಕ್ಯಾನ್ಸಲ್ ಆಗ್ತದೆ. ಕೆಲವೊಮ್ಮೆ ನೀವಲ್ಲಿ ತಲುಪುವ ಹೊತ್ತಿಗೆ ಅವರು ಬೇರೆ ಕಡೆ ಹೋಗ್ತಾರೆ, ಭೇಟಿ ಆಗಲ್ಲ. ಏಕೆ? ಅವರಿಗೂ ಆ ಕರ್ಮ ಇರಬೇಕು, ಇವರನ್ನು ಭೇಟಿ ಇರೋದಿಲ್ಲ, ಆಗಲ್ಲ. ಆದ್ದರಿಂದ ನಿಮ್ಮ ಜನ್ಮ ಆಗುವುದು, ಶರೀರ ಹುಟ್ಟುವುದು ಎರಡು. ನಾನು ಯಾರ್ಯಾರ ಮಧ್ಯೆ ಜೀವಿಸ್ತೀನೋ ಅವರ ಕರ್ಮ ಇರಬೇಕು, ನನ್ನ ಕರ್ಮ ಇರಬೇಕು. ಇಬ್ಬರ ಕರ್ಮ ಸೇರಿಕೊಂಡು ಶರೀರ ತಯಾರಾಗುತ್ತದೆ ಅಲ್ಲವೇ? ಅವರ ಕರ್ಮ ನನ್ನ ಕರ್ಮ ಇಬ್ಬರದು. ಆದ್ದರಿಂದ ಯಾರ್ಯಾರನ್ನು ಭೇಟಿ ಮಾಡ್ತೀವೋ, ಯಾರ ಜೊತೆಗೆ ಇರ್ತೀವೋ, ಕೆಲವೊಮ್ಮೆ ಎಲ್ಲಿ ಹುಟ್ಟುತ್ತಾನೆ ನಂತರ ಬಿಟ್ಟು ಹೋದರೆ ಮತ್ತೆ ಬರುವುದೇ ಇಲ್ಲ, ಎಲ್ಲಿಗೋ ಹೋಗಿಬಿಡ್ತಾನೆ ಅಷ್ಟೇ. ತಾಯಿ ತಂದೆ ಜೊತೆಗೆ ಅಷ್ಟೇ. ನಾನು ಹೇಳಿದ್ದೀನಿ, ಅದು ಬೇಜಾರು ಮಾಡಿಕೊಳ್ಳಬೇಡ, ಅವರು ಅಷ್ಟೇ ಕರ್ಮದಿಂದ ಬಂದ, ನಿಮ್ಮ ಜೊತೆಗೆ ಇಷ್ಟೇ ಇರುತ್ತಾನೆ, ಈಗ ನಂತರ ಹೋಗಿಬಿಟ್ಟ, ಬೇಜಾರು ಮಾಡಿಕೊಳ್ಳಿ. ಅಯ್ಯಯ್ಯೋ ಸಣ್ಣ ಮಗೆ ಹೋದ. ನೀವು ಬೇಕೆಂದು ನೀವು ಸಾಯಿಸಿದ್ದೀರಾ ಏನು? ಅವರದ್ದು ಆಯುಷ್ಯ ಮುಗಿಯಿತು ಹೋದ ಅಂತ ಅವ್ರಿಗೆ ಅರ್ಥವಾಗ್ತಾ ಇಲ್ಲ ಹೇಳಿದ್ದಾರೆ. ನಿಮ್ಮ ಜೊತೆಗೆ ಕರ್ಮ ಇಷ್ಟೇ ಇತ್ತು. ಪೂರ್ವಜನ್ಮದಲ್ಲಿ ನೀವೇನೋ ದೊಡ್ಡ ಉಪಕಾರ ಮಾಡಿದ್ದೀರಿ. ಆ ಜೀವನಿಗೆ ದೊಡ್ಡ ಉಪಕಾರ ಮಾಡಿದ್ದರೆ ಆ ಉಪಕಾರ ತೀರಿಸಿಕೊಳ್ಳುವುದಕ್ಕೆ ನಿಮಗೆ ಹುಟ್ಟುವುದು ಆ ಪೂರ್ವಜನ್ಮ ಪುಣ್ಯದಿಂದಲೇ. ನಿಮ್ಮ ಆ ಋಣ ತೀರಿಸಿಕೊಳ್ಳುವುದಕ್ಕೆ ಹುಟ್ಟಿದ. ಹಳ್ಳಿ ಜನರು ಈಗಲೂ ಹೇಳ್ತಾರೆ ನೋಡಿ, ನಾನು ನಿಮಗೆ ಉಪಕಾರ ಮಾಡಿದ್ದರೆ ನಾನು ನಿಮಗೆ ಮಗುವಾಗಿ ನಿಮಗೆ ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೇನೆ ಎಂದು ಹೇಳ್ತಾರೆ. ಅಂದರೆ ಅವರಿಂದ ಉಪಕಾರ ಪಟ್ಕೊಂಡರೆ ಆ ಉಪಕಾರ ತೀರಿಸಿಕೊಳ್ಳುವುದಕ್ಕೆ ಅವರಿಗೆ ಹುಟ್ಟುತ್ತಾರೆ. ಅದು ತೀರಿಸಿಕೊಳ್ಳೋದು. ಅವ್ರ ಜೊತೆಗೆ ವಾಸ ಮಾಡಬೇಕು, ಬದುಕಬೇಕಂದ್ರೆ ಅದು ಬೇರೆ ಕರ್ಮ. ಹುಟ್ಟುವಕ್ಕೆ ಒಂದು ಕರ್ಮ ಇರುತ್ತದೆ, ಒಂದು ಕರ್ಮದಿಂದ ಹುಟ್ಟುವತೆ,
ನಂತರ ಬದುಕುತ್ತಾರೋ ಇಲ್ಲವೋ ಗ್ಯಾರಂಟಿ ಇಲ್ಲ. ಬದುಕಬೇಕಂದ್ರೆ ಮತ್ತೆ ಇನ್ನೊಂದು ಕರ್ಮ ಬೇಕು, ಹೊಸ ಕರ್ಮ. ಕೆಲವೊಮ್ಮೆ ಹುಟ್ಟುತ್ತಾರೆ, ಬದುಕಲ್ಲ. ಕೆಲವೊಮ್ಮೆ ಬದುಕುತ್ತಾನೆ, ಬಟ್ ಇವರ ಜೊತೆಗೆ ಕರ್ಮ ಇಲ್ಲ, ಮುಗೀತು, ಬೇರೆ ಕಡೆ ಎಲ್ಲಿಗೋ ಹೋಗ್ತಾನೆ, ಯಾರೋ ಜೊತೆಗೆ ಬದುಕುತ್ತಾನೆ, ಇವ್ರ ಜೊತೆಗೆ ಇರುವುದೇ ಇಲ್ಲ. ಅವ್ರು ಬೇರೆ ಎಲ್ಲೋ ಹೋಗ್ತಾನೆ, ಸುಮ್ಮನೆ ಹೋಗಿಬಿಟ್ಟರು ಯಾವುದೇ ಕಾರಣದಿಂದ, ಅಲ್ಲೇ ಬೆಳೆದುಬಿಟ್ಟ. ಇದೇನಪ್ಪ ಅಂದರೆ ಏನೂ ಗೊತ್ತಾಗಲ್ಲ, ಅಲ್ಲಿ ಇಟ್ಟಿದ್ದೀವಿ ಕೆಲವು ದಿವಸ, ಅಲ್ಲೇ ಇದ್ದುಬಿಟ್ಟ ಅಷ್ಟೇ. ಯಾರೋ ದತ್ತತ ಹೋಗ್ತಾರೆ ನೋಡಿ, ಎಲ್ಲೋ ಹೋಗ್ತಾರೆ, ದತ್ತತ ಹೇಳ್ತಾರೆ. ದತ್ತತ ಗೊತ್ತಾ ನಿಮಗೆ? ಅಡಾಪ್ಟಿಂಗ್, ಬೇರೆ ಕಡೆ ಹೋಗ್ತಾರೆ, ಅಲ್ಲೇ ಇದ್ದುಬಿಡ್ತಾರೆ. ಕರ್ಮ ಅಲ್ಲೇ ಇದೆ, ಇವ್ರ ಜೊತೆಗೆ ಇಲ್ಲ. ಹಾಗೆ ಶರೀರ ಹುಟ್ಟಬೇಕಂದರೆ ತನ್ನ ಕರ್ಮ, ಇನ್ನೊಬ್ಬರ ಕರ್ಮ ಇಬ್ಬರದು ಇರಬೇಕು. ಹಾಗೆಯೇ ಭಗವಂತನ ಅವತರಿಸಬೇಕಾದರೆ ಜೀವರ ಕರ್ಮನೇ, ಮಿಕ್ಕ ಜೀವರ ಕರ್ಮನೇ ಹೊರತು ತನಗೆ ಅದೇನಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಮಾಯೆಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ನಾನು ಹುಟ್ಟುತ್ತೇನೆ. ಭಾಷ್ಯಕಾರರು ಹೇಳ್ತಾರೆ, ಮಾಯೆಯ ನ ಪರಮಾರ್ಥತೋ ಲೋಕವತ್. ಜೀವರು ಹೇಗೆ ಸಾಮಾನ್ಯ ಜೀವರು ಕರ್ಮದಿಂದ ಪ್ರೇರಿತರಾಗಿ ಹುಟ್ಟುತ್ತಾರೋ, ಭಗವಂತನು ಕರ್ಮದಿಂದ ಹುಟ್ಟಲ್ಲ, ತನ್ನ ಸಂಕಲ್ಪದಿಂದಲೇ ಹುಟ್ಟುತ್ತಾನೆ ಅಷ್ಟೇ. మరి ಏನೋ ಒಂದು ಕರ್ಮ ಬೇಕೇ ಅಂದರೆ ತನ್ನ ಕರ್ಮ ಮಾತ್ರ ಇರಲ್ಲ. ಏಕೆ? ಇನ್ನೊಬ್ಬರಿಗೆ ಕಂಡು ಬರುತ್ತಾನಲ್ಲ. ಹೌದು, ಅವರಿಗೆ ಕಂಡು ಬರುತ್ತಾನೆ, ಅವರಿಗೆ ಉಪಕಾರ ಮಾಡ್ತಾನೆ, ಅವರಿಗೆ ಬೇಕಾಗಿದ್ದಷ್ಟು ಇಟ್ಕೊಳ್ತಾನೆ ಶರೀರ. ಅವರ ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ಬೇಕಾಗಿದ್ದದ್ದು ತೋರ್ತಾನೆ. ತಾನು ಮಾತ್ರ ತನ್ನ ದೃಷ್ಟಿಗೆ ತಾನು ಬ್ರಹ್ಮವೇ ಇರುತ್ತಾನೆ. ತನ್ನ ದೃಷ್ಟಿಗೆ ದೇಹವಿಲ್ಲ, ಲೋಕದೃಷ್ಟಿಗೆ ಇರುತ್ತದೆ. ನೀಲಾಕಾಶ ನಮಗೆ ಕಂಡು ಬರುತ್ತದೆ, ತನಗಿರುತ್ತದ ನೀಲಾಕಾಶ? ಕನ್ನಡಿಯಲ್ಲಿ ವಸ್ತುಗಳು, ಬಣ್ಣಗಳು ನಮಗೆ ಕಂಡು ಬರ್ತದೆ, ಕನ್ನಡಕ್ಕಿರುತ್ತದೆ? ಇರುವುದಿಲ್ಲ, ನಮಗೆ ಕಂಡು ಬರ್ತದೆ. ನೀಲಾಕಾಶ ನೀಲವಾಗಿ, ಈಗ ಏನು ಒಂದು ಪಾತ್ರ ಹೀಗೆ ಉಲ್ಟಾ ಮಾಡಿದ್ದ ಹಾಗೆ, ಹೀಗೆ ಅದೇನು ಛತ್ರಿ ಹಾಗೆ ಕಂಡು ಬರ್ತದೆ ಅಲ್ಲವೇ? ರೌಂಡ್ ಛತ್ರಿ, ನೀಲ ಛತ್ರಿ. ಅಲ್ಲಿ ಹೋಗಿದ್ದರೆ ಆಕಾಶಕ್ಕೆ ನೀಲವಾಗಿದೆಯಾ? ಅಷ್ಟು ಛತ್ರಿ ಆಗಿದೆಯಾ? ಏನಿಲ್ಲ, ನಮಗೆ ಕಂಡು ಬರ್ತದೆ, ಅಲ್ಲೇನಿಲ್ಲ. ಹಾಗೆ ಭಗವಂತ ನಮಗೆ ತೋರ್ತಾನೆ. ಒಂದು ಮನುಷ್ಯ ರೂಪವಾಗಿ ಲೋಕವಾಗಿ ಲೀಲಾ ಮಾಡುತ್ತಾ ಇದ್ದಂತೆ ಎಲ್ಲ ತೋರ್ತಾನೆ. ತನ್ನ ದೃಷ್ಟಿಗೆ ತಾನು ಸಚ್ಚಿದಾನಂದ ಸ್ವರೂಪ, ಸ್ವತಃಸಿದ್ಧ, ಸರ್ವವ್ಯಾಪಕ, ಅಖಂಡ, ಇಡೀ ಬ್ರಹ್ಮಾಂಡ ಜಗತ್ತೆಲ್ಲ ತನ್ನಲ್ಲೇ ಇದೆ. ತಾನು ವ್ಯಕ್ತಿಯಾಗಿಲ್ಲ, ಇನ್ನೊಬ್ಬರಿಗೆ ತೋರ್ತಾನೆ, ತಾನು ಮಾತ್ರ ಇಲ್ಲ. ಅಂದರೆ ಅವರ ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ತೋರಬೇಕು, ಅಷ್ಟೇ ಕಂಡು ಬರ್ತಾನೆ. ಅವರಿಗೋಸ್ಕರ ಬರ್ತಾನೆ, ಅವರಿಗೆ ಕಂಡು ಬರ್ತಾನೆ. ತನಗೆ ಮಾತ್ರ ದೇಹವಿಲ್ಲ. ಅದಕ್ಕೋಸ್ಕರ ಹೇಳ್ತಾನೆ, ಇದು ಮಾಯಾ ಶರೀರ, ಲೋಕಕ್ಕೋಸ್ಕರನೇ ತೋರ್ತದೆ. ಇಂದ್ರಜಾಲ ತೋರಿಸಿ, ಇದು ಉದಾಹರಣೆ ನೋಡಿ. ಇಂದ್ರಜಾಲಿಕ ಏನೋ ಮಾಡ್ತಾನೆ, ನೋಡಿದ್ದೀರಾ? ಇಂದ್ರಜಾಲ ಏನೋ ಕಂಡು ಬರ್ತಾನೆ, ನಿಮಗೇನೋ ಕಂಡು ಬರುವಂತೆ ಮಾಡ್ತಾನೆ. ಅದು ನಮಗೆ ಕಂಡು ಬಂದಿದ್ದು ಅವನಿಗೆ ಕಂಡು ಬರ್ತದೆ? ಅವನಿಗೆ ಕಂಡು ಬರಲ್ಲ, ನಮಗೆ ಅನಿಸುತ್ತದೆ. ಒಬ್ಬನು ಏನೋ ಮಾಡಿದ, ಒಂದು ಮನೆ ಇದೆ ಪಕ್ಕಕ್ಕೆ, ಈ ಮನೆಯನ್ನೇ ನಾನು ನುಂಗಿಬಿಡ್ತೀನಿ ನೋಡಿ ಎಂದು ಹೇಳಿದ. ಜನರು ನೋಡ್ಕೊಳ್ತಾ ಇದ್ದಾರೆ, ಆಶ್ಚರ್ಯವಾಯಿತು. ಅವರು ಹೋಗಿ ಎಂದು ಬಾಯಿ ತೆಗೆದು ಬಿಟ್ಟರೆ ಜನರು ಕಂಡು ಬರ್ತಾ ಇದೆ. ಎಷ್ಟು ದೊಡ್ಡ ಬಾಯಿ ಆಯಿತಂದರೆ ಇಡೀ ಮನೆಯೆಲ್ಲ ಅವ್ರ ಬಾಯಿ ಒಳಗೆ ಹೋಯಿತು. ಜನರೆಲ್ಲ ಆಶ್ಚರ್ಯಪಟ್ಕೊಂಡ್ರು, ಅಯ್ಯೋ ಏನಾಗ್ತಾ ಇದೆ. ಇದು ಹೇಗೆ ಆಗುತ್ತದೆ? ನೀವೇನು ಹೇಳ್ತಾರೆ? ಕನುಕಟ್ಟು ಹೇಳ್ತಾರೆ. ಏನು ಹೇಳ್ತಾರೆ ಕನ್ನಡದಲ್ಲಿ? ಕನುಕಟ್ಟು ಮಾಡುವುದಕ್ಕೆ ಒಂದು ಜಾಗ ಇಟ್ಕೊಳ್ತಾನೆ ಅವನು. ಇಷ್ಟು ಜಾಗದಲ್ಲಿ ನನ್ನ ಕನುಕಟ್ಟಿನ ಪ್ರಭಾವ ಆಗಬೇಕು ಎಂದು. ಇಷ್ಟು ಜಾಗ, ಈ ಜಾಗದಲ್ಲಿ ಬಂದು ಕೂತಿರುವವರಿಗೆಲ್ಲ ಅವರು ಮಾಡಿದ್ದು ಕಂಡು ಬರ್ತದೆ. ಹೀಗೆ ಅವರು ಬಾಯಿ ತೆಗೆದು ನೋಡುತ್ತಾ ಇರುವಾಗ ಇಲ್ಲಿರುವ ಜನರು ಆಶ್ಚರ್ಯಪಟ್ಟ, ಅಯ್ಯಯ್ಯೋ ಎಲ್ಲ ಮನೆಯೆಲ್ಲ ಇಷ್ಟು ದೊಡ್ಡ ಬಿಲ್ಡಿಂಗ್ ನುಂಗಿಬಿಟ್ಟ, ಅಯ್ಯೋ ಆಶ್ಚರ್ಯಪಟ್ಕೊಂಡ್ರು. ಅಲ್ಲಿ ಒಬ್ಬರು ದೂರದಲ್ಲಿ ಒಂದು ಮರ ಮೇಲೆ ಕೂತಿದ್ದ ಹುಡುಗ, ಅವನು ಅಲ್ಲಿ ಮರ ಹತ್ತಿ ನೋಡ್ತಾ ಇದ್ದಾನೆ. ಅವನು ಹೇಳ್ತಾನೆ, ನುಂಗುತ್ತಾ ಇಲ್ಲ, ಏನಿಲ್ಲ, ಸುಮ್ಮನೆ ಪಕ್ಕಕ್ಕೆ ನಿಂತಿದ್ದ, ಮನೆ ಅಲ್ಲೇ ಇದೆ, ಅವನು ಇಲ್ಲೇ ಇದೆ ಅಂತ ಹೇಳಿಬಿಟ್ಟು. ಈ ಇಂದ್ರಜಾಲಿಕನಿಗೆ ಗೊತ್ತಾಯಿತು, ನನ್ನ ಕನುಕಟ್ಟು ಇಲ್ಲಿವರೆಗೆ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆವಾಗೇನು ಮಾಡಿದ? ಮತ್ತೊಂದು ಸಲ ಮಂತ್ರ ಹೇಳಿ ಮತ್ತೊಂದು ಸಲ ಕೈ ಹೀಗೆ ತಿರುಗಿಸ, ಅವರಿಗೆ ಕಂಡು ಬರುವುದು ಶುರುವಾಯಿತು. ಹೌದೌದು, ಮನೆ ನುಂಗಿದ ಎಂದು ಅವನು ಹೇಳ್ತಾನೆ. ಮನೆ ನುಂಗುವುದು ನಿಮಗೆ ಕಂಡು ಬರ್ತದೆ, ಅವರು ಅಲ್ಲೇ ಇರ್ತಾನೆ. ನಾನು ನೋಡಿದೆ, ಇಷ್ಟು ಉದ್ದ ಖಡ್ಗ, 2 ಖಡ್ಗಗಳು ಬಾಯಿ ಒಳಗೆ ಇಟ್ಟ. ಇಷ್ಟು ಉದ್ದ ಖಡ್ಗಪ್ಪ, ಇದಕ್ಕಿಂತ ನನ್ನ ಕೈಗಿಂತ ಇನ್ನೂ ಉದ್ದದೆ. ಅಷ್ಟು ದೊಡ್ಡ ಖಡ್ಗ ಬಾಯಿಯಲ್ಲಿಟ್ಟ. ನಾನು ಆಶ್ಚರ್ಯಪಟ್ಕೊಂಡು, ಏನೋ ಮಾಡ್ತಾರೆ, ಕನುಕಟ್ಟಿನಲ್ಲಿ ಏನೇನೋ ಮಾಡಿಬಿಡ್ತಾರೆ. ಹಾಗೆ ಕನುಕಟ್ಟಂದರೆ ತೋರ್ತದೆ ಅಷ್ಟೇ, ತೋರಿಕೆ.
ಅಲ್ಲಿಲ್ಲ, ಮಾಯಾ. ಅದಕ್ಕೋಸ್ಕರನೇ ಮಾಯಾ ಎಂದು ಮಾತುಕ್ಕೆ ಏನರ್ಥ? ಲೌಕಿಕ ಅರ್ಥದಲ್ಲೇ ವೇದಾಂತವು ಬಳಸ್ತದೆ. ಲೌಕಿಕ ಅರ್ಥವೇನು? ಮಾಯಾ ಅಂದರೆ ಇಂದ್ರಜಾಲ. ಗಾರಡಿಗೆ ಮಾಯಾ ಎಂದು ಸಂಸ್ಕೃತ. ಮಾಯಾ ಅಂದರೆ ಅರ್ಥವೇನು? ಕನ್ನಡ ಭಾಷೆಯಲ್ಲಿ ಗಾರಡಿ ಹೇಳ್ತಾರೆ, ಗಾರಡಿ ಆಟಕ್ಕೆ ಮಾಯಾ ಹೇಳ್ತಾರೆ ಅಷ್ಟೇ ಸಂಸ್ಕೃತದಲ್ಲಿ. ಭಗವಂತನ ಮಾಯಾ ಅಂದರೆ ಭಗವಂತನ ಗಾರಡಿ, ಭಗವಂತನ ಇಂದ್ರಜಾಲ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅಷ್ಟೇ. ಇಂದ್ರಜಾಲಿಕನಿಗೆ ಇಂದ್ರಜಾಲ ಏನು ತೋರಿಸ್ತಾನೋ ಮಿಕ್ಕ ಜನರಿಗೆ ತೋರುತ್ತದೆ, ತನಗೆ ಇಲ್ಲ. ತನಗೆಲ್ಲ ವಸ್ತುಗಳು ಹೀಗೆ ಇರುತ್ತೆ. ಪೂರ್ವ ಕಾಲದಲ್ಲಿ ಇತ್ತಂತೆ, ಶಂಕರಾಚಾರ್ಯರು ಹೇಳ್ತಾರೆ, ಮಾಂಡುಕ್ಯೋಪನಿಷತ್ತು ಭಾಷ್ಯದಲ್ಲಿ ಹೇಳ್ತಾರೆ. ಮೊನ್ನೆವರೆಗೂ ಮುಸಲ್ಮಾನರ ಕಾಲದಲ್ಲಿಯೂ ವಿದೇಶಿಯರು ಬಂದಾಗ ಮಾಡುತ್ತಿದ್ದರಂತೆ. ಏನು? ಒಂದು ಪ್ರತ್ಯಕ್ಷವಾಗಿ ವಿದೇಶಿ ಯಾತ್ರಿಕರು ಬಂದು ನೋಡಿ ಆಶ್ಚರ್ಯಪಟ್ಕೊಂಡು ಬರೆದರು, ಅಯ್ಯೋ ಭಾರತ ದೇಶದಲ್ಲಿ ಎಷ್ಟು ಮಾಂತ್ರಿಕರಿದ್ದಾರೆ. ಒಂದು ಹಗ್ಗ ಮೇಲಕ್ಕೆ ಬಿಸಾಕ್ತಾನೆ, ಹಗ್ಗ ಮೇಲೆಗೆ ಹೋಗಿ ಅಲ್ಲಿ ಒಂದು ನಿಂತ್ಕೊಂಡು ಬಿಡ್ತದೆ. ನಂತರ ಒಬ್ಬ ಮನುಷ್ಯ ಹತ್ತುತ್ತಾನೆ, ಖಡ್ಗ ಇಲ್ಲಿ ಕೈಗೆ ಇಟ್ಕೊಳ್ತಾನೆ, ಖಡ್ಗ ಇಲ್ಲಿ ತನ್ನ ಸೊಂಟಿಗೂ ಖಡ್ಗ ಕಟ್ಕೊಳ್ತಾನೆ. ಮತ್ತು ಅವ್ರು ಹಾಗೆ ಆ ಮರ ಮೇಲಕ್ಕೆ ಹೋಗ್ತಾನೆ. ಹತ್ತಿ ಮೇಲಕ್ಕೆ ಹೋಗ್ಬಿಡ್ತಾನೆ, ಕಂಡೇ ಬರಲ್ಲ. ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬರು ಹತ್ತುತ್ತಾನೆ, ಇಬ್ಬರು ಹತ್ತಿ ಮೇಲಕ್ಕೆ ಹೋಗ್ತಾನೆ, ಎಲ್ಲಿ ಹೋದ್ರೆ ನೋಡಿದರೆ ಕಂಡೇ ಬರಲ್ಲ. ಆ ಇಬ್ಬರು ಯುದ್ಧ ಮಾಡ್ತಾರೆ, ಖಡ್ಗ ಶಬ್ದ ಕೇಳಿಸ್ತಾರೆ, ಹೂ ಎಂದು ಕಿರ್ಚೋದು ಕಂಡು ಬರ್ತದೆ. ಸ್ವಲ್ಪ ಹೊತ್ತಿಗೆ ಇಬ್ಬರು ಬಿದ್ದು ಸತ್ತು ಹೋಗ್ತಾರೆ. ಪ್ರಾಣ ಇಲ್ಲ, ರಕ್ತ ಸೋರ್ತಾ ಇದೆ. ಸ್ವಲ್ಪ ಹೊತ್ತಿಗೆ ಆ ಇಬ್ಬರು ಇಲ್ಲಿಂದಲೇ ಬರ್ತಾರೆ. ಅಂದ್ಕೊಂಡು ಇದೇನಪ್ಪ, ಅವ್ರ ಮೇಲಕ್ಕೆ ಸತ್ತು ಹೋದ, ಹೇಗೆ ಬದುಕಿದ? ಆ ಮೇಲಕ್ಕೆ ಹೋಗಿ ಎಲ್ಲಿ ಹೋದರು? ಏನೋ ಮಾಡ್ತಾರೆ. ಇಂದ್ರಜಾಲ, ಮಾಯಾ ನಿಮಗೆ ತೋರ್ತದೆ, ಅಲ್ಲಿಲ್ಲ. ಅಲ್ಲಿ ಇರುವುದು ರಜ್ಜು, ನಿಮಗೆ ತೋರುವುದು ಮಾತ್ರ ಹಾವು ತೋರ್ತದೆ. ಹಾಗೆ ಪರಮಾತ್ಮ ಲೋಕದೃಷ್ಟ್ಯ ಮಾಯಿಕವಾಗಿ ಲೀಲಾ ಮಾಡಿ ಲೋಕದೆಲ್ಲ ಅಂದರೆ ಲೋಕಕ್ಕೆ ಕಂಡು ಬರ್ತದೆ, ತನಗೆ ಮಾತ್ರ ತಾನು ಬ್ರಹ್ಮನೇ ಆಗಿರ್ತಾನೆ. ಇದು ಭಗವಂತನ ವಿಶೇಷ. ಆದ್ದರಿಂದ ಇವರು ಹೋಗಿ ವಿಷ್ಣುವನ್ನು ಕೇಳಿಕೊಂಡರು. ಮೊದಲು ಬ್ರಹ್ಮದೇವನನ್ನು ಕೇಳಿಕೊಂಡರು. ಬ್ರಹ್ಮದೇವ ವಿಷ್ಣುವನ್ನು ಕೇಳಿಕೊಂಡ. ಆವಾಗ ಬ್ರಹ್ಮದೇವ ಹೇಳ್ತಾನೆ, ಈ ರಾವಣ ಒಂದು ತಪ್ಪು ಮಾಡಿದ. ಏನು? ನನಗೆ ಮರಣ ಆಗಬಾರದು ಎಂದು ಹೇಳುವಾಗ ಮನುಷ್ಯರು ಕೋತಿಗಳು ಬಿಟ್ಟು ಯಾರಿಂದಾದರೂ ಆಗಬಾರದು ಎಂದು ಹೇಳಿದ. ಅದೊಂದು ಲೂಪ್ ಹೋಲ್, ಒಂದು ರಂಧ್ರ ಬಿಟ್ಟ. ರಂಧ್ರ ಅಂದರೆ ಒಂದು ದೋಷ, ಲೂಪ್ ಹೋಲ್ ಬಿಟ್ಟ. ಅದು ನೋಡಿಕೊಂಡು ಭಗವಂತ ನೀವು ಬರಬೇಕು ಅಂದರೆ ಆಯಿತು ಎಂದು ಒಪ್ಪಿಕೊಳ್ತೀನಿ. ಎಲ್ಲಿಗೆ ಬರಬೇಕು ಹೇಳಿ ಎಂದು ಕೇಳ್ತಾರೆ ದೇವರನ್ನು. ನೀವು ದಶರಥರಿದ್ದಾರೆ ಬನ್ನಿ ಎಂದು. ದಶರಥ ಯಜ್ಞ ಶುರುವಾಯಿತು. ಶುರುವಾಯಿತು ಯಜ್ಞ. ಅಲ್ಲಿ ಮೇಲೆ ಚರ್ಚೆ ನಡೆಯುತ್ತಾ ಇದೆ ದೇವರು. ಅವರು ಹೇಳಿದ ತಕ್ಷಣವೇ ವಿಷ್ಣು ಸರಿ ಎಂದು ಒಪ್ಪಿಕೊಂಡ ತಕ್ಷಣವೇ ಒಬ್ಬ ವಿಶೇಷ ಪ್ರಾಜಾಪತ್ಯ ಪುರುಷ ಬ್ರಹ್ಮಲೋಕದಿಂದ ಬರುತ್ತಾರೆ. ಇದೆಲ್ಲ ಹೇಳಬೇಕಂದ್ರೆ ಪ್ರತಿಯೊಂದಿಗೂ ಮತ್ತೆ ಒಂದೊಂದು ಗಂಟೆ ಆಗ್ತದೆ. ಇದೂ ಆಗುತ್ತದೆ. ಇದೇನು ವೇದಾಂತಿಗಳು ಒಪ್ಪಲ್ಲ ಇದೆಲ್ಲ ಅಂದ್ಕೊಳ್ತಾರೆ. ಶಂಕರ ಭಾಷ್ಯದಲ್ಲೇ ಇದೆ, ಇದೆಲ್ಲ ತೋರಿಸ್ತೀವಿ. ನೀವು ಪ್ರಾಣ ಬಿಟ್ಟ ನಂತರ ಬ್ರಹ್ಮಲೋಕಕ್ಕೆ ಹೋದರೆ ನಿಮ್ಮ ಶರೀರವು ಗರುಡ ಪುರಾಣದಲ್ಲಿ ಹೇಳಿದ ಹಾಗೆ ಒಂದೊಂದು ಲೋಕ ದಾಟಿ ಹೋಗುತ್ತದೆ ಸ್ವರ್ಗಲೋಕಕ್ಕೆ. ಸ್ವರ್ಗಲೋಕದಿಂದ ಇನ್ನೂ ಕೆಲವು ಮೇಲೆ ಲೋಕಕ್ಕೆ. ಆಯಾ ಲೋಕಕ್ಕೆ ಹೋದಾಗ ಆಯಾ ಲೋಕದ ದೇವರಿರುತ್ತಾರೆ, ಅವರು ನಿಮ್ಮನ್ನು ಲೋಕ ದಾಟಿಸ್ತಾರೆ. ಇನ್ನೊಂದು ವರುಣಲೋಕಕ್ಕೆ ಹೋದ ನಂತರ ಅಲ್ಲಿವರೆಗೆ ಈ ಕೆಳಗಿನ ದೇವರು, ಅಲ್ಲಿವರೆಗೂ ಹೋದ ನಂತರ ಈಗ ಇವರು ಮೇಲಕ್ಕೆ ಹತ್ತಕ್ಕಾಗಲ್ಲ. ಆವಾಗ ಏನಾಗ್ತದೆ, ಮೇಲಿನ ಬ್ರಹ್ಮಲೋಕದಿಂದಲೇ ಬರುತ್ತಾನೆ ಕೆಳಗೆ. ಅವನೇ ಕೆಳಗೆ ಬಂದು ಇವನನ್ನು ಕರ್ಕೊಂಡು ಹೋಗ್ತಾನೆ. ಇದು ಎಲ್ಲಿದೆ? ಉಪನಿಷತ್ತಿನಲ್ಲಿದೆ, ಶಂಕರ ಭಾಷ್ಯದಲ್ಲೇ ಇದೆ. ಮೇಲಿನಿಂದ ಬ್ರಹ್ಮಲೋಕದಲ್ಲೇ ಬಂದು ವರುಣ ಲೋಕದಿಂದ ಇವರನ್ನು ಮೇಲಿನ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ಈ ಲೋಕಗಳಲ್ಲಿ ಇವರು ದಾಟಿಸ್ತಾರೆ, ಮೇಲಿನ ಲೋಕ ದಾಟಿಸೋಕ್ಕಾಗಲ್ಲ. ಅವರಿಂದಲೇ ಬರಬೇಕು. ಅಮಾನುಷ ಪುರುಷ ಆಯಾತಿ ಎಂದು ಛಾಂದೋಗ್ಯದಲ್ಲಿದೆ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ. ಅಲ್ಲಿಂದ ಬಂದು ಇವರನ್ನು ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಅವರು ಕೆಳಗೆ ಇಳಿಯುವುದು ಬರುವುದು ಇಂಥದ್ದು ಕಂಡು ಬರ್ತದೆ. ಅಲ್ಲಲ್ಲಿ ಈಗಲೂ ಹೇಳ್ತಾರೆ. ಕೆಲವರು ಕಂಡು ಬರುತ್ತಾರೆ, ತಕ್ಷಣವೇ ಅದೃಷ್ಟವಾಗ್ತಾರೆ, ಕಂಡೇ ಬರಲ್ಲ, ಮತ್ತೆ ಎಲ್ಲಿ ಹೋದರೂ ಗೊತ್ತಾಗಲ್ಲ ಅದರಿಂದ ಅವರು ಮನುಷ್ಯ ರೂಪ ಧರಿಸುವುದು. ಏಕೆಂದರೆ ಯೋಗಶಕ್ತಿಗಳು ಯೋಗಸಿದ್ಧಿಗಳು ಇಂಥದ್ದಿದ್ದೇ ಇವೆ. ದೇವರಿಗೆ ಯೋಗಶಕ್ತಿಗಳಿರುತ್ತವೆ.
ಆದ್ದರಿಂದ ಅವರು ಬಂದು ಒಂದು ಪಾಯಸ ಪಾತ್ರ ಕೊಟ್ಟ. ಈ ಪಾಯಸವನ್ನು ನಿಮ್ಮ ಪತ್ನಿಯರಿಗೆ ಕೊಡಿ. ಅಂದರೆ ಏನು? ಪಾಪದ ಕ್ಷಯ ಇದರಿಂದ ಆಗುತ್ತದೆ ಅಲ್ಲವೇ? ಮೊದಲೇ ಹೇಳಿದ್ದೇನಲ್ಲ ನಿನ್ನೆ. ಅದಾಗಿ ಏನಾದರೂ ಅಡ್ಡಿ ಇದ್ದರೆ ಅದು ಹೋಗಿ ನಿಮಗೆ ಸಂತಾನವಾಗುತ್ತದೆ. ಭಗವಂತ ಆ ಪಾಯಸ ಮೂಲಕ ಬಂತು, ತನ್ನ ಭಗವತ್ ಶಕ್ತಿಯನ್ನು ಆ ಪಾಯಸ ಮೂಲಕ ಕಳಿಸಿದ. ಅದರ ಮೂಲಕ ಭಗವಂತ ನಾಲ್ಕು ಮಕ್ಕಳಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಹುಟ್ಟುತ್ತಾನೆ. ಹುಟ್ಟಿದ ನಂತರ ಅವರಿಗೆ ನಾಮಕರಣ ಮಾಡ್ತಾರೆ. ವಾಲ್ಮೀಕಿ ಹೆಚ್ಚು ಬಾಲ್ಯಕಾಲ ಹೇಳಲ್ಲ. ಅಧ್ಯಾತ್ಮ ರಾಮಾಯಣದಲ್ಲಿ ಸ್ವಲ್ಪ ಇದೆ. ತುಳಸಿ ರಾಮಾಯಣದಲ್ಲಿ ರಾಮಚಂದ್ರನ ಬಾಲಲೀಲೆಗಳು ಇನ್ನೂ ಸ್ವಲ್ಪ ವರ್ಣನೆ ಮಾಡ್ತಾನೆ. ಆಯ್ತು, ಅದು ಬಿಡಿ. ಅಧ್ಯಾತ್ಮ ರಾಮಾಯಣದಲ್ಲಿ ಸ್ವಲ್ಪ ಇದೆ, ವಾಲ್ಮೀಕಿ ಏನು ಹೇಳೋದೇ ಇಲ್ಲ. ಸಂಸ್ಕೃತದಲ್ಲಿ ಬೇರೆ ರಾಮಾಯಣಗಳಿವೆ. ಆನಂದ ರಾಮಾಯಣ, ಇನ್ನೊಂದು ಆಶ್ಚರ್ಯ ರಾಮಾಯಣ, ಅದ್ಭುತ ರಾಮಾಯಣ. ಆಶ್ಚರ್ಯ ಅಲ್ಲ, ಅದ್ಭುತ ರಾಮಾಯಣ, ಆನಂದ ರಾಮಾಯಣ. ಕೇಳಿದ್ದೀರಾ ಇಂಥದ್ದು? ಕೇಳಲಿಲ್ಲವ? ಅದು ಕೇಳಬಹುದು. ಅದರಲ್ಲಿ ಕೆಲವು ಇಂಥದ್ದು ಆನಂದ ರಾಮಾಯಣ ಶ್ಲೋಕ ಆನಂದ. ಸಂಸ್ಕೃತ ಮೃದು ಮಧುರವಾಗಿರುತ್ತದೆ. ಪ್ರತಿಯೊಂದು ಶ್ಲೋಕ ಆನಂದವೇ ಇರುತ್ತದೆ. ಅದ್ಭುತ ರಾಮಾಯಣದಲ್ಲಿ ಘಟನೆಗಳೆಲ್ಲ ಆಶ್ಚರ್ಯವಾಗಿರುತ್ತವೆ. ಒಂದೊಂದು ಆಶ್ಚರ್ಯಕರವಾದ ರಾಮಾಯಣ ನನ್ನ ಹತ್ತಿರ ಇದೆ. ಆನಂದ ರಾಮಾಯಣ ಇದೆ. ಆನಂದನ ಅದ್ಭುತನ 1-2 ಇವೆ ನನ್ನ ಹತ್ತಿರ ಇವೆ. ಅದು ಏನೇನು ಇವೆಲ್ಲ ಸಂಸ್ಕೃತದಲ್ಲಿ ಪ್ರಾಚೀನ ಕಾಲದಲ್ಲೇ ಇವೆ. ಆಯ್ತು, ಅದು ಬಿಡಿ. ಸೊ ಹಾಗೆ ಇಲ್ಲಿ ಬಾಲಲೀಲ ಅಲ್ಲಿವೆ, ಇಲ್ಲಿ ಬಾಲಲೀಲ ಇಲ್ಲ, ಪರವಾಗಿಲ್ಲ. ರಾಮಚಂದ್ರ ವಿದ್ಯಾಬುದ್ಧಿ ಪಡ್ಕೊಳ್ತಾನೆ ವಸಿಷ್ಠನಿಂದ. ಟೈಮ್ ಆಯಿತಾ? ಆಯಿತು, ಮುಗಿಸ್ತೀನಿ. ಸೊ ವಿದ್ಯಾಬುದ್ಧಿಯನ್ನು ಪಡ್ಕೊಂಡು ಎಲ್ಲ ಬೇಕಾಗಿರುವ, ಮೊದಲೇ ಹೇಳಿದ್ದೀನಲ್ಲ, ಬಾಲಮೇಧಾವಿ ತಕ್ಷಣವೇ ಕಲಿಯುತ್ತಾನೆ. ಶಾಸ್ತ್ರಗಳು ಕಲಿತುಕೊಂಡ, ವೇದ, ಇನ್ನೇನಾದರೂ ಬೇಕಾಗಿದ್ದು, ನೀತಿಶಾಸ್ತ್ರ, ರಾಜನೀತಿಶಾಸ್ತ್ರ, ಧನುರ್ವಿದ್ಯೆ ಎಲ್ಲ ಕಲಿತುಕೊಂಡ. ಬೇಗ ಮುಗಿಸ್ಕೊಂಡು ಮನೆಗೆ ಬಂದೇ ಬಿಟ್ಟರು. ಗುರುಕುಲ ಮುಗಿಯಬಿಟ್ಟಿತು. ಇನ್ನೇನು ಮಾಡಬೇಕಂದ್ರೆ ವಿದ್ಯೆ ಮುಗಿಯಿತು. ಟೈಮ್ ಪಾಸ್ಗೆ ಅಲ್ಲೆಲ್ಲಿ ತಿರುಗುವುದು, ಗ್ರಾಮದಲ್ಲಿ ತಿರುಗುವುದು, ನಗರದಲ್ಲಿ, ಅಯೋಧ್ಯ ನಗರದಲ್ಲಿ ಅಲ್ಲೆಲ್ಲಿ ಈವ್ನಿಂಗ್ ಹೋಗುವುದು, ಯಾರಿಗೇನಾದರೂ ತೊಂದರೆ ಇದೆಯಾ ಕೇಳುವುದು. ರಾಜ್ಯ ಪರಿಪಾಲನೆ ಮಾಡಬೇಕಲ್ಲವೇ ಯುವರಾಜ? ಯಾರಿಗೇನಾದರೂ ಬೇಕಾ, ಹೇಗೆ ಪರಿಸ್ಥಿತಿ ಎಲ್ಲ ನೋಡಿಕೊಳ್ಳುವುದು. ಹೀಗೆ ಆಟ ಆಡುವುದು ಫ್ರೆಂಡ್ಸ್ ಜೊತೆಗೆ. ಹೀಗೆ ಇದ್ದ. ಒಂದು ದಿವಸ ವಿಶ್ವಾಮಿತ್ರ ಬರುತ್ತಾನೆ. ಅವರಿಗೆ ಸನ್ಮಾನ ಅದೆಲ್ಲ ಮಾಡ್ತಾನೆ. ಏನು ಬೇಕು ಅದೆಲ್ಲ ಕಥೆ ನಿಮಗೆ ಗೊತ್ತು. ಬೇಸಿಕ್, ನಿಮ್ಮ ಮಗುವನ್ನು ಕೊಡಿ, ನನಗೆ ಯಜ್ಞ ಮಾಡ್ತಾ ಇದ್ದೀನಿ, ಅದಕ್ಕೆ ರಕ್ಷಣಕ್ಕೆ ಬೇಕು. ಇಲ್ಲಿ ನೋಡಲಕ್ಕೆ ಸಣ್ಣ ಮಗು ಆಗಿದ್ದರೂ ಒಂದು ಅಮಾನುಷ ಶಕ್ತಿ, ಅತಿಮಾನುಷ ಶಕ್ತಿ, ಅದು ಇಲ್ಲಿ ತೋರಿಸಬೇಕು. ಭಗವಂತನ ಮಹಿಮೆಯಲ್ಲಿ ಅತಿಮಾನುಷ ಶಕ್ತಿ ಇರುತ್ತದೆ, ಅಹೇತುಕ ದಯ ಇರುತ್ತದೆ ಅಲ್ಲವೇ? ಈ ಶಕ್ತಿಗಳನ್ನು ನೋಡಿದ್ದರೆ ಅದು ಭಗವದ್ಭಾವ ನಮಗೆ ಉಂಟಾಗುತ್ತದೆ. ಒಂದು ಪೇಂಟಿಂಗ್ ಮಾಡಿದ ಹಾಗೆ ನೋಡಲಕ್ಕೆ ಸಣ್ಣ ವ್ಯಕ್ತಿ ಇದ್ದರೂ ವಿಶ್ವರೂಪದ ಶಕ್ತಿ ಇಲ್ಲಿರುತ್ತದೆ. ಅಂದರೆ ಇಡೀ ಬ್ರಹ್ಮಾಂಡ ಶಕ್ತಿ ಒಂದು ಸ್ಮಾಲ್ ವಸ್ತುವಿನಲ್ಲೇ ಒಂದು ಪೇಂಟಿಂಗ್ ಮಾಡಿದ್ದರೆ ಇಡೀ ಬ್ರಹ್ಮಾಂಡದ ಚಿತ್ರವನ್ನು ಇಲ್ಲಿ ಒಂದು ಕಡೆ ಮಾಡ್ತೀವಿ. ಸೂರ್ಯ, ಚಂದ್ರ, ನಕ್ಷತ್ರ, ಖಗೋಳ ಚಿತ್ರವೆಲ್ಲ ಇಲ್ಲಿ ಮಾಡಲ್ಲವ? ಖಗೋಳ ಚಿತ್ರ ಮಾಡಿದ್ದರೆ ನಕ್ಷತ್ರಗಳು, ಸೂರ್ಯ, ಚಂದ್ರ ಅಷ್ಟು ದೊಡ್ಡದು ಇಲ್ಲಿ ಒಂದು ಪಿಕ್ಚರ್ನಲ್ಲೇ ಕಂಡು ಬರ್ತದೆ. ಹಾಗೆ ಖಗೋಳವೆಲ್ಲ ಇಲ್ಲಿ ಕಂಡು ಬಂದ ಹಾಗೆ ಇಡೀ ಬ್ರಹ್ಮಾಂಡ ಇಷ್ಟೇ ರಾಮನಲ್ಲೇ ಇರುತ್ತದೆ. ಹಾಗೆ ಆದ್ದರಿಂದ ಅವರು ಮೊದಲು ಹೇಳ್ತಾನೆ, ಬೇಕಾದರೆ ನಿಮ್ಮ ವಸಿಷ್ಠರನ್ನು ಕೇಳಿಕೊಂಡು ನಿಮ್ಮ ಮಂತ್ರಿಗಳನ್ನು ಕೇಳಿ ಇಷ್ಟವಾದರೆ ಕೊಡಿ ಎಂದು ರಾಮಚಂದ್ರನ ನನ್ನ ಜೊತೆಗೆ ಕಳಿಸಿ ಅವನ ರಾಕ್ಷಸರನ್ನು ಸಂಹಾರ ಮಾಡಿ ಯಜ್ಞ ರಕ್ಷಣೆ ಮಾಡ್ತಾನೆ. ದಶರಥ ತನ್ನ ಸಹಜ ಪ್ರೇಮದಿಂದ ಅಯ್ಯಯ್ಯೋ ಆಗಲ್ಲ, ಅವರು ಸಣ್ಣ ಅಂದರೆ ದಶರಥ ತನ್ನ ಮಗುವಿನ ಮಹಿಮೆಯನ್ನು ಗೊತ್ತು ಮಾಡಿಕೊಂಡಿಲ್ಲ, ಅಂಡರ್ ಎಸ್ಟಿಮೇಟ್ ಮಾಡಿದ. ತಂದೆ ದೃಷ್ಟಿ ಏನಿರುತ್ತದೆ, ತಾಯಿ ತಂದೆ ಇನ್ನೂ ಸಣ್ಣ ಮಗೇ ಅನಿಸುತ್ತದೆ. ಅವರು ವಸಿಷ್ಠ ಹೇಳ್ತಾನೆ, ಅವರು ಸಣ್ಣ ಮಗ ಅನಿಸುತ್ತಾನೆ, ಅಲ್ಲ ಅವರು ಮಾಡಬಲ್ಲವನು, ವಿಶ್ವಾಮಿತ್ರ ಇದ್ದಾನೆ, ಜೊತೆಗೆ ಚಿಂತೆಯನ್ನು ಮಾಡಬೇಡ, ಕಳಿಸಿ. ಆವಾಗ ಅವರು ಹೋಗ್ತಾರೆ. ದಾರಿಯಲ್ಲಿ ಅವರಿಗೆ ಕೆಲವು ವಿದ್ಯೆಗಳು ಕೊಡ್ತಾನೆ. ಏನದು? ಇವೆಲ್ಲ ವಿದ್ಯೆಗಳಿತ್ತು. ಏನದು? ಹಸಿವಾಗದೆ ಅಂತ ಇರುವುದು, ಊಟ ಮಾಡದಿದ್ದರೂ ಬದುಕಬಹುದು. ಕೆಲವು ವಿದ್ಯೆಗಳಿತ್ತು. ಈಗಲೂ ಕೆಲವು ಹಿಮಾಲಯಲ್ಲಿದ್ದಾರೆ, ಎಷ್ಟೋ ವರ್ಷ ಊಟ ಇಲ್ಲದೇ ಇರ್ತಾರೆ, ವರ್ಷಗಟ್ಟಲ ಊಟ ಇಲ್ಲದೇ ಇರುತ್ತಾರೆ. ಬಲ, ಅತಿ ಬಲ ಎಂದು ವಿದ್ಯೆಗಳು ವಿಶ್ವಾಮಿತ್ರ ಅವರಿಗೆ ಕೊಟ್ಟರು. ಪೂರ್ವಕಾಲದಲ್ಲಿ ವಾನಪ್ರಸ್ಥರಾಗಿರುವುದು, ಕಾಡಿನಲ್ಲಿರುವುದು ಅಂಥವರು ಇರುತ್ತಾರೆ. ಅವರು ಎಷ್ಟೋ ವರ್ಷ ಊಟ ಇಲ್ಲದೇ ಇರ್ತಾರೆ. ನಾನು ಹೇಳಿದ್ದೀನಲ್ಲ, ಒಂದು ಸಲ ನಮ್ಮ ಗುರುಗಳಿದ್ದರು, ಅವ್ರು ಹೇಳುತ್ತಿದ್ದರು. ಒಂದು ದಿವಸ ನಾನು ಅಲ್ಲೇ ಇರುವಾಗ ಏನೋ ಪುಸ್ತಕ ನೋಡ್ತಾ ಇದ್ದೆ. ಏನು ಅದು ಭಿಕ್ಷಾ ರೆಡಿ ಆಯಿತು ಬನ್ನಿ ಎಂದು ಕರೆದರು ಒಂದು ಆಶ್ರಮದಲ್ಲಿ. ನಾನೀಗ ಬರ್ತೀನಿ ಹೋಗೋಣ ಎಂದು ಇನ್ನೂ ಪುಸ್ತಕ ನೋಡ್ತಾನೆ ಇದ್ದೆ. ಆ ಸ್ವಾಮೀಜಿ ಬಂದು ಹೇಳ್ತಾರೆ, ನಾನು ಇಲ್ಲೇ ಇದ್ದೀನಿ ಎಂದು ನೋಡಿ ಅಲ್ಲಿಂದ ಎದ್ದು ಬಂದು, ನೋಡಿ ನೀವು ಊಟ ತಿನ್ನದೇ ಇರೋಕ್ಕಾಗಲ್ಲ,
ನಾವಂದರೆ ಎಷ್ಟು ತಿಂಗಳು ಆದರೂ ನಾವಿರ್ತೀವಿ, ಈ ಊಟ ಇಲ್ಲದೆ ಆಗೋಕ್ಕಾಗಲ್ಲ, ಹೋಗಿ ಮಾಡ್ಕೊಂಡು ಬಾ ಎಂದು ಹೇಳಿ. ನನಗೆ ಆಶ್ಚರ್ಯವಾಯಿತು. ಊಟ ಇಲ್ಲದೆ ತಿಂಗಳುಗಟ್ಟಲೆ ಇರಬಹುದು ಹೇಳ್ತಾ. ಊಟ ಮಾಡಿದ ನಂತರ ಹೇಳಿದರೆ, ಹೌದು, ಸೂರ್ಯೋಪಾಸನ ಮಾಡಿದ್ದರೆ ಬೆಳಗ್ಗೆ ಎದ್ದ ತಕ್ಷಣವೇ ಸೂರ್ಯೋಪಾಸನ ಮಾಡಿಬಿಟ್ರೆ ಒಂದು ಸ್ವಲ್ಪ ಕೆಲವು ನಿಮಿಷ, ಕಾಲು ಗಂಟೆನೋ ಏನೋ ಅರ್ಧ ಗಂಟೆನೋ ಏನೋ ಇರುತ್ತದೆ, ಅದು ಮಾಡಿಬಿಟ್ರೆ ಇಡೀ ದಿವಸ ಊಟ ಇಲ್ಲದೆ ಇರ್ಬೋದು. ಎಷ್ಟು ತಿಂಗಳಾದರೂ ಇರ್ಬೋದು. ನಾನು ಇದ್ದೆ ಎಂದು ಹೇಳ್ತಾನೆ. ಎಷ್ಟೋ ತಿಂಗಳು ಊಟ ಇಲ್ಲದೇ ಇದ್ದೆ. ಅಯ್ಯೋ, ಅಂಥ ವಿದ್ಯೆಗಳಿತ್ತು, ಎಲ್ಲ ಹೋಯಿತು. ಹಾಗೆ ಅವ್ರಿಗೇನೋ ವಿದ್ಯೆ ಕೊಡ್ತಾನೆ. ರಾಮಚಂದ್ರನಿಗೆ ಲಕ್ಷ್ಮಣನಿಗೆ ಏನೂ ಇಲ್ಲದೆ, ಊಟ ಇಲ್ಲದೆ ಅವರು ನಡ್ಕೊಂಡು ಹೋದರು. ಮಧ್ಯದಲ್ಲಿ ಏನೇನೋ ಗಂಗಾ ದರ್ಶನ, ಇನ್ನೇನೋ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಅಹಲ್ಯ ಸಂದರ್ಭ ಬರ್ತಾನೆ. ಅಹಲ್ಯೆಯನ್ನು ಉದ್ಧರಿಸಿ ನಂತರ ಏನು ವಿಶ್ವಾಮಿತ್ರನ ಯಜ್ಞ ರಕ್ಷಣೆ ಮಾಡ್ತಾನೆ. ಋಷಿಗಳೆಲ್ಲ ನೋಡಲಿಕ್ಕೆ ಬರ್ತಾರೆ. ಅದಾದ ನಂತರ ಮಿಥಿಲಾ ನಗರಕ್ಕೆ ಹೋಗ್ತಾರೆ. ಅಲ್ಲಿ ಶಿವಧನುರ್ಭಂಗ ಅಂದೇನು ಮತ್ತು ವಿವಾಹ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ, ನಾಳೆ ಹೇಳೋಣ. ಮುಗಿಸಿಬಿಟ್ರೆ ಇನ್ನೇನು ಅಷ್ಟೇ, ಅದೊಂದು ಸ್ವಲ್ಪ ಹೇಳಿಬಿಟ್ರೆ ಅಯೋಧ್ಯಾಕಾಂಡ ಸ್ವಲ್ಪ ಹೇಳಬೇಕು, ಅದು ಚೆನ್ನಾಗಿದೆ, ಅದು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.